ಪ್ರಪಂಚ ಪರ್ಯಟನೆ. ನಮಸ್ಕಾರ ವೀಕ್ಷಕರ, ಪ್ರಪಂಚ ಪರ್ಯಟನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಕ್ಷರಗಳ ಜೊತೆಗೆ ಬೆಸೆದು ಭಾವ ಬಂಧನಗಳನ್ನು ಜಗತ್ತಿನ ಸಾವಿರಾರು ಹೃದಯಗಳಿಗೆ ತಮ್ಮ ಗೀತೆಯ ಮೂಲಕ ಸ್ಪಂದಿಸುತ್ತಿರುವ ವರದರಾಜ್ ಚಿಕ್ಕಬಳ್ಳಾಪುರ ಸರ್ ನಮ್ಮ ಜೊತೆ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ. ಸ್ವಲ್ಪ ಸ್ಟ್ರೈನ್ ಆಗಿದ್ದೀನಿ, ಕೆಲಸಗಳು ಜಾಸ್ತಿ ಇದೆ. ಓಕೆ. ಈಗ ಸದ್ಯಕ್ಕೆ ಪೆದ್ದಿ ಸಿನಿಮಾ ನಡೀತಾ ಇದೆ. ಓಕೆ ಸರ್. ನಿಮಗೆಲ್ಲ ಗೊತ್ತಿದೆ, ರಾಮ್ ಚರಣ್ ಸರ್ ಅವ್ರದ್ದು ಹೌದು ಸಿನಿಮಾ ಅಂತ. ಗೊತ್ತು ಸರ್. ಓಕೆ ಸರ್, ನನ್ನ ಒಂದು ಸಿನಿಮಾ ಕೆರಿಯರ್ ಶುರುವಾಗಿದ್ದು ರಂಗಸ್ಥಳಂ ಸಿನಿಮಾಯಿಂದ. ಎಂಥ ಮುದ್ದಾಗಿದೆಯಾ ಹಾಡು ಬರೆಯೋದ್ರಿಂದ ಶುರುವಾಗಿದೆ ಆ್ಯಕ್ಚುಲಿ. ಸೊ ಅಲ್ಲಿಂದ ಏನಾಗಿದೆ, ನೆಕ್ಸ್ಟ್ ಸಿನಿಮಾ ಬಂದು ಸೇರಾ ನರಸಿಂಹಾರೆಡ್ಡಿ, ಅದರ ನಂತರ ತ್ರಿಬಲಾರು, ಪುಷ್ಪ, ಹೀಗೆ ನಡೀತಾ ಬಂದು ಈಗ ಸದ್ಯಕ್ಕೆ ಒಂದು 150 ಸಿನಿಮಾಗಳ ಮೇಲೆ ಡಬ್ಬಿಂಗನ್ನು ಹಾಡುಗಳನ್ನ ಬರ್ತಿದ್ದೀನಿ. ಸ್ಟ್ರೈಟ್ ಸಿನಿಮಾಗೂ ಕನ್ನಡದಲ್ಲಿ ಒಂದು 5-6 ಸಿನಿಮಾಗಳಿಗೆ ಬರ್ತಿದ್ದೀನಿ, ತೆಲುಗುವಲ್ಲಿ ಒಂದು 2-3 ಸಿನಿಮಾಗಳಿಗೆ ಬರ್ತಿದ್ದೀನಿ. 5 ಭಾಷೆಗಳಲ್ಲಿ ಕೆಲಸ ಮಾಡ್ತೀನಿ ಸರ್ ಪ್ರೆಸೆಂಟಿಗೆ. ಅಂದರೆ ಹಿಂದಿಯಿಂದ ಆಗ್ಬೋದು, ಮಲಯಾಳಮಿಂದ ಆಗ್ಬೋದು, ತಮಿಳಿಂದ ಆಗ್ಬೋದು, ತೆಲುಗಿಂದ ಕನ್ನಡಕ್ಕೆ, ತಮಿಳಿಂದ ತೆಲುಗುಗೆ, ತೆಲುಗುವಿಂದ ಮತ್ತು ಕನ್ನಡಕ್ಕೆ, ಈ ಥರ ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಳ್ತಾ ಬರ್ತಿದ್ದೀನಿ. ಒಂದು ಕನ್ನಡದ ಸೇವೆ ಅಂತ ನಾನು ಇದನ್ನು ಭಾವಿಸ್ತಿದ್ದೀನಿ. ಸೊ ಇಲ್ಲಿವರೆಗೂ ಹೇಗೆ ಬಂತು ಜರ್ನಿ ಅಂತಂದರೆ, ನನಗೆ ಬಾಲ್ಯದಿಂದನೂ ಪುಸ್ತಕಗಳನ್ನ ಓದೋಂಥ ಅಭ್ಯಾಸ. ಈಗ ನೀವು ಹೇಳಿದ್ರಿ ಹೆಚ್ಚಿಗೆ ಓದಿದಷ್ಟು ಅನುಕೂಲ ಆಗುತ್ತೆ ಅಂತ. ಆಗ ನಮ್ಮ ಅದೃಷ್ಟ ಅನ್ಬೋದು, ಅದೊಂದು ದೈವ ನಿರ್ಣಯ ಅನಿಸುತ್ತೆ. ಆ ಕಾಲದಲ್ಲಿ ಮೊಬೈಲ್ಗಳಿರಲಿಲ್ಲ. ನಮಗೆ ಮನೋರಂಜನೆ ಅಂತಂದರೆ ರೇಡಿಯೋ ಇತ್ತು, ಆಮೇಲಿಂದ ಟಿ ವಿ ಬಂತು. ಆದರೆ ಹೆಚ್ಚಿಗೆ ನನಗೆ ಖುಷಿ ಕೊಡ್ತಾ ಇದ್ದಿದ್ದು ಅಂದರೆ ಓದೋದು. ಸರ್, 1ನೇ ಕ್ಲಾಸಲ್ಲೇ ನಾನು ಅಂದರೆ ಒಂದು ವಾಕ್ಯಗಳನ್ನು ಬರೆಯುವ ಮಟ್ಟಕ್ಕೆ, ಓದೋ ಮಟ್ಟಕ್ಕೆ ನಾನು ವಿದ್ಯಾಭ್ಯಾಸ ನನಗೆ ಚೆನ್ನಾಗಾಗಿತ್ತು. ಬೇಸಿಕ್ ಚಿಂತಾಮಣಿಯಲ್ಲಿ ನಾನು ಕಲ್ತಿದ್ದು, ಸರ್ಕಾರಿ ಶಾಲೆಯಲ್ಲಿ. 2ನೇ ಕ್ಲಾಸ್ಗೆ ಚಿಂತಾಮಣಿಯಿಂದ ನಮ್ಮ ತಂದೆಯವರು KEB ವರ್ಕ್ ಮಾಡ್ತಿದ್ರು. ಅವ್ರಿಗೆ ಅಲ್ಲಿಂದ ಬಟ್ಲಹಳ್ಳಿ ಅಂತ ಒಂದು ಹಳ್ಳಿಗೆ ಟ್ರಾನ್ಸ್ಫರ್ ಆಯಿತು. ಸೊ ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ 2ನೇ ಕ್ಲಾಸ್ನ ಕಂಟಿನ್ಯೂ ಮಾಡಿದೆ. ಆಗಲೇ ನನಗೆ ಈ ಚಂದಮಾಮ, ಬಾಲಮಂಗಳ, ಬಾಲಮಿತ್ರ ಇವೆಲ್ಲ ಓದೋದಕ್ಕೆ ನನಗೆ ಆಸಕ್ತಿ ಬಂತು. ಸೊ ಅದನ್ನು ಓದ್ತಾ ಓದ್ತಾ ಹಾಗೆ ಆಮೇಲೆ 3ನೇ ಕ್ಲಾಸ್ ಬರೋಷ್ಟೊತ್ತಿಗೆ ಲಂಕೇಶ್ ಪತ್ರಿಕೆ ಆಗ್ಬೋದು, ಪ್ರಜಾಮತ, ರೂಪತಾರ, ಈ ಥರದ ಮ್ಯಾಗಝಿನ್ಸ್ ಇತ್ತು ಅವಾಗೆಲ್ಲ. ಸೊ ಅದನ್ನು ಓದ್ತಾ ಓದ್ತಾ 5ನೇ ಕ್ಲಾಸು ಅಂದರೆ 4ನೇ ಕ್ಲಾಸ್ಗೆ ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ವಾಪಸ್ ಬಂದ್ವಿ ನಾವು. ಅಂದರೆ ನಾನು ಹುಟ್ಟಿದ್ದೆಲ್ಲ ಚಿಕ್ಕಬಳ್ಳಾಪುರದಲ್ಲೇ. ಅಪ್ಪ ಅವ್ರಿಗೆ ಡ್ಯೂಟಿ ಪೋಸ್ಟಿಂಗ್ ಆಗಿದ್ದು ಚಿಂತಾಮಣಿ ಆಗಿದ್ದರಿಂದ ಚಿಂತಾಮಣಿಯಲ್ಲಿ ವಿದ್ಯಾಭ್ಯಾಸ ಶುರು ಮಾಡಿದ್ದು. ಸ್ವಲ್ಪ ವರ್ಷ ಆದಮೇಲೆ 4ನೇ ತರಗತಿಗೆ ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ಬಂದೆ. ಸೊ 5ನೇ ಕ್ಲಾಸಿಂದ ನನಗೆ ಕವನಗಳನ್ನು ಬರೆಯೋ ಅಭ್ಯಾಸ ಆಯಿತು. ನನಗೆ SM ಮಹದೇವಪ್ಪ ಅಂತ ಒಬ್ಬ ಮಾಸ್ಟರ್ ಇದ್ದರು. ಅವರು ಅಂದರೆ ಈಗ KRS ಅಲ್ಲಿದ್ದಾರೆ ಅವರು. ನಮ್ಮ ಕ್ಲಾಸ್ ಟೀಚರ್ ಆಗಿದ್ರು. ಸೊ ಅವ್ರು ನಾನು ಬರೆಯೋದನ್ನು ನನ್ನಷ್ಟಕ್ಕೆ ನಾನೇನೋ ಹುಚ್ಚುಚ್ಚಾಗೇನೋ ಬರ್ಕೊಳ್ತಿದ್ದೆ. ದ್ವಿಪದಿಗಳು, ತ್ರಿಪದಿಗಳು ಹಾಗೆ ಅಂತ 2 ಲೈನು 3 ಲೈನ್ ಈ ಥರ ಕವನಗಳನ್ನು ನನಗೆ ಇಷ್ಟ ಬಂದಂಗೆ ನನಗೆ ಏನೇ ಅನಿಸುತ್ತೋ, ಮನಸ್ಸಿಗೆ ಅನಿಸಿದ್ದೆಲ್ಲ ಭಾವನೆಗಳನ್ನು ಬರಿತಾ ಇದ್ದೆ. ಒಂದ್ಸರಿ ಅವ್ರು ಬಂದು ಪುಸ್ತಕ ಚೆಕ್ ಮಾಡಿದ್ರು. ಏನೇನು ಬರೀತಿದ್ಯಾ ಹಾಗೆ ಅಂತ. ಸರ್, ಏನಿಲ್ಲ, ಸುಮ್ಮನೆ ಹಾಗೆ ಅಂತ ಬುಕ್ ಮುಚ್ಚಿಟ್ರು. ತೆಗೆದು ನೋಡಿ ಎಲ್ಲ ಓದಿ ಅವರು ಚೆನ್ನಾಗಿ ಬರಿತಿದ್ಯಾ ಅಂತ ರೋಟರಿ ಕ್ಲಬ್ ಅವರು ಒಂದ್ಸರಿ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಕಾಂಪಿಟೇಷನ್ನ ಆರ್ಗನೈಸ್ ಮಾಡಿದ್ರು. ಸೊ ನಮ್ಮ ಶಾಲೆಯಿಂದ ನನ್ನನ್ನು ಸೆಲೆಕ್ಟ್ ಮಾಡಿ ಕವನ ಸ್ಪರ್ಧೆಗೆ ಕಳಿಸ್ಕೊಟ್ಟಿದ್ರು. ನನ್ನ ಗೆಳೆಯ ಅಂತ ಒಂದು ಕವನ ಬರೆದಿದ್ದೆ. ಅದೊಂದು 4 ಚರಣಗಳನ್ನು ಇರೋಂಥ ಒಂದು ಇದು. ಸೊ ಅದರಲ್ಲಿ ನನಗೆ ತಾಲೂಕು ಮಟ್ಟದಲ್ಲಿ 2ನೇ ಪ್ರಶಸ್ತಿ ಬಂತು, 2nd ಪ್ರೈಸ್ ಬಂತು. ಒಂದು ಪುಸ್ತಕ ಗಿಫ್ಟಾಗಿ ಕೊಟ್ಟಿದ್ರು. ಅದನ್ನು ಈಗಲೇ ಎತ್ತಿಟ್ಟಿದ್ದೀನಿ ಪುಸ್ತಕ ಅದು. ಸೊ ನನಗೆ ಅಲ್ಲಿಂದ ನಾನು ಬರಿಬೋದು ಅಂತ ಅನ್ಸೋಂಥದ್ದು ಒಂದು ಕುತೂಹಲ ಬಂತು. ಆಮೇಲೆ ಅವ್ರು ರೆಫರ್ ಮಾಡಿದ್ದು ಅನಾಕೃಷ್ಣರಾಯರ ಪುಸ್ತಕ ಇಂದ ಶುರು ಮಾಡಿದ್ದೇನೆ ಆ್ಯಕ್ಚುಲಿ. ಅಲ್ಲಿಂದ ಸರ್ ನನಗೆ ಇವತ್ತಿನವರೆಗೂ ತಾರಾಸ್ ಅವ್ರದ್ದಾಗ್ಬೋದು, ದ ರಾ ಬೇಂದ್ರೆಯವರಾಗ್ಬೋದು, ಕುವೆಂಪುರದಾಗ್ಬೋದು, ಮಲೆಗಳಲ್ಲಿ ಮದುಮಗಳು ಇಂದ ಹಿಡಿದು ಕರ್ವಾಲವ್ರಿಗೂ, ಅಂದರೆ ಭೈರಪ್ಪನವ್ರದ್ದು,
ಎಲ್ಲರ ಪುಸ್ತಕಗಳನ್ನು ಸಾಕಷ್ಟು ಈಗ ಒಂದು 25,000 ಪುಸ್ತಕಗಳಷ್ಟು ಓದಿದ್ದೀನಿ ನಾನು. ಅಂದರೆ ಎಲ್ಲ ಭಾಷೆಯಲ್ಲೂ, ಇಂಗ್ಲೀಷ್ ಆಗ್ಬೋದು, ಹಿಂದಿ ಆಗ್ಬೋದು, ತೆಲುಗು ಆಗ್ಬೋದು, ಕನ್ನಡ, ಈ ಥರ ಕಾದಂಬರಿಗಳನ್ನ ಓದಿ ಆ, ಇದು ನನಗೆ ಫಸ್ಟ್ ಪೀಸಿಗೆ ಬಂತು ಸ್ಪೆಕ್ಸು. ಸೊ ಆ ಮಟ್ಟಕ್ಕೆ ಓದಿದ್ದೇನೆ ಆ್ಯಕ್ಚುಲಿ. ಸೊ ಓದ್ಬೇಕು ಸರ್. ಮೊಬೈಲಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಹೆಚ್ಚಿಗೆ ಈಗಿನ ಕಾಲದ ಮಕ್ಕಳಿಗೆ ನನ್ನ ಅಡ್ವೈಸ್ ಏನಂತಂದರೆ, ಹೆಚ್ಚಿಗೆ ಪುಸ್ತಕಗಳನ್ನು ಓದಿ ಜ್ಞಾನ ಸಂಪಾದನೆ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟವಾಗುವಂಥ ರಂಗದಲ್ಲಿರುವಂಥ ಪುಸ್ತಕಗಳನ್ನೇ ಓದಿ, ಪರವಾಗಿಲ್ಲ. ಇಂಥದ್ದೇ ಕಾದಂಬರಿ ಓದಬೇಕು, ಇಂಥದ್ದೇ. ಈಗ ಕಾದಂಬರಿ ಓದೋಷ್ಟು ಪೇಷನ್ಸು ನನಗೆ ಗೊತ್ತಿರೋ ಹಾಗೆ 100ಕ್ಕೆ ಒಬ್ಬರಿಗೋ ಇಬ್ಬರಿಗೋ ಇರ್ತದೆ. ಹಳಬರು ಓದ್ತಾರೆ, ಈಗಿನ ಜನ್ರೇಷನ್ ಮಕ್ಳಿಗೆ ಹೇಳ್ತಿದ್ದೆ ನಾನು. ಅದರಲ್ಲಿ ಕೆಲವರು ಇದ್ದಾರೆ, ಈಗ ಸಿನಿಮಾ ಫೀಲ್ಡ್ ಬರಬೇಕು ಅನ್ನೋಂಥವ್ರು, ಓದೋ ಅಭ್ಯಾಸ ಇಟ್ಕೊಂಡ್ರು ಅಂಥವ್ರು ತುಂಬ ಜನ ಇದ್ದಾರೆ ಅದರಲ್ಲಿ. ಅವರೆಲ್ಲ ಮ್ಯಾಕ್ಸಿಮಮ್ ಎಲ್ಲ ಕೂಡಿದ್ರು ಒಂದು ಪರ್ಸೆಂಟ್ ಆಗ್ಬೋದು ಅಷ್ಟೇ. ಮಿಗ್ದವ್ರು ನಾನು ಹೇಳ್ತಿರೋದು ಏನಂತಂದರೆ, ಹೆಚ್ಚಿಗೆ ಓದಿದಷ್ಟು ಲಾಭ ಆಗುತ್ತೆ, ಜ್ಞಾನಾರ್ಜನೆ ಆದಷ್ಟು ನಾವು ಬೇರೆ ಕಡೆ ಬೇರೆ ದೇಶಗಳಿಗೆ ಹೋದರೂ ಕೂಡ ನಮ್ಗೆ ಅಲ್ಲಿ ವಿದ್ಯೆನೇ ಕಾಪಾಡುತ್ತದೆ, ನಮಗೆ ನಮ್ಮ ಭಾಷೆನೇ ಕಾಪಾಡುತ್ತದ್ದು. ಹೆಚ್ಚಿಗೆ ಬೇರೆ ಬೇರೆ ಭಾಷೆಗಳನ್ನ ಕಲೀರಿ, ಕನ್ನಡನ ಫಸ್ಟ್ ಕಲೀರಿ. ಮದರ್ ಟಂಗ್ ನಾವು ಕಲ್ತ್ಕೊಂಡಿದೀವಿ ಅಂತಂದರೆ ಬೇರೆ ಭಾಷೆಗಳಿಗೆ ಕಲಿಯೋದು ನಮಗೆ ತುಂಬ ಅಂದರೆ ತುಂಬ ಸುಲಭ ಆಗುತ್ತೆ. ಅದು ನನ್ನ ಒಂದು ಸ್ವಯಂ ಅನುಭವ ಹೇಳ್ತಿರುವಂಥದ್ದು ನಾನು. ಏಕೆಂತಂದರೆ ನನಗೆ ಕನ್ನಡ ಕಲ್ತ ಮೇಲೆ ನಮಗೆ ಕನ್ನಡ ಮೀಡಿಯಂ ಓದಿದ್ರಿಂದ ನಮಗೆ ABCD ಕಲ್ತಿದ್ದೆ 5ನೇ ಕ್ಲಾಸ್ಗೆ ನಾವು. ಅಲ್ಲಿವರೆಗೂ ನಮ್ಗೆ ABCD ಅನ್ನೋದೇನು ಗೊತ್ತಿರಲಿಲ್ಲ. 6ನೇ ತರಗತಿಯಲ್ಲಿ ಹಿಂದಿ ಅಕ್ಷರಾಭ್ಯಾಸ ಶುರು ಮಾಡಿದ್ದು. ಅಕ್ಷರಾಭ್ಯಾಸ ಶುರು ಮಾಡಿದ ತಕ್ಷಣವೇ ನನಗೆ ಒಂದು 6 ತಿಂಗಳಿಗೆ ನಮ್ಗೆ ಹಿಂದಿ ಟೀಚರು ಶಕುಂತಲಮ್ಮ ಅಂತ ಮೇಡಮ್ ಇದ್ರು, KVS ಅಂತ. ಸೊ ಅವ್ರೇನು ಮಾಡ್ತಿದ್ರು, ಪ್ರಥಮ ಮಧ್ಯಮ ಈ ರೀತಿ ಪ್ರೈವೇಟ್ ಸೆಮಿಸ್ಟರ್ಸ್ ಎಲ್ಲ ಎಕ್ಸಾಮ್ಸ್ ಎಲ್ಲ ಇರ್ತಾಯಿತ್ತು. ಅದೊಂದು ಡಿಗ್ರಿವರೆಗೂ ಮಾಡ್ಬೋದಾಗಿತ್ತು. ಸೊ ನನಗೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ. ನಾನು 9ನೇ ತರಗತಿ ಅಷ್ಟೊತ್ತಿಗೆ ಹಿಂದಿಯಲ್ಲಿ BA ಮಾಡಿದ್ದೆ. ನನಗೆ BA ಸರ್ಟಿಫಿಕೇಷನ್, ಗ್ರ್ಯಾಜುಯೇಷನ್ ಸರ್ಟಿಫಿಕೇಷನ್ ಕೊಟ್ಟಿದ್ದಂಥದ್ದು ಪೂತಿ ನರಸಿಂಹಾಚಾರ್ ಅವರು. ಇದೇ ಚಾಮರಾಜಪೇಟೆಯಲ್ಲಿ ಪಂಪ ಮಹಾಕವಿ ರಸ್ತೆಯಲ್ಲಿ ನನಗೆ ಅಂದರೆ ಒಂದು ಅವ್ರ ಕಡೆಯಿಂದ ಒಂದು ಆಹ್ವಾನ ಸಿಕ್ತು. ಸೊ ಅದು ನನ್ನ ಜೀವನದ ಒಂದು ಅದ್ಭುತವಾದಂಥ ಕ್ಷಣ ಅಂತ ನಾನು ಭಾವಿಸ್ತೇನೆ. 8ನೇ ಕ್ಲಾಸ್ಗೆ ಬರೋಷ್ಟೊತ್ತಿಗೆ ನನಗೆ ಫಸ್ಟ್ ಲ್ಯಾಂಗ್ವೇಜ್ ಹೆಂಗಿದ್ರು ಕನ್ನಡ ಬರೋದ್ರಿಂದ ಸಂಸ್ಕೃತ ತೊಗೊಂಡೆ. ಆ ಸಂಸ್ಕೃತ ತೊಗೊಂಡಾಗಿಂದ, ಯಾಕಂದರೆ ಲಿಪಿ ಹಿಂದಿ ಎರಡು ಸೇಮ್ ಇದ್ದಿದ್ದರಿಂದ, ಹಿಂದಿ ನಂಗೆ ತುಂಬ ಸುಲಭ ಆಗಿದ್ದರಿಂದ ಸಂಸ್ಕೃತದಲ್ಲಿ ಕಲಿಯುವಂಥ ಭಾಷೆ ಕಲಿಬೇಕು ಅಂತ ಒಂದು ಕುತೂಹಲ. ಅದಾದಮೇಲಿಂದ 9, 10ನೇ ತರಗತಿಯಲ್ಲಿ ನಮ್ಮ KV ಕಾಲೋನಿಯಲ್ಲಿ ಇದ್ದಿದ್ದು ನಾವು, ಚಿಕ್ಕಬಳ್ಳಾಪುರದಲ್ಲಿ. ಸೊ ನನಗೆ ಅಲ್ಲಿ ಅಕ್ಕಪಕ್ಕ ಮನೆಗಳಲ್ಲಿ ಎಲ್ಲ ಭಾಷೆಗಳವರು ಇರ್ತಾಯಿದ್ರು. ಮಲಯಾಳೀಸ್ ಇರ್ತಾಯಿದ್ರು, ತಮಿಳಿಯನ್ಸ್ ಇರ್ತಾಯಿದ್ರು, ಮರಾಠಿಗರು ಇರ್ತಾಯಿದ್ರು, ಉತ್ತರ ಭಾರತದವ್ರು ಇರ್ತಾಯಿದ್ರು. ಈ ಥರ ಇದ್ದಿದ್ದರಿಂದ ನನಗೆ ಏನಾಯಿತು ಅಂದರೆ ತಮಿಳು ಕಲಿಯೋದಕ್ಕೆ ತುಂಬ ಸುಲಭ ಆಯಿತು. ಅವ್ರು ತುಂಬ ಸಹಾಯ ಮಾಡಿದ್ರು. ಅಂದರೆ ಒಂದು ಭಾಷೆ ಕಲಿಬೇಕು ಅಂತಂದರೆ ಹೆಂಗೆ ಬೇಸಿಕ್ ಹೆಂಗೆ ಕಲಿಬೇಕು ಅದು ಇದು ಅಂತೆಲ್ಲ ಅಷ್ಟು ಕಲ್ತಿದ್ದೆ ನಾನು ಆ್ಯಕ್ಚುಲಿ. ಸೊ ನೋಡಿ, ಈಗ ಅವೆಲ್ಲ ನನಗೆ ಈ ಸಿನಿಮಾ ಫೀಲ್ಡಿಗೆ ಬರ್ತೀನಿ, ಸಿನಿಮಾ ರಂಗಕ್ಕೆ ಬಂದಮೇಲೆ ಈ ಭಾಷೆಗಳಿಂದ ನನಗೆ ಹೆಲ್ಪ್ ಆಗುತ್ತೆ, ನಾನೇನೋ ಪ್ಯಾನ್ ಇಂಡಿಯಾ ರೈಟರ್ ಆಗ್ತೀನಿ, ಆ ಥರದ್ದೇನೋ ಒಂದು ಇರಲಿಲ್ಲ ಅವಾಗ ಮನಸ್ಸಲ್ಲಿ. ಮಾಡಬೇಕು, ಏನೋ ಒಂದು ಭಾಷೆ ಕಲಿಯುವಂಥ ಒಂದು ಹುಚ್ಚು ನನಗೆ, ಕಲಿಬೇಕು ಅಂತ ಚಾಲೆಂಜು. ಆ ಥರ ಕಲ್ತ ಮೇಲೆ ಅಟ್ಲೀಸ್ಟ್ ಈಗ ನಾವು ಬೇರೆ ಕಡೆ ಎಲ್ಲಾದ್ರೂ ಹೋದರೆ ಯಾರಾದರೂ ಬೈದ್ರೆ ಅರ್ಥ ಆಗಬೇಕಲ್ಲ, ಅಟ್ಲೀಸ್ಟ್ ಅದಕ್ಕೋಸ್ಕರ ಭಾಷೆ ಕಲಿಬೇಕಾಗತ್ತೆ. ಸೊ ಕಲ್ತ ಮೇಲೆ ನನಗೇನಾಯಿತು ಅಂದರೆ, ನಾನು 10th ಬರೋಷ್ಟೊತ್ತಿಗೆ ಒಂದು ದುಃಖದ ಸಂಗತಿ ಏನಂತಂದರೆ, ನನಗೆ ತುಂಬ ಅದೊಂದು ಇನ್ಸಿಡೆಂಟ್ ತುಂಬ ಹರ್ಟ್ ಆಗುತ್ತೆ ಮನಸ್ಸಿಗೆ. ತುಂಬ ಬಡತನ ಇದ್ದರೂ ಕೂಡ ನಮ್ಮ ತಂದೆ ಅಂದರೆ ಎಲ್ರಿಗಿಂತ ಮುಂಚೆ ನಾನೇ ಫೀಸ್ ಕಟ್ತಾ ಇದ್ದೆ. ಸ್ಕೂಲ್ ವಿದ್ಯಾಭ್ಯಾಸದ ವಿಷಯದಲ್ಲಿ ನನಗೆ ಅವ್ರು ತುಂಬಾ ಕೋಆಪ್ರೇಟ್ ಮಾಡ್ತಿದ್ರು. ಅವ್ರಿಗೆ ನನ್ನ ಮೇಲೆ ಎಷ್ಟು ಭಯ ಬಂದ್ಬಿಡ್ತು ಅಂತಂದರೆ, SSLC ಸೀರಿಯಸ್ ಆಗಿ ಓದ್ತಿಲ್ಲ. ಈಗ ನಿಮಗೆಲ್ಲ ಗೊತ್ತು, ಒಂದು ಸ್ಟೇಜ್ ಇದೆ, 10th, 2nd PUC ತುಂಬ ಇಂಪಾರ್ಟೆಂಟು, ಡಿಗ್ರಿ ಫೈನಲ್ ಇಯರ್ ತುಂಬ ಇಂಪಾರ್ಟೆಂಟು. ಹೀಗೆ ಪ್ರತಿಯೊಂದು ಲೈಫಲ್ಲಿ ಹೇಳ್ಕೊಳ್ತಾ ಹೋಗ್ತೀವಲ್ಲ, ಹಾಗೆ ಅವ್ರಿಗೆ SSLC ಅನ್ನೋಷ್ಟೊತ್ತಿಗೆ ನನಗಿಂತ ಜಾಸ್ತಿ ಭಯ. ನನಗೆ ಭಯ ಅನ್ನೋದೇನು ಇರಲಿಲ್ಲ, ಎಷ್ಟು ಬೇಕೋ ಅಷ್ಟು ಓದ್ತಿದ್ದೆ. ಇನ್ನು ಮಿಕ್ಕಿದ್ದೆಲ್ಲ ಕಾದಂಬರಿಗಳು, ಎಲ್ಲ ಕವನಗಳು ಓದ್ತಿದ್ದೆ. ಊಟ ಮಾಡುವಾಗ ಓದ್ತಿದ್ದೆ, ಹೋಮ್ವರ್ಕ್ ಎಲ್ಲ ಮುಗಿಸಿದ್ಮೇಲೆ ಕಾದಂಬರಿಗಳು ಓದ್ತಿದ್ದೆ. ಮೂಟೆಗಟ್ಟಲೆ ಆಲ್ರೆಡಿ ಸ್ಟಾಕ್ ಇಟ್ಟಿದೆ ಅದು. ಅವರು ಒಂದಿನ ನಾನು ಶಾಲೆಯಿಂದ ಬರೋಷ್ಟೊತ್ತಿಗೆ ಒಂದು 4-5 ಮೂಟೆ ಅಷ್ಟು ಪುಸ್ತಕಗಳನ್ನು ಯಾರಿಗೂ ಕೊಟ್ಬಿಟ್ಟಿದ್ರು. ನನಗೆ 3 ದಿನ ಬೇಕಾಯ್ತು ಸುಧಾರಿಸ್ಕೊಳ್ಳೋದಕ್ಕೆ, ಮತ್ತು
ಸಮಾಧಾನ ಮಾಡ್ಕೊಳ್ಳೋದಕ್ಕೆ. ಅಷ್ಟೊಂದು ನೋವು ದುಃಖ ಅವ್ರು ಅವಾಗ ಅನುಭವಿಸೋದು ಈಗಲೂ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದರೆ ಇವನು 10th ಓದೋದಿಲ್ಲ, ಓದಿಗೆ ಇಂಪಾರ್ಟೆನ್ಸ್ ಕೊಡ್ತಿಲ್ಲ, ಬರೀ ಇದನ್ನೇ ಮಾಡ್ತಿದ್ದಾನೆ, ಹಾಗೆ ಕಾದಂಬರಿಗಳು ಓದ್ತಿದ್ದಾನೆ. ಅದು ಸೊ ಆಮೇಲೆ ಅವ್ರಿಗೆ ಗೊತ್ತಾಯಿತು, ಇಲ್ಲ ನಾನು ಆ ಥರ ಮಾಡಬಾರ್ದಾಗಿತ್ತು, ಬಟ್ ನೀನು ಚೆನ್ನಾಗಿ ಓದು, ಮುಂದೆ ನೀನು ಇನ್ನೂ ಹೆಚ್ಚಿಗೆ ಒಂದೊಳ್ಳೆ ಹೆಸರು ಸಂಪಾದನೆ ಮಾಡಬೇಕು, ಬರೀ ಇದೊಂದೇ ಅದರಲ್ಲ, ಉದ್ಯೋಗನೂ ಬೇಕು ಮನುಷ್ಯನಿಗೆ, ಉದ್ಯೋಗ ಬೇಕಂದ್ರೆ ವಿದ್ಯೆ ಇರಬೇಕು ಅಂತ ಆ ಥರ ಹೇಳ್ತಿದ್ರು. ಏರಳದ ನಿರಳಿರಲಿದ ನಿಲಡಿದ ಏರಳದ ನಿರಳಿ ಬೆಳಿದ ನಿರಳಿದ ಸೊ ನಾನು ಅವ್ರನ್ನ ಏನೂ ಅಂದಿಲ್ಲ, ಯಾರನ್ನೂ ಏನೂ ನನಗೆ ಹೋಗಿಲ್ಲ, ನನ್ನ ಪಾಡ ನಾನು ಓದಿದೆ. 10th ಆಯಿತು, PUC ಸೈನ್ಸ್ ತೊಗೊಂಡೆ. ಈ ಮಧ್ಯದಲ್ಲಿ ಅಂದರೆ ಪ್ರೈಮರಿ ಸ್ಕೂಲಿಂದ ಹಿಡಿದು ಹೈಸ್ಕೂಲು ಕಾಲೇಜ್ವರೆಗೂ ಪ್ರತಿಯೊಂದು ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೂ ಭಾಗವಹಿಸ್ತೆ. ಸಾಂಸ್ಕೃತಿಕ ಆ, ಸಂಬಂಧಪಟ್ಟಂಗೆ ಏನೇ ಒಂದು ಕಾಂಪಿಟೇಷನ್ಸ್ ಇರಲಿ, ಅಥವಾ ಸ್ಕೂಲ್ ಡೇ ಫಂಕ್ಷನ್ಸ್ ಆಗ್ಬೋದು, ಕಾಲೇಜ್ ಡೇ ಫಂಕ್ಷನ್ಸ್ ಆಗ್ಬೋದು, ಇದಕ್ಕೆಲ್ಲಕ್ಕೂ ಸ್ವಯಂ ಪ್ರೇರಿತವಾಗಿ ಭಾಗವಹಿಸಿ ಡ್ಯಾನ್ಸು, ನಾಟಕಗಳು, ನಾನೇ ಓನಾಗಿ ಸ್ಕ್ರಿಪ್ಟ್ ಬರೆದು ಒಂದು ಕಾಮಿಡಿ ಸ್ಕಿಟ್ಗಳನ್ನ ಬರೆದು ನಾನೇ ವೇಷ ಹಾಕ್ಕೊಂಡು ಬೇರೆಯವ್ರಿಗೂ ಅದನ್ನು ಕಲಿಸ್ಕೊಟ್ಟು ಡೈರೆಕ್ಷನ್ ಮಾಡಿಕೊಟ್ಟು ಈ ಥರದ್ದೆಲ್ಲ ಮಾಡಿದಷ್ಟು ನನಗೆ ಇನ್ನೂ ಆಸಕ್ತಿ ಜಾಸ್ತಿ ಆಗ್ತಿತ್ತು. ಸೊ ಅಲ್ಲಿ ರಾಮಯ್ಯ ಮಾಸ್ಟರ್ ಅಂತ ಹೈಸ್ಕೂಲಲ್ಲಿ ನನಗೆ ಅವ್ರು ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಿಕೊಟ್ರು. ಅಂದರೆ ಬರೆಯೋದನ್ನು, ಕವನಗಳ ಬಗ್ಗೆ, ಇದ್ರ ಬಗ್ಗೆ ಆಸಕ್ತಿನ ಹೆಚ್ಚಿಗೆ ಮಾಡಿದಂಥ ಗುರುಗಳು ವೀರಾಮಯ್ಯ ಸರ್ ಅಂತ. ಈ ಥರ ತುಂಬ ಜನ ಗುರುಗಳು ಸಪೋರ್ಟ್ ಇದೆ ನನಗೆ, ಅಂದರೆ ಬೇಸಿಕಲಿ ಆ ಒಂದು ಚಿಕ್ಕ ವಯಸ್ಸಲ್ಲಿ. ಸೊ ಕಾಲೇಜ್ ಆದಮೇಲೆ ಬೆಂಗಳೂರು RC ಕಾಲೇಜಲ್ಲಿ BBMನ ಕಂಪ್ಲೀಟ್ ಮಾಡಿಕೊಂಡೆ. ಅದಾದಮೇಲೆ ಜಾಬ್ಗೆ ಹೋಗ್ಬೇಕಾಗಿತ್ತು. ಎಲ್ಲ ಕಡೆ ಸುಮಾರು ಒಂದು ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಕೆಲಸ ಮಾಡಿದ್ದೆ. ನಾನು ಶುರು ಮಾಡಿದ್ದು ಫಸ್ಟು ನಾನು ಜಾಬ್ ಸ್ಟಾರ್ಟ್ ಮಾಡಿದ್ದು ಊರು ಅಂತಂದರೆ ಕಣಗಾಲ್. ನನಗೆ AD ಪ್ಯಾರಿ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ. ಆ ಪ್ಯಾರಿ ಕಂಪ್ನಿಲಿ ಕೆಲಸ ಮಾಡುವಾಗ ಫಸ್ಟು ನನಗೆ ಮಾರ್ಕೆಟಿಂಗ್ ಇದ್ರ ಬಗ್ಗೆ, ಅಲ್ಲಿ ಜನರಿಗೆ, ರೈತರಿಗೆ ಅರಿವು ಮೂಡಿಸೋದಕ್ಕೆ ಅಂತ ಹೇಳಿ ನನ್ನನ್ನು ಕಳಿಸಿದೆ ಕಣಗಾಲ್ಗೆ. ಅಲ್ಲಿ ಅವ್ರ ಮನೆ ಹುಡುಕೊಂಡೋಗಿ, ಪುಟ್ಟಣ್ಣ ಕಣಗಾಲ್ ಸರ್ ಅವ್ರ ಮನೆ ಎಲ್ಲಿದೆ ಅಂತ ಹೋಗಿ ನೋಡಿಕೊಂಡು ಒಂಥರ ಖುಷಿ. ಏನೋ ಅಂದರೆ ಸಿನಿಮಾ ಹುಚ್ಚು ಅನ್ನೋದು, ಎಷ್ಟೇ ಜಾಬ್ ಮಾಡ್ತಿಲ್ಲ, ಎಲ್ಲೇ ಇರಲಿ, ಸುಮಾರು 8-10 ಕಂಪ್ನಿಗಳಲ್ಲಿ ಕೆಲಸ ಮಾಡ್ಕೊಂಬಂದಿದ್ದೀನಿ. ದೊಡ್ಡ ದೊಡ್ಡ MNCಗಳಲ್ಲೆಲ್ಲ, ಶೆಲ್ ಆ ಥರ ಸಂಬಂಧಪಟ್ಟಂಗೆಲ್ಲ, ಸೋಲಾರ ಕಂಪ್ನಿ. ಸೊ ಇದೆಲ್ಲ ಮಾಡ್ತಿದ್ರು ಕೂಡ ಜೊತೆಗೆ ನನಗೆ ನೈಟ್ ಟೈಮ್ ನಾನು ಬರೆಯೋದು ಮಾತ್ರ ನಿಲ್ಲಿಸ್ತಿರ್ಲಿಲ್ಲ, ಓದೋದು ನಿಲ್ಲಿಸ್ತಿರ್ಲಿಲ್ಲ. ಓದೋದು ಬರೆಯೋದು ಕಂಟಿನ್ಯೂ ಆಗ್ತಿತ್ತು. ನನ್ನಷ್ಟು ನಾನು ಹುಚ್ಚಾಗಿ ಏನೋ ಟೈಟಲ್ಸು, ಒಳ್ಳೊಳ್ಳೆ ಟೈಟಲ್ಸು ಅನಿಸಿದರೆ ಅದನ್ನು ಬರೆದಿಟ್ಕೊಳ್ಳೋಂಥದ್ದು, ಡಿಸೈನ್ ಮಾಡಿ ಬರೆದಿಟ್ಕೊಳ್ಳೋಂಥದ್ದು ಆಗ್ಬೋದು, ಒಂದು ಕವನಗಳನ್ನು ಬರೆಯುವಂಥದ್ದಾಗ್ಬೋದು, ಸಿನಿಮಾ ಶೈಲಿಯಲ್ಲಿ ಹಾಡುಗಳನ್ನ ಬರೆಯುವಂಥದ್ದಾಗ್ಬೋದು. ಯಾಕಂದ್ರೆ ನನಗೆ 9ನೇ ಕ್ಲಾಸಲ್ಲಿದ್ದಾಗ ಒಂದು ಹಾಡು ಕೇಳಿದ್ದೆ ನಾನು, ತೆಲುಗುನಲ್ಲಿ ನವರಾಗಮ್ ಅಂತ ಒಂದು ಕಾರ್ಯಕ್ರಮ ಬರ್ತಾಯಿತ್ತು. ಈಗ ಪಾಡ್ತಾತಿ, ಈಗ ಈ ಥರ ಎಲ್ಲ ಬರ್ತದೆ, ನಮ್ಮ ಸರಿಗಮಪ ಆ ಥರ. ಸೊ ಅದರಲ್ಲಿ ಒಂದು ಹಾಡು ಕೇಳಿದೆ. ಅದರಲ್ಲಿ ಸಾಹಿತ್ಯ ತುಂಬ ನನಗೆ ಮನಸ್ಸಿಗೆ ನಾಟ್ಬಿಡ್ತು. ಅಂದರೆ ಅಷ್ಟು ಚೆನ್ನಾಗಿ ಒಂದು ಪದಗಳನ್ನ ವರ್ಣನೆ ಮಾಡ್ಬೋದಾ, ಒಂದು ನೇಚರ್ನಾಗ್ಬೋದು, ಅಥವಾ ಆ ಹಾಡಲ್ಲಿ ಎಲ್ಲ ಸೇರಿಕೊಂಡಿದೆ. ಒಂದು ವ್ಯಕ್ತಿತ್ವ ಹೆಂಗಿರಬೇಕು ಮನುಷ್ಯಂದು, ಒಂದು ಕಲೆ ಹೇಗಿರಬೇಕು, ಪ್ರಕೃತಿ ಅಂದರೆ ಏನು, ಇಷ್ಟನ್ನು ಸೇರಿಸಿ ಒಂದು ಹಾಡನ್ನು ಬರೆದಿದ್ದಾರೆ. ಚಿರಂಜೀವಿ ಸರ್ ಅವರದ ಸಿನಿಮಾ ಆ್ಯಕ್ಚುಲಿ ಅದು. ತರಲಿರಾದ ತನಿ ವಸಂತಂ ತನ ದರಿಕಿರಾನಿವನಾಲ ಕೋಸಂ. ಈ ಹಾಡು ನನಗೆ ತುಂಬ ಇಷ್ಟ. ಅಂದರೆ ಕಾಡು ವಸಂತದ ಹತ್ರ ಹೋಗಕ್ಕೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ವಸಂತನೇ ಕಾಡನ್ನು ಹುಡ್ಕೊಂಡು ಬರುತ್ತೆ. ಆ ಸಿನಿಮಾದಲ್ಲಿ ನಮ್ಮ ಕನ್ನಡ ರಮೇಶ್ ಅರವಿಂದರ್ ಸರ್ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಸಂಗೀತದ ಒಂದು ಕುಟುಂಬ ಅವ್ರದ್ದು. ಆ ಸಂಗೀತ ಅನ್ನೋಂಥದ್ದು ಬರೀ ಸ್ಟೇಜ್ ಮೇಲೆ ಮಾತ್ರ ಹಾಡಬೇಕು, ಬೇರೆ ಎಲ್ಲೂ ಹಾಡಬಾರ್ದು ಅನ್ನೋಂಥದ್ದು ಅವ್ರ ತಂದೆಯವ್ರದ್ದು ಒಂದು ಉದ್ದೇಶ. ಸೊ ಇವರು ಕೂಲಿ ಕಾರ್ಮಿಕರ ಜೊತೆಯಲ್ಲಿ ಅವ್ರು ಕೇಳ್ತಾರೆ ಅಂದ್ಬಿಟ್ಟು ಪಾಪ ತುಂಬ ಚೆನ್ನಾಗಿ ಹಾಡನ್ನು ಅವ್ರಿಗೋಸ್ಕರ ಅಂತ ಹಾಡ್ತಾರೆ.
ಬೆಳೆದಿಂಗಳು ಬೀಳುತ್ತೆ, ಅದು ಬರೀ ಒಂದು ಕಡೆ ಮಾತ್ರ ಬೀಳೋದಿಲ್ಲ. ಅದು ಕಾಡಿಗೂ ಬೆಳಕು ಕೊಡುತ್ತೆ, ಮರುಭೂಮಿಗೂ ಬೆಳಕು ಕೊಡುತ್ತೆ, ಪ್ರಪಂಚಕ್ಕೆಲ್ಲ ಬೆಳಕು ಕೊಡುತ್ತೆ ಬೆಳೆದಿಂಗಳು. ಅದಕ್ಕಿಲ್ದಿರೋಂಥ ಜಾತಿ ಭೇದ ಭಾವ ಎಲ್ಲ ನಮಗೆ ಮನುಷ್ಯರಿಗೆ ಏನಕ್ಕೆ ಬೇಕು ಅನ್ನೋಂಥ ಒಂದು ಹಾಡದು. ಆ ಹಾಡು ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಆ ಹಾಡಿನ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಹೋದಾಗ ನಮ್ಮ ಸ್ನೇಹಿತರು ಒಂದು ಕ್ಯಾಸೆಟ್ ಅಂಗಡಿ ಇತ್ತು, ಆ್ಯಕ್ಚುಲಿ ರೆಕಾರ್ಡಿಂಗ್ ಸೆಂಟರ್ ಇತ್ತು. ಸೊ ಅಲ್ಲಿ ಹೋಗಿ ನಾನು ವಿಚಾರಿಸಿದೆ, ಈ ಹಾಡು ಯಾವ ಸಿನಿಮಾದು, ಯಾವ ಸಿನಿಮಾ ಆದಮೇಲೆ ಇದು ಅಂದರೆ ಯಾರು ಬರೆದಿದ್ದು ಇದನ್ನು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಎನ್ಕ್ವೈರಿ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಸಾಹಿತ್ಯದ ಅಭಿರುಚಿ ಅಂದರೆ ಅದರಲ್ಲಿರೋಂಥ ಒಂದು ಪದಗಳ ಸಾರಾಂಶನ ಅರ್ಥ ಮಾಡ್ಕೊಂಡಿದ್ದಕ್ಕೆ, ತುಂಬ ಮನಸ್ಸಿಗೆ ಅದು ಹಿಡಿಸೋದಕ್ಕೆ ಇಷ್ಟೆಲ್ಲ ಮಾಡಬೇಕಾಗಿ ಬಂತು. ಸೊ ಆಗ ನಮ್ಮ ಫ್ರೆಂಡ್ ಅವರ ಸಂತೋಷ್ ಅಂತಿದ್ರು, ಅವ್ರ ತಂದೆ ಹೇಳಿದ್ರು, ಸೊ ಈ ಸಿನಿಮಾ ಬಂದ್ಬಿಟ್ಟು ಸೀತಾರಾಮ ಶಾಸ್ತ್ರಿ ಅಂತ, ಸಿರಿವೆನ್ನೆಲ ಸೀತಾರಾಮ ಶಾಸ್ತ್ರಿ ಅಂತ ಅವರು ಬರೆದಿರೋಂಥದ್ದು ಸಿನಿಮಾ ಇದು. ಸರ್ ಆಲ್ಮೋಸ್ಟ್ ಎಲ್ಲರಿಗೂ ಒಂದೊಂದು ಪಿಕ್ಚರ್ಗಳು ಪ್ರಭಾವ ಬೀರುತ್ತೆ. ಸೊ ನಿಮ್ಮ ಜೀವನದಲ್ಲಿ ಯಾವ ಮೂವಿ ನಿಮಗೆ ಪ್ರಭಾವ ಬೀರುತ್ತೆ ಸರ್? ಈಗ ಹೇಳಿದ್ನ ಸರ್, ಈಗ ಹಾಡು ಹೇಳಿದ್ನಲ್ಲ, ಆ ತರಲಿರಾದ ತನಿ ವಸಂತ ಕನದರಿಕಿರಾನಿವನ ಕೂಸು. ಈ ಸಿನಿಮಾ ಬಂದು ರುದ್ರವೀಣಾ ಅಂತ ಸರ್. ಇದು 1988ರಲ್ಲಿ ರಿಲೀಸ್ ಆಗಿದ್ದಂಥ ಸಿನಿಮಾ ಅದು. ಸಂಗೀತ ಬಂದು ಇಳೆಯರಾಜ ಸರ್ ಅವರು, ಮಾಸ್ಟರ್ ಇಳೆಯರಾಜ ಸರ್ ಅವರು, ಎಸ್ ಪಿ ಸರ್ ಹಾಡಿರೋದು. ನಿಜವಾಗ್ಲೂ ಆ ಸಾಹಿತ್ಯ ನೀವು ಅದನ್ನು ಸರಿ ಗಮನ ಇಟ್ಟು ಕೇಳಿಸ್ಕೊಂಡ್ರೆ ಅಷ್ಟೊಂದು ಅದ್ಭುತವಾಗಿ ಬರೀಬೋದ ಅಂತ ಅನಿಸುತ್ತೆ ನನಗೆ. ಅದು ನೋಡಿದ್ಮೇಲೆ ನಾನು ಏನಾದ್ರು ಮಾಡಿ ನನ್ನ ಭಾವನೆಗಳು ಕೂಡ ಒಂದು ವ್ಯಕ್ತಪಡಿಸುವಂಥ ಹಾಡುಗಳನ್ನ ಬರೀಬೇಕು ಅನ್ನೋಂಥ ಒಂದು ಆಸಕ್ತಿ. ಅಂದರೆ ಈ ಕವನಗಳ ಬರವಣಿಗೆಯಿಂದ ಸಿನಿಮಾ ಶೈಲಿಯ ಬರವಣಿಗೆಗೆ ನನಗೆ ಒಂದು ಶಿಫ್ಟ್ ಆಗೋದಕ್ಕೆ ಆ ಒಂದು ಹಾಡು ಪ್ರೇರಣೆ ಅಂತ ನನಗೆ ಪ್ರೇರಣೆ ಆಗಿದೆ ಆ್ಯಕ್ಚುಲಿ ಸರ್. ಜೀವನದಲ್ಲಿ ಎಲ್ಲರಿಗೂ ಹೋರಾಟಗಳಿರ್ತವೆ. ಸೊ ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಒಂದು ನೀವು ನೆನಪಿಸ್ಕೊಂಡ್ರೆ ಯಾವ ಘಟನೆ ನಿಮ್ಮನ್ನ ಬರವಣಿಗೆಯಲ್ಲಿ ಪ್ರಭಾವ ಬೀರುತ್ತೆ? ಸರ್ ಆ್ಯಕ್ಚುಲಿ ನಮ್ಮದು ಬೇಸಿಕಲಿ ಲೋಯರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ನಾವು ಕನಸಲ್ಲಿ ಕೂಡ ಸಿನಿಮಾ ಫೀಲ್ಡ್ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ. ಸಿನಿಮಾಗೆ ದುಡ್ಡು ಕೂಡಿಟ್ಕೊಂಡು ಟಿಕೆಟ್ ತೊಗೊಂಡು ಸಿನಿಮಾ ನೋಡಿದ್ರೇ ನಮಗೆ ಅದೇ ಒಂದು ದೊಡ್ಡ ಖುಷಿ ಆ ಸಮಯದಲ್ಲಿ. ಸೊ ಆ ರೀತಿ ಇರುವಾಗ ನಮಗೆ ಇಷ್ಟ ಆಗುವಂಥ, ನನಗೆ ನೋಡಿ ಎಲ್ಲರಿಗೂ ಸಾಮಾನ್ಯಕ್ಕೆ ಹೀರೋಗಳು ಎಲ್ಲ ಇಷ್ಟ ಆಗ್ತಾರೆ, ಹೀರೋಗಳು ಫ್ಯಾನ್ಸ್ ಇರ್ತಾರೆ. ನಾನು ರೈಟರ್ಸ್ ಫ್ಯಾನ್ ಅದೇ. ಅಂದರೆ ನನಗೆ ಸೀತಾರಾಮ ಶಾಸ್ತ್ರಿ ಅವರು ಸಿನಿಮಾ ರುದ್ರವೀಣಾ ಅವರು ಬರೆದಿದ್ದಾರೆ ಅಂತಂದಮೇಲೆ ಅವರು ಇನ್ನೂ ಬೇರೆ ಹಾಡುಗಳು ಇಷ್ಟು ಚೆನ್ನಾಗಿ ಬರೆದಿರ್ಬೋದಲ್ವ ಅಂತ ಹೇಳಿ ನಮ್ಮ ಫ್ರೆಂಡ್ ಅವ್ರ ಕ್ಯಾಸೆಟ್ ಅಂಗಡಿಯಲ್ಲಿ ಅವ್ರದ್ದೇ ಹಿಟ್ ಸ್ಪೆಷಲ್ ಸಾಂಗ್ಸ್, ಅಂದರೆ ಸಪ್ರೇಟಾಗಿ ಅವ್ರು ಬರೆದಿರೋಂಥ ಹಾಡುಗಳನ್ನ ಕ್ಯಾಸೆಟ್ ಮಾಡಿಕೊಂಡು C60 C90 ಅಂತೆಲ್ಲ ಬರ್ತಿದ್ದಲ್ಲ ಕ್ಯಾಸೆಟ್ಸ್ ಎಲ್ಲ ಇವಾಗ. ಸೊ ಅದನ್ನು ಅವ್ರ ಹಿಟ್ಸ್ನ ಒಂದು 10-15 ಕ್ಯಾಸೆಟ್ಗಳನ್ನ ಮಾಡಿಕೊಂಡು ಅದನ್ನೆಲ್ಲ ಬರ್ಕೊಂಡು ಹಾಡುಗಳೆಲ್ಲ, ಈಗಿನ ಥರ ಗೂಗಲೆಲ್ಲ ಏನಿಲ್ವ, ಮೊಬೈಲ್ ಇಲ್ವಲ್ಲ ಅವಾಗೆಲ್ಲ, ಆ ಹಾಡುಗಳನ್ನ ಪಾಸ್ ಮಾಡಿ ಟೇಪ್ ರೆಕಾರ್ಡಲ್ಲಿ ಹಾಕ್ಕೊಂಡು ಎಲ್ಲ ಬರ್ಕೊಂಡು ಅದ್ರ ಮೀನಿಂಗ್ನ ತೊಗೊಂಡು ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಈ ಹಾಡನ್ನು ಕನ್ನಡದಲ್ಲಿ ಬರೆದ್ರೆ ಹೇಗಿರುತ್ತೆ ಅನ್ನೋದನ್ನು ಅದೇ ರಾಗಕ್ಕೆ ಅದೇ ತಾಳಕ್ಕೆ ತಕ್ಕಂಗೆ ಒಂದು ರಿದಮಿಕ್ ಆಗಿ ಬರ್ಕೊಂಡು, ಸೊ ಆ ಥರ ಸುಮಾರಷ್ಟು ಹಾಡುಗಳನ್ನ ನಾನು ಬರೆದ್ಮೇಲೆ ಆವಾಗ ಅದರ ಸಾಹಿತ್ಯದ ಒಂದು ಸೊಗಡು ಏನು ಅಂತ ಗೊತ್ತಾಯಿತು. ಅದನ್ನು ನಮ್ಮ ಸ್ನೇಹಿತರಿಗೆಲ್ಲ ತೋರಿಸಿದಾಗ ಅವರು ಏನಂತಂದರೆ, ಓ ಇದು ಅಂದರೆ ತೆಲುಗಲ್ಲಿ ನಾವು ಅಷ್ಟೊಂದು ಡೀಪಾಗಿ ನಾವು ಅದ್ರ ಬಗ್ಗೆ ನಾವು ಯೋಚನೆ ಮಾಡಿರಲಿಲ್ಲ. ಈ ಕನ್ನಡದಲ್ಲಿ ನೋಡಿದ್ಮೇಲೆ ನಮಗೆ ತುಂಬ ಖುಷಿ ಆಗ್ತದೆ, ಅಂದರೆ ಅರ್ಥ ಆಗ್ತದೆ ಬೇಸಿಕಲಿ ಇದು ಅನ್ನುವಂಥ ಮಟ್ಟಕ್ಕೆ. ಅದಕ್ಕೋಸ್ಕರ ಡಬ್ಬಿಂಗ್ ಬೇಕಾಗಿ ಬಂತು ಸರ್ ಆ್ಯಕ್ಚುಲಿ ಇಂಡಸ್ಟ್ರಿಗೆ. ಅಂದರೆ ಈಗ ನನಗೆ ಸುಮಾರು ಜನ ಹೇಳಿದ್ದಾರೆ, ನಮ್ಮಮ್ಮಗೆ ಚಿರಂಜೀವಿ ತುಂಬ ಇಷ್ಟ ಸರ್, ಆದರೆ ಅವ್ರಿಗೆ ಸಿನಿಮಾ ಕರ್ಕೊಂಡು ಹೋಗೋಣ ಅಂತಂದರೆ ಅವ್ರ ಭಾಷೆ ಬರಲ್ವಲ್ಲ, ಅಲ್ಲೋಗಿ ಏನು ಮಾಡೋದು, ಏನು ಮಾಡೋದು ಅಂತ ಆ ಥರ ಫೀಲಿಂಗಲ್ಲಿ ಇದ್ದರು. ಬಟ್ ನೀವು ಸೈರಾ ನರಸಿಂಹರೆಡ್ಡಿ ಯಾವಾಗ ನೀವು ಕನ್ನಡ ಸಿನಿಮಾ ಕನ್ನಡಕ್ಕೆ ಡಬ್ ಮಾಡಿದ್ರು, ಸೊ ಆವಾಗ ಅವ್ರನ್ನ ನಾನು ಖುಷಿಯಿಂದ ಕರ್ಕೊಂಡೋದು, ಅವರು ಬಂದರು, ನೋಡಿದ್ರು, ತುಂಬ ಖುಷಿ ಪಟ್ಟರು. ಅದನ್ನು ನಂಗೆ ತುಂಬ ಖುಷಿ ಆಯ್ತು ಸರ್. ಅದಕ್ಕಿಂತ ಒಬ್ಬ ಮಗನಾಗಿ ನನಗೆ ಇನ್ನೇನು ಬೇಕು ಅಂತ ಕಾಮೆಂಟಲ್ಲಿ ಹಾಕಿದರು.
ಓ ಓಕೆ ಸೊ ಓಕೆ. ನನಗೆ ಯೂಟ್ಯೂಬ್ ಕಾಮೆಂಟಲ್ಲಿ ಹ್ಮ್ ಹ್ಮ್. ಸೊ ಅದನ್ನ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಥರದ್ದೆಲ್ಲ ಅಂದರೆ ಈಗ ಸರ್ ಈಗ ಭಾಷೆಗಳನ್ನ ದ್ವೇಷ ಮಾಡುವಂಥದ್ದು ನನ್ನ ದೃಷ್ಟಿಯಲ್ಲಿ ಸರಿಯಲ್ಲ. ಆದರೆ ನಮ್ಮ ಭಾಷೆಯನ್ನು ಮಾತ್ರ ಯಾವತ್ತೂ ಬಿಟ್ಕೊಡ್ಬಾರ್ದು. ಆಬ್ವಿಯಸ್ಲಿ. ನಮ್ಮ ಭಾಷೆಯನ್ನು ಉಳಿಸ್ಕೊಂಡು ಬೇರೆ ಭಾಷೆನ ಕೂಡ ಕಲಿಯೋಣ, ಕಲ್ತ್ರೆ ತಪ್ಪಿಲ್ಲ. ಡೆಫಿನೆಟ್ಲಿ. ಅಲ್ಲಿಗೆ ಹೋದಾಗ ಬಿ ಎ ರೋಮನ್ ಇನ್ ರೋಮ್ ಅಷ್ಟೇ. ನೀವು ರೋಮ್ಗೆ ಹೋದಾಗ ರೋಮನ್ ಥರ ಇರಬೇಕು, ಇಂಗ್ಲೆಂಡ್ಗೆ ಹೋದಾಗ ಇಂಗ್ಲೀಷ್ ಅವ್ರ ಥರ ಇರಬೇಕು. ಅಂದರೆ ಆಯಾ ಭಾಷೆಗಳಲ್ಲಿ ಮಾತನಾಡಬೇಕು. ಈಗ ಇಲ್ಲಿ ಬರುವಂಥವ್ರು ನಮ್ಮ ಭಾಷೆನ ಮಾತಾಡಿದ್ರೆ ನಾವು Correct. ಖುಷಿಯಾಗಿ ಅವ್ರಿಗೆ ರೆಸ್ಪಾಂಡ್ ಹೌದು, ಮಾಡೋದಕ್ಕೆ ನಿಜ. ಸಾಧ್ಯ ಆಗುತ್ತೆ. Correct. ನೀವು ನಮ್ಮ ಅಕ್ಕಪಕ್ಕದ ರಾಜ್ಯಗಳಿಗೆ ಹೋದರೆ ನೀವು ಅವ್ರ ಭಾಷೆಯಲ್ಲೇ ಮಾತಾಡಿದ್ರೇ ಉತ್ತರ ಸಿಗೋದು ನಿಮಗೆ. ಕರೆಕ್ಟ್. ಇಲ್ಲಾಂದ್ರೆ ಅವ್ರಿಗೆ ಅರ್ಥನೂ ಆಗೋದಿಲ್ಲ, ಅವ್ರು ಕಲ್ತು ಇರೋದಿಲ್ಲ. ಬಟ್ ನಮ್ಮ ಒಂದು ಹೃದಯ ವೈಶಾಲ್ಯತೆ ಏನಪ್ಪ ಅಂತಂದರೆ, ವಿಕ್ರಮ್ ಸರ್ ಡಬ್ಬಿಂಗ್ ಮಾಡುವಾಗ ಪೊನ್ನಿಯಿನ್ ಸೆಲ್ವನ್ಗೆ ಒಂದ್ಸರಿ ಹೇಳ್ತಿದ್ರು ಸರ್, ನೋಡಿ ಈಗ ನಿಮ್ಮ ನೋಡಿದ್ರೆ ನಮಗೆ ಅಸೂಯೆ ಆಗುತ್ತೆ, ಬೆಂಗಳೂರವ್ರು ನೋಡಿದ್ರೆ, ಕನ್ನಡದವ್ರು ನೋಡಿದ್ರೆ ಅಂತ. ಯಾಕೆ ಸರ್ ಅಂದರೆ ನಮಗೆ ನಮ್ಮ ಭಾಷೆ ಬಿಟ್ಟು ಬೇರೆ ಏನೂ ಗೊತ್ತಾಗಲ್ಲ. ಆದ್ರೆ ನೀವು ಎಲ್ಲ ಭಾಷೆಗಳನ್ನೂ ಪ್ರೀತಿಸ್ತೀರಿ, ಎಲ್ಲ ಭಾಷೆಗಳನ್ನೂ ಕಲಿತೀರಿ, ಎಲ್ಲ ಭಾಷೆಗಳವ್ರನ್ನ ಜನಗಳನ್ನೂ ಹತ್ರಕ್ಕೆ ತೊಗೊಳ್ತೀರಾ. Yes. ಸೊ ಅಷ್ಟು ಹೃದಯ ವೈಶಾಲ್ಯ ಇರುವಂಥವ್ರು ನೀವು ಅಂತ ಖುದ್ದಾಗಿ ನನಗೆ ಪರ್ಸನಲಾಗಿ ಹೇಳಿದಂಥವ್ರು. ಸೊ ಅವ್ರಿಗಿದೆ ಅದು. ಇಲ್ಲಿ ಉತ್ತರ ಭಾರತದಿಂದ ಬರಲಿ, ಬೇರೆ ಎಲ್ಲಿಂದನೇ ಬರಲಿ, ಇಲ್ಲಿಗೆ ಉದ್ಯೋಗಕ್ಕೆ ಅಂತ ಬರುವಂಥವ್ರು ಇಲ್ಲಿ ಭಾಷೆನ ಕಲಿಬೇಕು. ಈಗ ನಾನು ಆಂಧ್ರದಲ್ಲಿ ಕೆಲಸ ಮಾಡಿದ್ದೀನಿ. ಅಲ್ಲಿ ಕೆಲಸ ಮಾಡಿದಾಗ ಕರ್ನೂಲು, ಮೆಹಬೂಬ್ ನಗರ್ ಈ ಕಡೆ ಎಲ್ಲ ಕೆಲಸ ಮಾಡಿದ್ದೀನಿ. ಅಲ್ಲ ನಾನು ತೆಲುಗಲ್ಲೂ ಮಾತಾಡ್ತಿದ್ದೆ. ಅವ್ರಿಗೆ ಯಾರಿಗೂ ಡೌಟೇ ಬರ್ತಿರಲಿಲ್ಲ, ಇವರು ಬೇರೆ ಭಾಷೆ, ಬೇರೆ ಕರ್ನಾಟಕದವರು ಅನ್ನೋ ಮಟ್ಟಕ್ಕೆ ಭಾಷೆ ಬರ್ತಿರೋದು. ನಾನು ಅಲ್ಲಿಗೆ ಉಳ್ಕೊಳ್ಳೋದಕ್ಕೆ ಮತ್ತು ನನಗೆಲ್ಲ ಅನುಕೂಲಗಳು ಪ್ರತಿಯೊಂದು ಎಲ್ಲ ಅಲ್ಲಿ ಸ್ನೇಹಿತರು ಆಗಿದ್ದಾಗ್ಬೋದು, ಇವೆಲ್ಲ ನನಗೆ ಇದಾಯಿತು. ಸೊ ನನಗೆ ಏನಂದರೆ ಆ ರೀತಿ ಸರ್ ಅವರು ಸಾಹಿತ್ಯ ಹೆಂಗೆ ಇಷ್ಟ ಆಯಿತು ನನಗೆ, ಅದೇ ಥರ ನನ್ನ ಕನ್ನಡದಲ್ಲಿ ಚಿ ಉದಯಶಂಕರ್ ಅವ್ರದ್ದಾಗ್ಬೋದು, ಆರ್ ಎನ್ ಜಯಗೋಪಾಲ್ ಸರ್ ಅವ್ರದ್ದಾಗ್ಬೋದು, ಹಂಸಲೇಖ ಸರ್ ಅವ್ರದ್ದಾಗ್ಬೋದು, ಇವರ ಸಾಹಿತ್ಯನ ಸ್ಟಡಿ ಮಾಡೋಕ್ಕೆ ಶುರು ಮಾಡಿದೆ. ತೆಲುಗಲ್ಲಿ ವೇಟೂರು ಸುಂದರಮೂರ್ತಿ ಅವರು, ಆರುದ್ರ, ಆತ್ರೇಯ, ಈ ಥರದವರೆಲ್ಲ ಹಿಂಗೆ ಶುರು ಆಯ್ತು ಸರ್. ಕನ್ನಡ ಮತ್ತು ತೆಲುಗುನ ಒಂದು ಪ್ರಭಾವ. ತಮಿಳಲ್ಲಿ ವೈರಮುತ್ತು ಸರ್ ಅವರನ್ನು ತುಂಬ ಇಷ್ಟ ನನಗೆ. ಅವರ ಹಾಡುಗಳು ತುಂಬ ನಾವು ಕೇಳಿ ಬೆಳೆದಂಥವ್ರು. ಮಿನ್ಸಾರ ಕನವು ಅದೆಲ್ಲ ಬಂತಲ್ಲ, ಆ ಥರ ಸಿನಿಮಾಗಳು. ಅಂದರೆ ನಾವು ಕಾಲೇಜ್ ಡೇಸಲ್ಲಿ ಓದ್ಬೇಕಾದ್ರೆ ಅವರು ಟಾಪಲ್ಲಿ ಇದ್ದಂಥ ಒಬ್ಬ ರೈಟರ್ ಅವರು. ನನಗೆ ಸಿನಿಮಾ ಫೀಲ್ಡ್ಗೆ ಹೋಗಬೇಕು ಅಂತಲ್ಲ, ಬಟ್ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಆಸಕ್ತಿಯಿಂದ ನಾನು ಕಲ್ತಂಥದ್ದು. ಕಷ್ಟಗಳು ಅಂತ ಹೇಳಿದ್ರೆ, ನನಗೆ ಸುಮಾರು ಜನ ತಮಾಷೆ ಮಾಡಿದವರು, ಅವಮಾನ ಮಾಡಿದವರು. ಅಂದರೆ ಅವಮಾನ ಮಾಡಬೇಕು ಅಂತ ಉದ್ದೇಶ ಅಲ್ಲ, ಸ್ನೇಹಿತರೆ, ಬೇರೆ ಯಾರೂ ಅಲ್ಲ. ನನಗೆ ಆ ಡೈರೆಕ್ಟ್ರಿಗೆ ಗೊತ್ತು, ಈ ಡೈರೆಕ್ಟ್ರಿಗೆ ಗೊತ್ತು, ಬಾ ನಿಮಗೆ ಪರಿಚಯ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋಗುವಂಥದ್ದು. ಅಲ್ಲಿ ಹೋದರೆ ಅವರು ಒಳ್ಳೆ ಪ್ರೊಡ್ಯೂಸರ್ ಹಿಡ್ಕೊಂಬ, ನಿಮ್ಗೆ ಸಾಂಗ್ ಬರ್ಸ್ಕೊಡ್ತೀನಿ ಅಂತ ಹೇಳೋವಂಥದ್ದು. ಇಲ್ಲ ನೀನೇ ಸ್ವಲ್ಪ ಇನ್ವೆಸ್ಟ್ ಮಾಡ್ತೀಯ ನೋಡು ಏನಾದ್ರು, ಹಂಗೆ. ನನಗೆ ತುಂಬ ಒಂಥರ ಒಂದು ಕಡೆ ನಗು ಬರೋದು, ಒಂದು ಕಡೆ ದುಃಖ ಆಗೋದು, ಹೇಳ್ಕೊಳಕ್ಕೆ ಆಗದಿರೋಂಥ ಒಂದು ಫೀಲಿಂಗ್, ಈ ಥರದ್ದೆಲ್ಲ ಹಿಂಗೆಲ್ಲ ಅನುಭವಿಸಿದೆ ಸರ್. ಮತ್ತು ನಾನು ಆ ಏರಿಯಾಗೆ ಹೋಗೋದೇ ಬಿಟ್ಬಿಟ್ಟೆ, ನಮಗೆ ಬೇಕಾಗಿಲ್ಲ. ಅದೇನಿದ್ರು ಬರೀ ದೊಡ್ಡವ್ರಿಗೆ ಮಾತ್ರ ಅಷ್ಟೇ, ನಾವು ನಮ್ಗೆ ಇಷ್ಟ ಬಂದಿದ್ದನ್ನು ನಾವು ಬರ್ಕೊಳ್ತಾ ಕೂತ್ಕೊಳ್ಳೋಣ ಅಂಥೇಳಿ ಆಸೆನೇ ಬಿಟ್ಬಿಟ್ಟಿದ್ದೆ. ಆದರೆ ಕೊನೆಗೆ ನಮ್ಮ ಊರಿನವರೇ ರಮೇಶ್ ರಾಜ್ ಅಂತ ಒಬ್ಬರು ಡೈರೆಕ್ಟ್ರ್, ಒಬ್ಬರು ಅದಕ್ಕೆ ಮುಂಚೆ ಗ್ಯಾಂಗ್ ಲೀಡರ್ ಅಂತ ಆದಿಯವ್ರನ್ನ ಹಾಕ್ಕೊಂಡು ಸಿನಿಮಾ ಮಾಡಿದರು. ಎರಡನೇ ಸಿನಿಮಾ ತವರಿನ ಋಣ ಅಂತ ಮಾಡ್ತಿದ್ರು. ಪೂಜಾ ಗಾಂಧಿ ಅವ್ರನ್ನ ಹೀರೋಯಿನ್ ಆಗಿ ಮಾಡ್ತಿದ್ರು. ಶ್ರೀರಾಮ್ ರೆಡ್ಡಿ ಅಂತ ನಮ್ಮ ಚಿಕ್ಕಬಳ್ಳಾಪುರ ಅಗಲಗುರ್ಕಿ ಅಂತ ಒಂದು ಹಳ್ಳಿ, ಅಲ್ಲಿನ ಪ್ರೊಡ್ಯೂಸರ್ ಅವರು. ಸೊ ನಮ್ಮೂರವರಾಗಿದ್ದ ನನಗೆ ಒಂದು ಬರೆಯೋದಕ್ಕೆ ಒಂದು ಅವಕಾಶ ಸಿಗ್ತದಲ್ಲಿ. ಸೊ ಒಂದು ಹಾಡು ಬರೆದಿದ್ದೆ. ಹಾಡಲ್ಲಿ ಕೇಳೆ ಮೈನಾ ಅಂತ ಯೂಟ್ಯೂಬಲ್ಲಿ ಎಲ್ಲ ಇದೆ. ಸಾಲಂಬರ ತಿಮ್ಮಕ್ಕ ಅವ್ರನ್ನ ಕರೆಸಿ ಆಡಿಯೋ ಲಾಂಚ್ ಮಾಡಿಸಿದ್ವಿ ಆ್ಯಕ್ಚುಲಿ. ಸೊ ಹಾಡುಗಳೆಲ್ಲ ತುಂಬ ಚೆನ್ನಾಗಿ ಹಿಟ್ ಆಯಿತು. ದೊಡ್ಡರಂಗೇಗೌಡರು ಬರೆದಿದ್ರು ಆ ಸಿನಿಮಾದಲ್ಲಿ. ದೊಡ್ಡವರು ಎಲ್ಲ ಬರೆದಿದ್ರು, ನಾನು ಬರೆದಿದ್ದೆ. 2009 ಸರ್. ಅದು ಸಿನಿಮಾ ರಿಲೀಸ್ ಆಗಲಿಲ್ಲ ಕೊನೆಗೂ, ಇವತ್ತಿಗೂ. ಸೊ ಅವ್ರು ತೀರ್ಕೊಂಡ್ಬಿಟ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿರ್ಮಾಪಕರು. ತಿರ್ಕೊಂಡಾಗಿಂದ ಸಿನಿಮಾ ಮತ್ತೆ ರಿಲೀಸ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಇವತ್ತಿಗೂ ರಿಲೀಸ್ ಆಗಿ ನನ್ನ ಊಹೆ ಏನಿತ್ತು ಅಂದರೆ, ಈ ಹಾಡು ಹಿಟ್ಟಾಗೋಯ್ತು, ಜನಕ್ಕೆ ಇಷ್ಟ ಆಗೋಯ್ತು. ಅದು ಮಡಿಕೇರಿಯಲ್ಲಿ ಶೂಟ್ ಮಾಡಿದ್ದು, ವೀಡಿಯೋ ಸಾಂಗ್ ಎಲ್ಲ ರಿಲೀಸ್ ಆಗಿತ್ತು ಎಲ್ಲ. ಇನ್ನು ನನಗೆ ಆಫರ್ಸ್ ಬರ್ತವೆ, ನಾನು ಬ್ಯುಸಿ ಆಗಿಬಿಡ್ತೀನಿ ಅನ್ನೋದು 2009ರಲ್ಲಿ ಅಂದ್ಕೊಂಡಿದ್ದೆ. ಸೊ ಆಮೇಲೆ ಎರಡನೇ ಹಾಡು ಬರೆಯೋದಕ್ಕೆ ಸಿನಿಮಾಗೆ ಅಂತ ನನಗೆ 10 ವರ್ಷ ಕಾಯಬೇಕಾಯ್ತು.
2019ರಲ್ಲಿ ರಂಗಸ್ಥಳಂ ಸಿನಿಮಾಗೆ ಬರೆಯೋಕ್ಕೆ ಚಾನ್ಸ್. ಈ 10 ವರ್ಷದ ಜರ್ನಿ ಏನಿದೆ ಸರ್, ಒಂದು ಕಡೆ ಜಾಬ್ ಮಾಡ್ಕೊಳ್ತಾ, ಇನ್ನೊಂದು ಕಡೆ ಬರ್ಕೊಳ್ತಾ, ಯಾರು ಭಕ್ತಿಗೀತೆಗಳು ಬರೀ ಬಾ ಅಂತ ಕರೆದ್ರೆ ಹೋಗಿ ಬರ್ಕೊಡೋವಂಥದ್ದು, ಸ್ವಂತ ಖರ್ಚಲ್ಲೇ ನಾನು ಎಲ್ಲ ಮಾಡ್ತಿದ್ದೆ ಅಂತ. ಅಂದರೆ ಸದ್ಯಕ್ಕಾಗ ಜಾಬ್ ಮಾಡ್ತಿದ್ರಿಂದ ನನಗೆ ದುಡ್ಡಿನ ಕಾಸಿಂದು ಏನು ಚಿಂತೆ ಆ ಥರ ಏನಿರಲಿಲ್ಲ. ಮನೆ ಕಡೆ ನೋಡ್ಕೊಳ್ತಾ, ಮನೆ ಜವಾಬ್ದಾರಿ ನೋಡಿಕೊಂಡು, ಈ ಕಡೆ ಕೆಲಸ ಮಾಡಿಕೊಂಡು. ಸರ್ ಇದು ಏನಂತಂದರೆ, ಕೆಲವೊಂದು ಸರಿ ರಾತ್ರಿ 12-1 ಗಂಟೆಯಲ್ಲಿ ರಿಸ್ಕ್ ತಗೊಂಡು ಜರ್ನಿ ಮಾಡ್ಕೊಂಡು ಹೋಗಿ ಮನೆಗೆ ಸೇರಿದಂಥದ್ದಿದೆ. ನಮ್ಮ ಚಿಕ್ಕಬಳ್ಳಾಪುರ ಬೆಂಗಳೂರಿಂದ ನಿಮ್ಗೆ ಗೊತ್ತು 60 ಕಿಲೋಮೀಟರ್ ಆಗುತ್ತೆ. ಸೊ ಇಲ್ಲೆಲ್ಲ ಸ್ಟುಡಿಯೋಲ್ಲಿ ರೆಕಾರ್ಡಿಂಗ್ ಮುಗಿಸೋದಿಗೆ 11:30-12 ಗಂಟೆ ಆಗುತ್ತೆ. ಮನೆಗೆ ಹೋಗೋದು 3 ಗಂಟೆ ಆಗುತ್ತೆ ರಾತ್ರಿ ಹೊತ್ತು. ಸೊ ಈ ಥರ ಎಷ್ಟೊಂದು ಮಾಡಿದ್ದೀನಿ. ಸುಮಾರಷ್ಟು ಎಲೆಕ್ಷನ್ ಸಾಂಗ್ಸ್ ಆಗ್ಬೋದು, 1000 ಮೇಲೆ ಆಗಿದೆ ಸರ್. ಕರ್ನಾಟಕದ ಎಲ್ಲ ದೇವರುಗಳ ಬಗ್ಗೆ ಹಾಡುಗಳು ಬರೆಯುವಂಥ ಅವಕಾಶ ಸಿಕ್ತು. ಎಲ್ಲ ಪಾರ್ಟಿಗಳವ್ರಿಗೂ, ಎಲ್ಲ ಪಕ್ಷಗಳವ್ರಿಗೂ ಬರ್ತಿದ್ದೀನಿ, ಹಾಡು ಬರ್ತಿದ್ದೀನಿ. ಇಷ್ಟೆಲ್ಲ ಆದಮೇಲೆ ನನಗೆ ಅಶ್ವಿನಿ ಸ್ಟುಡಿಯೋ ರಾಮಪ್ರಸಾದ್ ಸರ್ ಅವರು ಸಾಕಷ್ಟು ಹಾಡುಗಳನ್ನ ನನ್ನ ಕಡೆಯಿಂದ ಬರ್ಸಿದ್ರು. ಅವರು ಕನ್ನಡ, ತೆಲುಗು ಎಲ್ಲ ಬರ್ಸ್ಕೊಂಡಿದ್ರು. ಚುನಾವಣೆದು ಆಗ್ಬೋದು, ಪ್ರೈವೇಟ್ ಆಲ್ಬಮ್ಸ್ ಈ ಥರದ್ದು. ಅವ್ರು ನನ್ನನ್ನು ಐಡೆಂಟಿಫೈ ಮಾಡಿದ್ರು, ಈಗ ಏನೋ ಸ್ಕಿಲ್ ಇದೆ ಹಾಗೆ ಹೀಗೆ ಅಂತ. ನಾನು ಊರಲ್ಲಿದ್ದಾಗ ಒಂದ್ಸರಿ ಫೋನ್ ಮಾಡಿ ಹೇಳಿದ್ರು, ನೋಡಿ ಈ ಥರ ಒಂದು ಅವಕಾಶ ಇದೆ. ಆಗ್ತಾನೆ ಡಬ್ಬಿಂಗ್ ಇನ್ನೂ ಶುರುವಾಗಿದ್ದು, ಅಲ್ಲಿಗೆ ಮುಂಚೆ ಡಬ್ಬಿಂಗ್ ಇರಲಿಲ್ಲ. ಆಗ ಡಬ್ಬಿಂಗ್ ಶುರುವಾಗಿದ್ದು. ರಂಗಸ್ಥಳಂ ಮಾಯಾಬಜಾರ್ ಆದಮೇಲೆ ರಂಗಸ್ಥಳಂ ಫಸ್ಟ್ ಡಬ್ಬಿಂಗ್ ಸಿನಿಮಾ ಕನ್ನಡದಲ್ಲಿ ಬಂದಿದ್ದು. ಸೊ ಒಂದು ಹಾಡು ಬರ್ಕೊಂಡು ಬಂದಿದ್ದು ಅಂತ. ಸರ್ ನಾನು ಯಾವ ಹಾಡು ಬರೀಲಿ ಸರ್ ಅಂತಂದರೆ, ಯಾವುದಾದ್ರು ನಿಮ್ಗೆ ಇಷ್ಟ ಆಗಿದ್ದು ಒಂದು ಹಾಡು ಬರ್ಕೊಂಡು ಬಾ ಅಂತ. ಅವ್ರ ತಲೆ ಟ್ರ್ಯಾಕ್ಸ್ ಎಲ್ಲ ಇದ್ವು ಆಲ್ರೆಡಿ. ಸೊ ನನಗಿಷ್ಟ ಅದು ಚಂದ್ರಬೋಸ್ ಸರ್ ಅಂದರೆ ತುಂಬ ಇಷ್ಟ. ಮೊನ್ನೆ ಆಸ್ಕರ್ ಬಂತಲ್ಲ ಅವ್ರಿಗೆ, ಅವರು ಎಲ್ಲ ಹಾಡುಗಳು ಅವರೇ ಬರ್ತಿತ್ತು ರಂಗಸ್ಥಳಂ. ಸೊ ಎಂಥ ಸಕ್ಕಾಗುನ್ನವೆ ಲಕ್ಷ್ಮಿ ಎಂಥ ಸಕ್ಕಾಗುನ್ನವೆ, ಆ ಹಾಡನ್ನು ಕನ್ನಡದಲ್ಲಿ ಎಂಥ ಮುದ್ದಾಗಿದ್ದೀಯೆ ಲಕ್ಷ್ಮಿ ಎಂಥ ಮುದ್ದಾಗಿದ್ದೀಯೆ, ಅದನ್ನು ಆ ಥರ ಬರ್ಕೊಂಡು ತೊಗೊಂಡೋಗಿ ಕೊಟ್ಟೆ. ಆ ಹಾಡು ಪೂರ್ತಿ ಯೂಟ್ಯೂಬಲ್ಲಿ ಇದೆ, ಅದು ರಂಗಸ್ಥಳಂ ಕನ್ನಡ. ಥರ ಒಬ್ಬ ಟ್ರ್ಯಾಕ್ ಆರ್ಟಿಸ್ಟ್ನ ಕರೆಸ್ಬಿಟ್ಟು ಹಾಡಿಸಿದ್ರು. ಆ ಮೀಟ್ರಿಗೆ ಕರೆಕ್ಟ್ ಪಕ್ಕ ಸೂಟಾಗಿ ಕೂತ್ಕೊಳ್ಳೋದು. ಆ ಮೀಟ್ರಿಗೆ ಆ ಮೀನಿಂಗು ಪ್ರತಿಯೊಂದು, ನಮ್ಮ ನೇಟಿವಿಟಿ ಸೊಗಡು ಎಲ್ಲ ಚೆನ್ನಾಗಿತ್ತು. ಅವರು ಇಷ್ಟಪಟ್ಬಿಟ್ಟು ತುಂಬ ಎಲ್ಲ ಹಾಡು ನೀವು ಬರ್ದ್ಬಿಡಿ ಸಿನಿಮಾದು. ತುಂಬ ಖುಷಿ ಆಯ್ತು ನನಗೆ. ಅಲ್ಲಿಂದ ಶುರುವಾಗಿತ್ತು ಸರ್ ಜರ್ನಿ. ನಾನು ಹೈದ್ರಾಬಾದ್ ನೋಡಿರಲಿಲ್ಲ ಅದಕ್ಕೆ ಮುಂಚೆ. ಅವರೇ ಕರ್ಕೊಂಡೋಗಿ ಹೈದ್ರಾಬಾದ್ ಕರ್ಕೊಂಡೋದ್ರು. R.P. ಪಟ್ನಾಯಕ್ ಸರ್ ಅವರು, ನಿಮ್ಮ ಎಕ್ಸ್ಕ್ಯೂಸ್ ಮೀ ಇದೆಲ್ಲ ಕನ್ನಡದಲ್ಲಿ ತುಂಬ ಮಾಡಿದ್ದಾರೆ ಮ್ಯೂಸಿಕ್. ಅವ್ರ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ಮಾಡಿದ್ವಿ, ಅಂದರೆ ಸಾಂಗ್ ರೆಕಾರ್ಡಿಂಗ್ ಮಾಡಿದ್ದು. ಫಸ್ಟು ಸಾಂಗನ್ನ ಹಾಡಿದ್ದು ಚಂದ್ರಬೋಸ್ ಸರ್ ಅವರು. ಅವ್ರು ಬರ್ತಿದ್ದಾರೆ ಹಂಗೆ ಗೊತ್ತಾಗಿ ಸ್ಟುಡಿಯೋಲ್ಲಿ ನನಗೆ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಕೂತ್ಕೊಳ್ಳೋಕ್ಕಾಗ್ತಿಲ್ಲ. ಅವ್ರು ನೋಡ್ತೀನಿ, ನಾನು ನಿಜವಾಗ್ಲೂ ಬರೀ ಟಿ ವಿಯಲ್ಲಿ ನೋಡ್ತಿದ್ದಂಥವ್ರು ಇವೆಲ್ಲ. R.P. ಪಟ್ನಾಯಕ್ ಸರ್ ಅವ್ರು ನೋಡಿದೆ, ಇನ್ನು ಅವ್ರು ಬರ್ತಿದ್ದಾರೆ. ಬಂದ ತಕ್ಷಣ ಬಾಗಿಲ ಹತ್ರನೇ ಹೋಗಿ ಅವ್ರ ಕಾಲು ನಮಸ್ಕಾರ ಮಾಡಿಕೊಂಡು, ಯಾಕಂದರೆ ಅವರೆಲ್ಲ ಸರಸ್ವತಿ ಪುತ್ರ ಸರ್, ಅವರೆಲ್ಲ ಅವರ ಇದು ಆಶೀರ್ವಾದ ಇರಬೇಕು ನಮಗೆ ಅಂತ. ಬಂದರು, ನೋಡಿದ್ರು, ಶೀಟ್ ನೋಡಿದ್ರು. ತೆಲುಗು ಫಾಂಟಲ್ಲಿ ಬರ್ಕೊಂಡು ಟೈಪ್ ಮಾಡಿ ಕೊಟ್ಟಿದ್ದೆ ಅವರಿಗೆ ಆ ಹಾಡನ್ನು. ತೆಲುಗು ಟೈಪಲ್ಲಿ ಅದೊಂದು ಸ್ಯಾಡ್ ಸಾಂಗ್ ಬರುತ್ತೆ ಸಿನಿಮಾದಲ್ಲಿ, ತೆಲುಗಲ್ಲಿ ಅವರೇ ಹಾಡಿದರು. ಸೊ ಕನ್ನಡದಲ್ಲಿ ಕೂಡ ಅವ್ರ ಕೈಲಿ ಆಡಿಸ್ಬೇಕು ಅಂತ R.P. ಪಟ್ನಾಯಕ್ ಸರ್ ಅವರು ಕರೆಸಿ ಅವ್ರು ಫಸ್ಟ್ ಕನ್ನಡ ಸಾಂಗ್ ಅದು. ಅವ್ರು ಹಾಡಿದಂಥ ಫಸ್ಟ್ ಕನ್ನಡ ಸಾಂಗ್. ಅವ್ರು ಬೇಸಿಕಲಿ ರೈಟರ್ ಆಗಿದ್ರು ಕೂಡ ಹಾಡುವಂಥ ಒಂದು ಅವ್ರಿಗೆ ಒಂದು ಇದಿದೆ, ಹಾಬಿ ಇದೆ. ಸೊ ಅವ್ರ ಕಡೆಯಿಂದ ಹಾಡಿಸಿದ್ವಿ. ಸೊ ಹಾಗೆ ಅದನ್ನು R.P. ಪಟ್ನಾಯಕ್ ಸರ್ ಒಂದು ಸಾಂಗ್ ಹಾಡಿದ್ರು. ಆಮೇಲೆ ತೆಲುಗು ಸಿಂಗರ್ಸ್ ಎಲ್ಲ ಒಂದು, ಅಲ್ಲಿ ತೆಲುಗಲ್ಲಿ ಯಾರ್ಯಾರು ಹಾಡಿದ್ರು ಅವ್ರ ಕೈಲಿ ಹಾಡಿಸಿದ್ವಿ. ರಂಗಮ್ಮ ಮಂಗಮ್ಮ ಚೆನ್ನೈಯಲ್ಲಿ ಹೋಗಿ ಚಿತ್ರ ಮೇಡಮ್ ಅವ್ರ ಸ್ಟುಡಿಯೋಲ್ಲಿ ಮಾನಸಿ ಕೈಯಲ್ಲೇ ಹಾಡಿಸಿ, M.M. ಮಾನಸಿ ಹಾಡಿದ್ದು, ಅವ್ರ ಕೈಯಲ್ಲಿ ಹಾಡಿಸಿದ್ವಿ. DSP ಸರ್ ಇರಲಿಲ್ಲ, ಸಿಂಗಪುರ್ಗೆ ಹೋಗಿದ್ರು. ಅವ್ರ ತಮ್ಮ ಹಾಡನ್ನೇ ಎಂಥ ಮುದ್ದಾಗಿದೆ ಹಾಡನ್ನು ಅವ್ರ ತಮ್ಮ ಸಾಗರದ ಹಾಡಿದ್ರು. ತುಂಬ ಖುಷಿ ಆಯಿತು ಸರ್. ಅಲ್ಲಿಗೆ ಒಂದು ಸಿನಿಮಾ ಬರದೆ ನನ್ನ ಕೆಲಸ ವರ್ಕ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೆ, ಜಾಬ್ ಮಾಡ್ತಿದ್ದೆ. ಆಮೇಲೆ ನೆಕ್ಸ್ಟ್ ಹಂಗೆ ಕಾಂಚನ 3 ಸಿನಿಮಾಗೆ ತಮಿಳಿಂದ ಬರೆಯಕ್ಕೆ ಬಂದು. ತಮಿಳು ಅಷ್ಟು ಗೊತ್ತಿತ್ತು, ಆದ್ರೂ ಸಾಹಿತ್ಯದ ಒಂದು ಪ್ರಕಾರವಾಗಿ ತಿಳ್ಕೊಂಡು ಬರೀಬೇಕು, ತಪ್ಪಾಗೇನು ಬರೀಬಾರ್ದು ಅನ್ನೋ ಉದ್ದೇಶಕ್ಕೆ ನಮ್ಮ ಮನೆ ಪಕ್ಕದಲ್ಲಿ ಮಣಿಕಂಠನ್ ಅಂತ ಒಬ್ರು ಇದ್ರು. ಅವ್ರು ತುಂಬ ಅವರು ಹೆಲ್ಪ್ ಮಾಡಿದ್ರು. ಅವ್ರ ಮೀನಿಂಗ್ ಎಲ್ಲ ಲೈನ್ ಬೈ ಲೈನ್ ಎಲ್ಲ ಬರ್ಕೊಂಡು ಅದನ್ನು ಸಾಂಗ್ ಆಗಿ ಕನ್ವರ್ಟ್ ಮಾಡಿ. ಅದರಲ್ಲೂ ಒಂದು ಸಾಂಗ್ ತುಂಬ ಹಿಟ್ ಆಯಿತು,
ಈಗಲೂ ಫ್ರೆಂಡ್ಶಿಪ್ ಡೇ ಬಂತು ಅಂದರೆ ಬಾ ಗೆಳೆಯನಿಗೆ ಗುಡಿಯ ಕಟ್ಟು ಹೋಗೋದಿಲ್ಲ ನಿನ್ನ ಬಿಟ್ಟು ಅಂದ್ಬಿಟ್ಟು ಒಂದು ಸಾಂಗ್ ಇದೆ. ಓಕೆ ಅದು ತುಂಬ ಹಿಟ್ ಆಗಿದೆ. ಎಲ್ಲ ಸಾಂಗ್ಸ್ ಚೆನ್ನಾಗಿ ಬಂತು, ಬಟ್ ಆ ಸಾಂಗ್ ತುಂಬ ಪಾಪ್ಯುಲರ್ ಕರ್ನಾಟಕದಲ್ಲಿ, ನಮ್ಮ ಜನಕ್ಕೆ ಹುಡುಗರಿಗೆ ಇಷ್ಟ ಆಗಿದ್ದ ಹಾಡು. ಅದಾದಮೇಲೆ ಸೆರೆ ನರಸಿಂಹರೆಡ್ಡಿ ಓಕೆ ಹಾಗೆ ಸಾಂಗ್ಸ್ ಬರೀಕಂತ ಕರೆಸಿದ್ರು ರಾಮಚರಣ್ ಸರ್ ಅವರು, ನಮ್ಮ ಆರ್ ವಿ ಜೋಶಿ ಸರ್ ಅವರು ಕರ್ಕೊಂಡೋಗಿ. ಸೊ ಅಲ್ಲಿ ಚಿರಂಜೀವಿ ಅವರು ಇದ್ದರು, ರಾಮಚರಣ್ ಅವರು ಇದ್ದರು, ಎಲ್ಲ ಇದ್ರು. ಅಲ್ಲಿ ಸರ್ ನನಗೆ ಒಂದು ಅರ್ಧ ದಿನ ಮೂವಿ ತೋರಿಸಿ ಊಟ ಎಲ್ಲ ಆದಮೇಲೆ ಬರೀ ಕೂತ್ಕೊಂಡಿದ್ದು. ಸಾಯಂಕಾಲಕ್ಕೆ 3 ಹಾಡು ಬರೆದು ಕೊಟ್ಟೆ ಅವ್ರಿಗೆ ಆಶ್ಚರ್ಯ ಆಯಿತು. ಅವ್ರ ಮ್ಯಾನೇಜರ್ಗೆ ಅಪ್ಪಾರಾವ್ ಸರ್ ಅಂತಿದ್ರು. ಅವ್ರು ಇದ್ಕೊಂಡು ನಾಳೆ ಬಾ ಮತ್ತೆ ಅಂತಂದರು. ರೂಮ್ಗೆ ಹೋದ್ವಿ. ಮತ್ತೆ ನಾಳೆ ಮನೆದಿನ, ಯಾಕಂದ್ರೆ ಸಾಂಗು ಅವರು ಕರೆಕ್ಷನ್ಸ್ ಏನಾರು ಇರ್ತಾರ ಅಥವಾ ಯಾರಿಗಾರು ತೋರಿಸಿ ಇದು ಮಾಡಿದ್ರೆ ಏನಕ್ಕೆ ಕರೆದ್ರ ಮಾರನೇ ದಿನ ಅಂತ ಗೊತ್ತಿಲ್ಲ ನನಗೆ. ಕರೆದ್ರು, ಹೋದ್ಮೇಲೆ ಒಂದು ಕೆಲಸ ಮಾಡು, ಡೈಲಾಗ್ಸು ನೀನೇ ಬರೆದ್ಬಿಡು ಅಂತಂದ್ರು. ನಾನು ಅವ್ರು ಏನು ಹೇಳ್ತಾರಂತ ಯೋಚನೆ ಮಾಡ್ತಾ ಕೂತಿದ್ದೆ. ಡೈಲಾಗ್ಸ್ ಅನ್ನೋಷ್ಟೊತ್ತಿಗೆ ಈಗ ಸ್ವಲ್ಪ ಇದಾಯಿತು. ಸರಿ, ಡೈಲಾಗ್ಸ್ ನೀನೇ ಬರೀ ಸರ್. ನಾನು ಬೇಸಿಕಲಿ ರಿಸಿಸ್ಟ್, ನಾನು ಆ್ಯಕ್ಚುಲಿ ನನಗೆ ಡೈಲಾಗ್ಸ್ ಬರೆದು ಅಭ್ಯಾಸ ಇಲ್ಲ. ಅಂದರೆ ಅಭ್ಯಾಸ ಇಲ್ಲ ಅನ್ನೋದಕ್ಕಿಂತ ಇದಕ್ಕೆ ಮುಂಚೆ ನಾನು ಡೈಲಾಗ್ಸ್ ಬರೆದಿಲ್ಲ ಅಂತಂದೆ. ಅವ್ರು ಹೇಳಿದ್ರು, ಹಾಡುಗಳು ತುಂಬ ಚೆನ್ನಾಗಿ ಬರೆದಿದ್ಯಾ, ನಾನು ಕ್ರಾಸ್ ಚೆಕ್ ಮಾಡ್ಕೊಂಡೆ ಅದು. ಸೊ ನಿನಗೆ ಡೈಲಾಗ್ಸ್ ಹಾಡಿಗೆ ಬರೆಯೋದಕ್ಕಿಂತನೂ ಸುಲಭ ಆಗುತ್ತೆ, ನೀನೇ ಬರೀ ಅಂತ ಹೇಳಿದರು. ಸೊ ಅಲ್ಲಿಂದ ಡೈಲಾಗ್ಸ್ ಬರೆಯೋದಕ್ಕೆ ಶುರು ಮಾಡಿದ್ದು ಆ ಸಿನಿಮಾಗೆ. ಆಮೇಲೆ ತ್ರಿಬಲ್-ಆರ್ಗೆ ರಾಮಚರಣ್ ಅವರೇ ನಂಬರ್ಗೆ ರೆಫರ್ ಮಾಡಿ ರಾಜಮೌಳಿ ಸರ್ ಅವ್ರಿಗೆ ಅಲ್ಲಿ ಕರೆಸ್ಕೊಂಡಿದ್ದು. ಅವರು ಸುಮ್ಮನೆ ತೊಗೊಳ್ಳಿಲ್ಲ, ಅವ್ರು ಟೆಸ್ಟ್ ಮಾಡಿ ತೊಗೊಂಡಿದ್ದು. ಅಲ್ಲಿಂದ ಶುರುವಾಗಿ ಸರ್ ಒಂದು ಜರ್ನಿ. ಇಲ್ಲಿಂದ ಆವಾಗ ನಾನು ಫುಲ್ ಟೈಮ್ ತ್ರಿಬಲ್-ಆರಿಂದ ಈಚೆಗೆ ಬಂದಮೇಲೆ ಫುಲ್ ಟೈಮ್ ತೊಗೊಂಡೆ. ಇದ್ರ ಮಧ್ಯದಲ್ಲಿ ಕೆಂಪೇಗೌಡ ಟು ನಮ್ಮ ಕೋಮಲ್ ಸರ್ ಅವ್ರದ್ದು ತೆಲುಗುಗೆ ಡಬ್ ಮಾಡಿದ್ವಿ. ತೆಲುಗುವಲ್ಲಿ ಸಾಹಿತ್ಯ ಮತ್ತು ಸಂಭಾಷಣೆ ಎರಡೂ ಬರೆದು ತೆಲುಗು ಡಬ್ ಮಾಡಿಕೊಟ್ಟೆ. ಅದು ತೆಲುಗು ರಿಲೀಸ್ ಆಯಿತು. ಪರವಾಗಿಲ್ಲ, ಅವರೇಜಾಗಿ ಚೆನ್ನಾಗೆ ಅಲ್ಲಿ ಚೆನ್ನಾಗಿ ಓಡ್ತದ್ದು ಸಿನಿಮಾ. ಸೊ ಆ ಪ್ರೊಡ್ಯೂಸರ್ ಈಗಲೂ ಕಾಂಟ್ಯಾಕ್ಟಲ್ಲಿದ್ದಾರೆ, ತುಂಬ ಖುಷಿಪಟ್ಟರು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ. ಆ ರೀತಿ ತೆಲುಗು ಕೂಡ ತುಂಬ ಅಷ್ಟು ಕನ್ನಡ ಟು ತೆಲುಗು ತುಂಬ ಮಾಡಿದ್ದೀನಿ, ತಮಿಳಿನ ತೆಲುಗುಗೆಲ್ಲ ಮಾಡಿದ್ದೀನಿ. ಆಮೇಲೆ ಪುಷ್ಪ ಮಾಡಿದೆ. ಪುಷ್ಪದಲ್ಲಿ ನಿಮ್ಗೆ ಗೊತ್ತು ಎಲ್ಲ ಸಾಂಗ್ಸು ಪುಷ್ಪ ತುಂಬ ಶ್ರೀವಲ್ಲಿ ಆಗ್ಬೋದು ಅಥವಾ ಹೂ ಅಂತ್ಯ ಮಾವ ಹೂ ಅಂತ್ಯ, ಆ ಹಾಡುಗಳೆಲ್ಲ ತುಂಬ ಇಷ್ಟ ಆಯಿತು. ಮೊದಲನೇ ಬಾರಿ ನಮ್ಮ ಚಿಕ್ಕಬಳ್ಳಾಪುರದ ಸೊಗಡಲ್ಲಿ, ಅಂದರೆ ಈಗ ಡೈಲೆಕ್ಟ್ ಅಂತ ಕರಿತೀವಿ, ನಿಮಗೆ ಒಂದು 20 ಕಿಲೋಮೀಟರ್ ದಾಟದಂಗೆ ಕೂಡ ಆ ಭಾಷೆಯಲ್ಲಿ ಶಬ್ದಗಳ ಪದ ಬಳಕೆ ಬದಲಾವಣೆ ಆಗ್ತಾ ಹೋಗುತ್ತೆ. ಸೊ ನಮ್ಮ ಕರ್ನಾಟಕದಲ್ಲಿ ಸಿನಿಮಾಗಳಿಗೆ ಸಂಬಂಧಪಟ್ಟಂಗೆ ಬೆಂಗಳೂರು ಭಾಷೆ ವಿಶೇಷವಾಗಿ ಬೇಕು ಅಂತಂದ್ರೆ ಮಂಡ್ಯ ಯೂಸ್ ಮಾಡ್ತಾರೆ. ತುಂಬಾ ವಿಶೇಷವಾಗಿ ಬೇಕು ಅಂತಂದ್ರೆ ಮಂಗಳೂರು ಕಡೆದು ಬಳಸ್ತಾರೆ. ಮೈಸೂರು, ಮಂಡ್ಯ, ಮಂಗಳೂರು, ಬೆಂಗಳೂರು ಉತ್ತರ ಕನ್ನಡದ್ದು. ಉತ್ತರ ಕನ್ನಡದ ಭಾಷೆ ಎಲ್ಲ ನಮ್ಗೆ ಗೊತ್ತಿರೋಂಥದ್ದು. ಇಷ್ಟು ಡೈಲೆಕ್ಟ್ಸ್ ಬಿಟ್ಟು ಇನ್ನೇನಿಲ್ಲ ಅನ್ನೋ ತರ ಜನ ತಿಳ್ಕೊಂಡಿದ್ದಾಗ, ನಮ್ಮ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಒಂದು ಭಾಷೆ ಸೊಗಡಿದೆ. ಆ ಕನ್ನಡನೇ ಬೇರೆ. ಇಷ್ಟು ಕನ್ನಡಗಳಿಗೂ ಅದಕ್ಕೂ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಪುಷ್ಪ ಸಿನಿಮಾ ಕಥೆ ನಡೆಯುವಂಥದ್ದು ಚಿತ್ತೂರಿಗೆ ಸಂಬಂಧಪಟ್ಟಂಗೆ, ತಿರುಪತಿ, ಚಿತ್ತೂರು, ಹಲಸರ. ಅದ್ರ ಬಾರ್ಡರ್ ನಮ್ ಕೋಲಾರ ಚಿಕ್ಕಬಳ್ಳಾಪುರ. ಈ ಚಿಂತಾಮಣಿ ಬಾರ್ಡರ್ ನಮ್ಗೆ ಚಿತ್ತೂರು ಬಾರ್ಡರ್ ಬರ್ತದೆ. ಈ ಕಡೆ ಕೋಲಾರಕ್ಕೆ ಮುಳಬಾಗ್ಲು, ಶ್ರೀನಿವಾಸಪುರ ಇದೆಲ್ಲನೂ ಬಾರ್ಡರ್ ಬರ್ತದೆ. ಅಲ್ಲಿ ಏನ್ ಮಾತಾಡ್ತಾರೆ ಅದನ್ನ ತಗೊಂಡ್ರೆ ಹತ್ರ ಆಗುತ್ತೆ ಅದಕ್ಕೆ ಅಂತ ಉದ್ದೇಶಕ್ಕೆ ಆ ಭಾಷೆಯನ್ನ ಬಳಸೋದಕ್ಕೆ ಮೊದಲನೇ ಬಾರಿ ಬಳಸಿದ್ದು. ಸುಮಾರಷ್ಟು ಮ್ಯಾಗಝಿನ್ಸ್ ಅಲ್ಲೆಲ್ಲ ಅದ್ರ ಬಗ್ಗೆ ರಿವ್ಯೂಸ್ ಬಂತು, ಚೆನ್ನಾಗಿ ಅದು ಫಸ್ಟ್ ಟೈಮ್ ಚಿಕ್ಕಬಳ್ಳಾಪುರದ ಸ್ಲ್ಯಾಂಗ್ನ ಯೂಸ್ ಮಾಡಿದ್ದು. ಅದು ತುಂಬಾನೇ ಜನಕ್ಕೂ ಇಷ್ಟ ಆಯಿತು, ಸಿನಿಮಾನು ಹಿಟ್ ಆಯಿತು. ಹೀಗೆ ಕಂಟಿನ್ಯೂ ಆಗ್ತಾ ಇದೆ. ಕಷ್ಟಗಳು ಪಾಠ ಕಲಿಸುತ್ತೆ ಸರ್. ಆ 10 ವರ್ಷ ನಾನು ತುಂಬಾನೇ, ನೀವು ಹೇಳಿದಾಗೆ ತುಂಬ ಕಷ್ಟಪಟ್ಟೆ. ಈಗ ಸದ್ಯಕ್ಕೆ ಚೆನ್ನಾಗಿ ರೆಕಗ್ನೈಸ್ ಮಾಡ್ತಿದ್ದಾರೆ ಎಲ್ಲ ಬೇರೆ ಭಾಷೆಗಳವರು. ತುಂಬ ಒಳ್ಳೆ ಸಿನಿಮಾ ಇತ್ತು ಅಂತಂದರೆ ಕರೆಸ್ತಾರೆ. ನಾನು ಹೋಗಿ ಕೇಳಿ ರಿಕ್ವೆಸ್ಟ್ ಮಾಡೋವಂಥದ್ದು ಆ ಥರದ್ದು ಏನು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನನ್ನ ಬಗ್ಗೆ ತಿಳ್ಕೊಂಡಿರೋಂಥವ್ರು, ಅವಶ್ಯಕತೆ ಇದೆ ಅಂತ ಅನಿಸೋವಂಥವ್ರು ಮಾಡ್ತಾರೆ. ಜೊತೆಗೆ ನಾನು ಒಬ್ಬನೇ ಎಲ್ಲ ಮಾಡಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ತುಂಬ ಜನ ಇದ್ದಾರೆ ಬೆಂಗಳೂರಲ್ಲಿ ಡಬ್ಬಿಂಗ್ ಮಾಡುವಂಥ ಕಲಾವಿದರಾಗ್ಬೋದು, ಮತ್ತು ಡಬ್ಬಿಂಗ್ ಇನ್ಚಾರ್ಜ್ ಆಗ್ಬೋದು, ಡಬ್ಬಿಂಗ್ ಮಾಡಿಸೋವಂಥದ್ದು ಸಾಕಷ್ಟು ಜನ ಇದ್ದಾರೆ. ಎಲ್ಲರಿಗೂ ಕೆಲಸ ಸಿಗಲಿ, ಎಲ್ಲರೂ ಚೆನ್ನಾಗಲಿ. ಕನ್ನಡ ಇಂಡಸ್ಟ್ರಿ ಅಂದರೆ ಪ್ರಪಂಚದ
ಎಲ್ಲ ಭಾಷೆ ಮನೋರಂಜನೆ ಕನ್ನಡಿಗರಿಗೆ ಕನ್ನಡದಲ್ಲೇ ಸಿಗಲಿ ಅನ್ನೋಂಥ ಉದ್ದೇಶ. ಹೌದು ಕರೆಕ್ಟ್. ಅದಕ್ಕೋಸ್ಕರ ಯಾರು ಕಷ್ಟಪಡ್ತಿದ್ದಾರೆ, ಯಾರು ಕೆಲಸ ಮಾಡ್ತಿದ್ದಾರೆ, ಹೌದು ಎಲ್ಲರೂ ಒಂದೊಂದು ಟೀಮ್ ಇದ್ದಂಗೆ. correct. ಒಬ್ಬರು ನೋಡಿ ಇನ್ನೊಬ್ರಿಗೆ ಆಗದಿರೋದು, ವೈಮನಸ್ಸು ಆ ಥರ ಏನಿಲ್ಲ. ಬೇಡ ಆ ಥರದ್ದು ಬೇಡ. ಆ ಥರದ್ದು ಯಾವುದು ಇಲ್ಲ. ನಾನು ಗಮನಿಸ್ದಂಗೆ ಇದುವರೆಗೂ ಆ ಥರದ್ದೇನಿಲ್ಲ. ನಾನು ಒಂದಷ್ಟು ಸಿನಿಮಾ ಮಾಡ್ತೀನಿ, ಮಿಗ್ದವ್ರು ಒಂದಷ್ಟು ಸಿನಿಮಾ ಮಾಡ್ತಾರೆ, ಒಂದಷ್ಟು ಮಾಡ್ತಾರೆ. ನನಗೇನೇನು ಅವಕಾಶ ಸಿಗುತ್ತೆ ಅದಕ್ಕೆ ನ್ಯಾಯ ಮಾಡಿಕೊಡುವಂಥದ್ದು ನನ್ನ ಧರ್ಮ, ಕರ್ತವ್ಯ ಅಷ್ಟೇ. ಇನ್ನು ರೆಮ್ಯುನರೇಷನ್ ಪಾರ್ಟು ಅದು ಇದು ಎಲ್ಲ ಸೆಕೆಂಡ್ರಿ ನನಗೆ. ಓಕೆ. ₹1 ಕೊಟ್ಟರು ಅಷ್ಟೇ ಕ್ವಾಲಿಟಿ ವರ್ಕ್ ಕೊಡ್ತೀನಿ, 10,000 ಕೊಟ್ಟರು ಅಷ್ಟೇ ಕೊಡ್ತೀನಿ, 1,00,000 ಕೊಟ್ಟರು ಅಷ್ಟೇ ಕೊಡ್ತೀನಿ. ಅಷ್ಟೇ ಅಂದರೆ ಅವ್ರು ಕೊಡೋದು ಮುಖ್ಯ ಅಲ್ಲ, ಅವರ ಇದಕ್ಕೆ ತಕ್ಕಂಗೆ ಪಾಪ ಅವರು ರೆಮ್ಯುನರೇಷನ್ ಫಿಕ್ಸ್ ಮಾಡ್ಕೊಳ್ತಾರೆ. ಹೌದು. ನಾವು ಅವ್ರ ಪಾಯಿಂಟ್ ಆಫ್ ವ್ಯೂಲ್ಲಿ ಯೋಚನೆ ಮಾಡಿದಾಗ ಹ್ಮ್. ಅವ್ರಿಗೆ ಒಳ್ಳೆ ಔಟ್ಪುಟ್ ಬೇಕು, ಬಜೆಟ್ ಕಡಿಮೆ ಆಗಿದೆ, ಸರಿ ಮಾಡೋಣ ಬಿಡಿ, ತಪ್ಪೇನಿಲ್ಲ. ಅದು ಫಿಕ್ಸ್ಡ್ ಅಂತ ನಾನೇನು ಇದು ಮಾಡಕ್ಕೆ ಹೋಗೋದಿಲ್ಲ. ತೆಲುಗುಲಿದ್ದಾರೆ ತುಂಬ ಜನ. ಈಗ 5 lakh ಪರ್ ಸಾಂಗ್ ತಗೊಳ್ಳೋಂಥ ಕ್ಲಬ್ಗೆ ಸೇರಿರುವಂಥವ್ರು ಇದ್ದಾರೆ. ಚಂದ್ರಬೋಸ್ ಸರ್ ಆಗ್ಬೋದು, ರಾಮ್ ಜೋಗೇಶ್ ಶಾಸ್ತ್ರಿ ಅವರು ಆಗ್ಬೋದು. ರಾಮ್ ಜೋಗೇಶ್ ಶಾಸ್ತ್ರಿ ಅವ್ರದ್ದು ಇಬ್ಬರು ನಮಗೆ ಅವರು ಗುರುಗಳಿದ್ದಂಗೆ ಸರ್. ಪ್ರತಿಯೊಂದಕ್ಕೂ ನನಗೆ ಏನೇನು ಅನುಮಾನ ಬಂದರೂ ಒಂದು ಫೋನ್ ಮಾಡಿದ್ರೆ ಒಂದು ಅರ್ಧ ಗಂಟೆ 1 hour ಅದ್ರ ಬಗ್ಗೆ ಇದು ಮಾಡ್ತಾರೆ. ಇನ್ನೊಂದು ಸ್ವಲ್ಪ ನಾನು ಲೋ ಇದ್ದೀನಿ, ಏನೋ ಇದು ಮಾಡ್ಬೇಕು, ಏನೋ ನನ್ನ ಕಡೆಯಿಂದ ಏನೋ ಮಿಸ್ಟೇಕ್ ಆಗ್ತಿದೆ, ಸರಿಯಾಗಿ ಆ ಥರದ್ದು ಏನೇ ವಿಷಯ ಇದ್ರೂ ಕೂಡ ಡಿಸ್ಕಷನ್ ಮಾಡ್ತೀವಿ. ಅವ್ರು ಮೋಟಿವೇಟ್ ಮಾಡಿ ಅಂದರೆ ಹಿಂಗೆ ಅಂತ ಸಜೆಷನ್ ಕೊಡ್ತಾರೆ ಪ್ರತಿಯೊಂದನ್ನು. ಸೊ ಅವರೆಲ್ಲ ಆ ಲೆವೆಲ್ಗೆ ರೀಚ್ ಆಗಿದ್ದಾರೆ. ಸೊ ನನಗೇನಂದ್ರೆ ಆ ಥರದ್ದೆಲ್ಲ ಕನ್ನಡಕ್ಕೆ ನಮಗಿಂದ ಒಂದಷ್ಟು ಕೊಡುಗೆ ಆಗಬೇಕು, ಒಳ್ಳೆ ಸಿನಿಮಾ ಕೊಡಬೇಕು. ಪೊನ್ನಿಯಿನ್ ಸೆಲ್ವನ್ ನೀವು ಕನ್ನಡದಲ್ಲಿ ಒಂದ್ಸರಿ ನೋಡಿ ಸರ್. ಪೊನ್ನಿಯಿನ್ ಸೆಲ್ವನ್ PS1 PS2 ಮಣಿರತ್ನಂ ಅವರದು. ಅದ್ರಲ್ಲಿ ಬಳಸಿರೋಂಥ ಒಂದು ಭಾಷೆ ಏನಿದೆ ಅದು 1000 ವರ್ಷ ಹಿಂದಿನ ಕತೆ, ಅದು ಚೋಳರ ಕಾಲದ ಕತೆ. ಆ ಕನ್ನಡ ಶುದ್ಧ ಕನ್ನಡ, ಅಂದರೆ ಅದು ಪುಸ್ತಕದ ಕನ್ನಡ ಆ್ಯಕ್ಚುಲಿ. ಈಗ ನಾವು ಅದು ಬುಕ್ಕಿಶ್ ಆಗೇ ಇರ್ತದೆ, ಮ್ಯಾಕ್ಸಿಮಮ್ ಬುಕ್ಕಿಶ್ ಆಗಿರ್ತದೆ. ಕೊಲೋಕಿಯಲ್ ಆಗಿ ಮಾಡೋಕ್ಕಾಗೋದಿಲ್ಲ. ಅದು OTT ಅಲ್ಲಿ ಬಂದಿರೋದು ಐ ಥಿಂಕ್ ಸರ್. ಇದೆ ಸರ್, OTT ಇದೆ. PS2 PS1 ಬಹುಶಃ ಅಮೆಝಾನ್ ಅನ್ಸುತ್ತೆ, ಅಮೆಝಾನಲ್ಲಿದೆ. ತುಂಬ ಯಾಕಂದರೆ ಡಬ್ಬಿಂಗ್ 4 ಭಾಷೆಯಲ್ಲಿ, ತಮಿಳು ಬಿಟ್ಟು 4 ಭಾಷೆಯಲ್ಲಿ ಮಾಡಿದ್ವಲ್ಲ. ಅದನ್ನು ನೋಡಿದ್ಮೇಲೆ ಮಣಿರತ್ನಂ ಸರ್ ಅದನ್ನು ಹೇಳಿದ್ರು, ಎಲ್ಲಕ್ಕಿಂತ ಕನ್ನಡ ತುಂಬ ಚೆನ್ನಾಗಿ ಬಂದಿದೆ ಅಂತ. ನಮ್ಗೆ ಅದೊಂದು ದೊಡ್ಡ ಆಸ್ಕಾರ ಮಾಡಿದ್ದಂಗೆ. ಅದಕ್ಕಿಂತ ದೊಡ್ಡದೇ ಅಲ್ವ ಸರ್. ಅವ್ರಿಗೋಸ್ಕರ ಕಷ್ಟಪಟ್ಟು ಕೆಲಸ ಮಾಡಿದ್ವಿ. ಆಕಾಶ ಆಡಿಯೋಲಿ 66 ದಿನ ಡಬ್ಬಿಂಗ್ ಮಾಡಿದ್ವಿ. 66 ದಿನ ಮಾಡಿದ್ರಿ? 66 ದಿನ. ಅದು ರೆಕಾರ್ಡ್ ಅಲ್ಲ ಆಕಾಶ ಆಡಿಯೋಲಿ. ಆರೋಗ್ಯ ಕೆಡಿಸ್ಕೊಂಡು ತುಂಬಾನೇ ಅದಾದ್ಮೇಲೆ ತುಂಬ ಕಷ್ಟಪಟ್ಟು ಅಷ್ಟು ದಿನ ನೋವಿದ್ರು ಕೂಡ ತೊಡ್ಕೊಂಡು ಮಾಡಿ ಆಮೇಲೆ ಹಾಸ್ಪಿಟಲ್ಗೆ ಹೋಗಿದ್ದಂಗೆ ಆಯ್ತು. ಅದು ತುಂಬ ದೊಡ್ಡ ಕಥೆ ಅದು. ಸೊ ಈ ಥರ ಮನಸ್ಸಿಟ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಪೆದ್ದಿ ನಡೀತಾ ಇದೆ. ಪೆದ್ದಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಬುಚ್ಚಿಬಾಬು ಅವರಾಗ್ಬೋದು, ರಾಮ್ ಚರಣ್ ಸರ್ ಆಗ್ಬೋದು, ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ನಮ್ಮ ಪಾತ್ರ ತುಂಬಾ ಕಡಿಮೆ ಅದರಲ್ಲಿ. ನಮ್ಮದು ಒಂದು ಅಂದರೆ ನಾವು ಅದಕ್ಕೆ ಏನು ನ್ಯಾಯ ಮಾಡಬೇಕು ಅದು ಮಾಡ್ತಿದ್ದೀವಿ. ಅವ್ರು ಮಾಡಿರೋದ್ರಲ್ಲಿ 1% ನಮ್ಮದು ಒಂದು ಕಾಣಿಕೆ ಇರಲಿ ಅಂತ ಹೇಳಿ ಕೆಲಸ ಮಾಡ್ತಿದ್ದೀವಿ. ಬಟ್ ಹೇಳ್ತೀನಿ, ಇದು ನಿಜವಾಗಲೂ ಪ್ರೈಡ್ ಆಫ್ ದ ನೇಷನ್ ಮೂವಿ. ಇದು ನಮ್ಮ ಭಾರತಕ್ಕೆ ಒಂದು ಒಳ್ಳೆ ಹೆಸರು ತಂದು ಕೊಡುವಂತಹ ಒಂದು ಸಿನಿಮಾ ಆಗುತ್ತೆ. ದಯವಿಟ್ಟು ಎಲ್ಲ ಪ್ರೇಕ್ಷಕರು ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ. ಕನ್ನಡದಲ್ಲಿ ಬರ್ತಿದೆ, ಕನ್ನಡದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಹಾಡುಗಳು ನೀವು ಆಲ್ರೆಡಿ ನೋಡಿ, ಚಕ್ರಿ ಚಕ್ರಿ ಸಾಂಗ್ ನೋಡಿರ್ತೀರ, ಹೊಯ್ ಹೊಯ್ ವೀರ ಅದಾಗ್ಬೋದು, ಮೊನ್ನೆ ಬಂದಂಥ ಒಂದು ಹಾಲೆ ಐಟಮ್ ಸಾಂಗ್ ಅದು ಎಲ್ಲ ಚೆನ್ನಾಗಿ ಬಂದಿದೆ. ಇನ್ನೂ ಬರೋಂಥ ಹಾಡುಗಳಿದ್ದಾವೆ ಸಿನಿಮಾದಲ್ಲಿ. ಇಲ್ಲಿ ರಿಲೀಸ್ ಆಗಿದ್ರೆ ಸಿನಿಮಾಲಿ ಬರೋಂಥ ಹಾಡುಗಳು ಬ್ಯಾಕ್ಗ್ರೌಂಡ್ಗೆ ಅಂತ ಸುಮಾರಷ್ಟು ಹಾಡುಗಳಿದ್ದಾವೆ, ತುಂಬ ಇದ್ದಾವೆ. ತುಂಬ ಚೆನ್ನಾಗಿದೆ ಸರ್ ಸಿನಿಮಾ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಯಾರಿಗೂ ಬೇಜಾರಾಗೋದಿಲ್ಲ. ಅಂದರೆ ಏನಪ್ಪ ಇಂಥ ಸಿನಿಮಾಗೆ ಬಂದ್ವಿ ಆ ಥರ ಹೆಮ್ಮೆ ಪಟ್ಕೊಂಡು ಆಚೆ ಬರ್ತಾರೆ. ಸರ್, ಈಗ ಎಸ್ಪೆಷಲಿ ನಾವು RRR ಮೂವಿ ನೋಡಿದಾಗ
ನಾಟು 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 ತುಂಬಾ ಫೇಮಸ್ ಆಯ್ತು. ಅಂದ್ರೆ ಆಸ್ಕರ್ ಅವಾರ್ಡೇ ಬಂದ್ಬಿಡ್ತಾ ಆ ಹೌದು, ಮೂವಿಗೆಲ್ಲ, ಹೌದು, ಹೌದು. ಅಷ್ಟೊಂದು ಫೇಮಸ್ ಆಯ್ತು. ಈಗ ನಾ ಜನರಲ್ ಆಗಿ ಕೊಡೋದಾದ್ರೆ, ನೀವು ಸ್ಟಾರ್ಟ್ ಮಾಡ್ತಿಲ್ಲ ಒಂದು ಯಾವುದೋ ಒಂದು ಸಾಂಗ್ಗಳನ್ನ ಬರಿಬೇಕಂದ್ರೆ ನಿಮಗೆ ಪ್ರಾಮುಖ್ಯತೆ ಹೆಂಗ್ ಕೊಡ್ತೀರಾ? ಅಂದ್ರೆ ನೀವು ಪದಗಳಿಗೆ ಕೊಡ್ತೀರಾ ಅಥವಾ ಭಾವನೆಗಳಿಗೆ ಕೊಡ್ತೀರಾ? ಯಾವ ಸರ್, ಈಗ ಪದಗಳಿಗೆ ಪ್ರಾಮುಖ್ಯತೆ ಕೊಡೋದಾದ್ರೆ, ಈಗ ಎಲ್ಲ ಬಂದಿದೆ. ಅದಕ್ಕೆ ಮುಂಚೆ ಗೂಗಲ್ ಟ್ರಾನ್ಸ್ಲೇಷನ್ ಇತ್ತು. ಅದಕ್ಕೆ ಪದಗಳಿಂದ ಪದಗಳಿಗೆ ನಾವು ಟ್ರಾನ್ಸ್ಲೇಟ್ ಮಾಡಕ್ಕೆ ಹೋದ್ರೆ ನನ್ನ ಟ್ರಾನ್ಸ್ಲೇಷನ್ ಅನ್ನೋ ಪದ ಇಷ್ಟ ಆಗಲ್ಲ. ಅದು ಪದದ ಅರ್ಥ ತಗೊಂಡು ಮಾಡೋದಲ್ಲ, ಭಾವಾರ್ಥ ತಗೊಂಡು ಮಾಡಬೇಕು. ಈಗ ಅಲ್ಲಿನ ಮನಸ್ಸಿನವ್ರಿಗೆ, ಅಲ್ಲಿನ ಜನಕ್ಕೆ ಮನಸ್ಸಿಗೆ ಹೇಗೆ ನಾಡುತ್ತೋ ಹಾಗೆ ಅವ್ರು ಬರೆದಿರ್ತಾರೆ. ಆದರೆ ಇಲ್ಲಿ ನೋಡೋದು ಕನ್ನಡದವ್ರಲ್ವ, ಹೌದು. ನಮಗೊಂದು ಭಾವನೆಗಳು, ಅವ್ರ ಭಾವನೆಗಳು ವ್ಯತ್ಯಾಸ ಇರ್ತದೆ. Correct. ಸೊ ನಮ್ಮ ಭಾವನೆಗಳಿಗೆ ಬೇಕಾಗಿರುವಂಥದ್ದನ್ನು, ವಿಶೇಷತೆಗಳನ್ನು ಅಂದರೆ ತಗೊಂಡು ಮಾಡಿದಾಗ ನಮಗೆ ಖುಷಿ ಕೊಡುತ್ತೆ. ನಮ್ಮ ಜನಕ್ಕೆ ಖುಷಿ ಪಡಿಸುವಂಥದ್ದೇ ನಮ್ಮ ಒಂದು ಕಾಯಕ ಅಷ್ಟೆ. ಈಗ ನಾಟು ಅನ್ನೋದು ಅವ್ರು ಏನು ಮಾಡ್ತಿದ್ದಾರೆ, ಅದೊಂದು ಥೀಮ್ ವರ್ಡ್ ಥರ ತಗೊಂಡು ಮಾಡಿ ಅಂತಾರೆ. ಅದು ಹಾಗಲ್ಲ. ಆ್ಯಕ್ಚುಲಿ ಸಿನಿಮಾದಲ್ಲಿ ನೀವು ತಗೊಂಡಾಗ, ಸ್ಟೋರಿಯಲ್ಲಿ ತಗೊಂಡಾಗ ನಿಮಗೆ ನಾಟು ಅನ್ನೋದು ಹಳ್ಳಿ ಹಾಡು ಗೊತ್ತಾ ನಿನಗೆ ಅಂತ ಕೇಳುವಂಥ ಪ್ರಶ್ನೆ ಅದು. ರಾಮಚರಣ್ ಅವ್ರು ಕೇಳ್ತಾರೆ ಬ್ರಿಟಿಷ್ ಅವ್ರಿಗೆ. ನೀನು ಸಾಲ್ಸಾ ಗೊತ್ತು, ನಿನ್ಗೆ ಆ ಡ್ಯಾನ್ಸ್ ಗೊತ್ತು, ಈ ಡ್ಯಾನ್ಸ್ ಗೊತ್ತು, ಎಲ್ಲ ಗೊತ್ತು, ಡು ಯು ನೋ ನಾಟು ಅಂತ ಕೇಳ್ತಾರೆ. ವಾಟ್ ಈಸ್ ನಾಟು ಅಂತ ಇಂಗ್ಲೀಷ್. ನನಗೆ ಅಲ್ಲಿ ಚಾಲೆಂಜಿಂಗಾಗಿ ಬಂದಿದ್ದೇನಂತಂದರೆ, ಈಗ ನಾಟು ಕೋಳಿ ಅಂತ ತೆಲುಗಲ್ಲಿ ಅಂದರೆ ನಾಟಿ ಕೋಳಿ ಅಂತ ನಾವು ಕನ್ನಡದಲ್ಲಿ ಅಂತೀವಿ. ನಾಟಿ ಅನ್ಬೇಕಲ್ಲ ನಾವು. ನಾಟು ಅನ್ನೋ ಕಡೆ ನಾಟಿ ಅಂತ ಬರ್ತದೆ. ನಾಟಿ ಅಂದರೆ ಇಂಗ್ಲೀಷ್ ನಾಟಿನೂ ಆಗ್ಬೋದಲ್ಲ. ಹೌದು, ಆಬ್ವಿಯಸ್ಲಿ ಈಸ್ ವೆರಿ ನಾಟಿ ಅಂತ ಅಂತಾರಲ್ಲ. ನಾವು ನಾಟಿ ಅಂತಂದ್ರೆ ಅದೊಂದು ಪದ ಬರ್ತದೆ. ಆಮೇಲೆ ಭತ್ತದ ಪೈರು ನಾಟೋದು, ನಾಟಿ, ಇದೊಂದು ಬರ್ತದೆ. ನನಗೆ ಅದು ಎಲ್ಲೂ ಸಮಾಧಾನ ಆಗೋದಿಲ್ಲ. ನಾನು ಹೇಳಿದೆ ಸರ್, ಇದು ಆಸ್ ಇಟ್ ಈಸ್ ಮೀನಿಂಗ್ ವೈಸ್ ತಗೊಂಡ್ರೆ ಅದು ಆಗೋದಿಲ್ಲ ಅಂತ. ಮತ್ತೆ ನಾಟುನೇ ಯೂಸ್ ಮಾಡಿ ನೀವು ಅಂತ. ನಾಟು ಅಂತಂದ್ರೆ ಅದು ತೆಲುಗು ಪದ ಆಗುತ್ತೆ. ಕನ್ನಡದಲ್ಲಿ ಕೂಡ ನಾಟೋದು ಅಂತ ಕರಿತೀವಿ, ಅದು ಬೇರೆ ಪದ. ಈ ಅರ್ಥ ಬರೋದಿಲ್ಲ ನಮಗೆ. ಇದು ಅರ್ಥ ಬರೋತರ ವರ್ಡನ್ನ ನಾನು ಹುಡುಕಿ ಹೇಳ್ತೀನಿ ಅಂತ. ಯಾಕಂದ್ರೆ ಒಂದೇ ಕಡೆ ಕೆಲಸ ಮಾಡ್ತಿದ್ದೆವು ಡೈಲಿ, ಬೆಳಗಿನ ಸಾಯಂಕಾಲದವರೆಗೂ ಆಫೀಸ್ ವರ್ಕ್ ಥರ ಆಗ್ಬಿಟ್ಟಿತ್ತು ನನಗೆ ಅನ್ನಪೂರ್ಣ ಸ್ಟುಡಿಯೋದಲ್ಲಿ. ಸೊ ನನಗೆ ನಾಳೆ ನಾನು ಇದಕ್ಕೊಂದು ಇದು ಮಾಡ್ಕೊಂಡ್ಬರ್ತೀನಿ ಸರ್ ಅಂತ ಹೇಳಿ ಮತ್ತೆ ಬಂದು ರೂಮಲ್ಲಿ ಬಂದು ಕೂತ್ಕೊಂಡು ತುಂಬ ಸ್ಟಡಿ ಮಾಡಿ ನೋಡಿದೆ ಸರ್. ಈಗ ನಾನು ಎಷ್ಟೇ ನನಗೆ ಪದಗಳು, ಪರ್ಯಾಯ ಪದಗಳೆಲ್ಲ ಗೊತ್ತಿದ್ರೂ ಕೂಡ, ಎಷ್ಟೇ ಕಾದಂಬರಿಗಳು ಸಾವಿರಾರು ಓದಿದ್ರೂ ಕೂಡ ನಾನು ಡಿಕ್ಷನರಿ ಇಟ್ಕೊಂಡಿರ್ತೀನಿ. ನಮ್ಮ ಸಾಹಿತ್ಯ ಪರಿಷತ್ತು ಡಿಕ್ಷನರಿ ಏನಿದೆ ಅದು ಇಟ್ಕೊಂಡಿರ್ತೀನಿ. ಯಾಕಂದರೆ ನನಗೆಲ್ಲ ಗೊತ್ತು ಅಂತ ನನಗೆ ಯಾವತ್ತು ಆ ಥರ ಅಹಂಕಾರ ಇಲ್ಲ ನನಗೆ. ಹುಡುಕ್ದೆ ಸರ್, ಸಿಗಲಿಲ್ಲ ಮೀನಿಂಗ್. ಅಂದರೆ ನಾಟು ಅನ್ನೋದಕ್ಕೆ ಸಿಮಿಲರ್ ವರ್ಡ್ ಸಿಗಲಿಲ್ಲ. ಹಳೆಯ ಡಿಕ್ಷನರಿ ಒಂದೇ ನನ್ನ ಹತ್ರ ಇತ್ತು, ನಮ್ಮ ಅಜ್ಜಿಯವ್ರದ್ದು. ನಮ್ಮ ಅಜ್ಜಿ ತುಂಬ ಓದ್ತಿದ್ರು ಪುಸ್ತಕಗಳು. ನಮ್ಮ ತಂದೆಯವರ ತಾಯಿ, ಅವ್ರ ಹತ್ರ ಯಾವುದೊಂದು ಹಳೆಯ ಕಾಲದ ಡಿಕ್ಷನರಿ. ಅದರಲ್ಲಿ ನೋಡಿದಾಗ ಏನಾಯ್ತು ಅಂದರೆ, ನನಗೆ ನಾಟು ಅಂದರೆ ನಾಟ್ಯ, ಡ್ಯಾನ್ಸ್ ಅಂತ ಸಿಕ್ತು. ಅಂದರೆ ಇದನ್ನು ಬಳಸ್ಬೋದು ನಾವು ನಾಟು ಅಂತ. ಒತ್ತಬೇಕಾಗುತ್ತೆ, ಸ್ವಲ್ಪ ಒತ್ತಬೇಕಾಗುತ್ತೆ ನಾಟೋದಕ್ಕೆ. ಅದನ್ನು ಗಮನಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ನಾಟು ಅದು ಕನ್ನಡದಲ್ಲಿ ನಾಟು ಅಂತ ಬರ್ತದೆ. ನಾಟು ಅಂತ ಅನ್ನೋದಕ್ಕಿಂತ ನಾಟು ಸ್ವಲ್ಪ ಒತ್ತೋ ಥರ ಇರ್ತದೆ. ಸೊ ಅಲ್ಲಿಗೂ ನಂಗೆ ಸಮಾಧಾನ ಆಗ್ದಿರ ನಾನೇನು ಮಾಡಿದೆ, ಕಿರವಾಣಿ ಸರ್ ಅವ್ರಿಗೆ, ರಾಜಮೌಳಿ ಸರ್ಗೆ ಹೇಳಿ, ಸರ್ ಇದನ್ನು ಹಳ್ಳಿ ನಾಟು ಅಂದರೆ ನಮಗೆ ಡ್ಯಾನ್ಸ್ ಅಂತ ಅಷ್ಟೇ ಬರ್ತದೆ, ಹಳ್ಳಿ ಡ್ಯಾನ್ಸ್ ಅಂತ ನಮಗೆ ಅನಿಸ್ತಾ ಇಲ್ಲ. ಅದಕ್ಕೆ ಹಳ್ಳಿ ನಾಟು ಅಂತ ಮಾಡ್ಕೊಳ್ತೀನಿ ಅಂಥೇಳಿ ಅಂದಾಗ ಅವರು, ಏನು ಕಾಂಪ್ರಮೈಸ್ ಆಗೋದಿಲ್ಲ ನಿಮ್ಮ ಭಾಷೆ ಬಗ್ಗೆ, ನೀನು ಹೇಳ್ದಂಗೆ ಆಗಲಿ ಬಿಡು ಹೋಗಲಿ ಅಂತ ಹೇಳಿ ಅವರು ಓಕೆ ಮಾಡಿದ್ರು. ಅದು ಚೆನ್ನಾಗಿ ಬಂತು. ಪಾಪ ಆತನು ಫಾರಿನಲ್ಲಿದ್ದ ಡೈಬಿಂಗ್ ಮಾಡೋವಾಗ. ಇವ್ರು ಡೈಲಾಗ್ ಹೇಳ್ತಾರೆ, ಹಳ್ಳಿ ನಾಟು. ಇವ್ರ ಕೆಲ ಹೇಳ್ಸ್ಬಿಟ್ವಿ ರಾಮಚರಣ್ ಸರ್ ಹೈದರಾಬಾದಲ್ಲಿ. ಈಗ ಬ್ರಿಟಿಷ್ ಆತನ ಡಬ್ಬಿಂಗ್ ಮಾಡ್ಬೇಕಲ್ವ, ಆತನು ಫಾರಿನಲ್ಲಿದ್ದ. ಪಾಪ ಅಲ್ಲಿಂದನೇ ಒಂದು ಐಫೋನಲ್ಲಿ ಡಬ್ ಮಾಡಿಬಿಟ್ಟು ವಾಟ್ಸ್ ಹಳ್ಳಿ ನಾಟು ಅಂತ. ನೀವು ಲಿಪ್ಸಿಂಗ್ ನೋಡಿದ್ರೆ ನಿಮ್ಗೆ ಕರೆಕ್ಟಾಗಿ ಅದು ಸೂಟ್ ಆಗುತ್ತೆ, ಎಲ್ಲೂ ನಿಮಗೆ ಮಿಸ್ಮ್ಯಾಚ್ ಆಗೋದಿಲ್ಲ ಸಾಂಗ್ ನೋಡಿದ್ರೆ ನಿಮಗೆ. ಸೊ ಹಂಗಾಗಿ ನಾಟು ಹಳ್ಳಿ ನಾಟು ಅಂತ ಮಾಡಿಕೊಂಡು ನಮ್ಮತನನ ಅಲ್ಲಿ ಇದು ಮಾಡುವಂಥ ಕತ್ತಿ ದೊಣ್ಣೆ ವರ್ಷ ಆಗ್ಬೋದು. ಇದು ಅದನ್ನು ಅವ್ರ ಬಗ್ಗೆ, ಅವರ ಸೊಗಡಲ್ಲಿ ಏನು ಬರ್ಕೊಂಡಿದ್ರು, ನಮ್ಗೇನು ಬೇಕೋ ಅದು ನಾವು ತಗೊಳ್ತೀವಿ. ಅಂದರೆ ನಿಮ್ಗೆ ಆ ಹಾಡುಗೆ ಇವ್ರು ಕನ್ನಡ ಹಾಡು ಥರನೇ ನಿಮ್ಗೆ ಇರ್ತದೆ. ತೆಲುಗುಗೆ ಎಲ್ಲೂ ನಾವು ಅನ್ಯಾಯ ಮಾಡಿದ್ರೆ ಹಾಗೆ ಒರಿಜಿನಲ್ ಸಾಂಗಿಗೆ ಕನ್ನಡದ ಒಂದು ಹೊಸ ಹಾಡು ಆ ಥರ. ಪ್ರತಿ ಹಾಡು ಬರೆಯುವಾಗಲೂ ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡೆ ನಾನು ಬರೀತೀನಿ.
ಸೊ ಹಾಗಾಗಿ ಸಾಕಷ್ಟು ಹಾಡುಗಳು ಜೈಲರ್ ಸಾಂಗ್ ನೀವು ಸ್ಪಾಟಿಫೈಲಾಗಿ ನೋಡಿದ್ರೆ 20 ಕೋಟಿಗಿಂತ ಹೆಚ್ಚು ಲಿಸ್ನರ್ಸ್ ಇದ್ದಾರೆ. ಅದು ಕನ್ನಡದ ಒಂದು ಹಾಡು ಆ ಮಟ್ಟಕ್ಕೆ ಜನ ಇಷ್ಟಪಡ್ತಾರೆ ಅಂದರೆ ಅದರಲ್ಲಿ ಏನೋ ಒಂದು ವಿಶೇಷತೆ ಇರಬೇಕು. ಸಮಥಿಂಗ್ ಆ ಥರ ಏನಾರು ಇದ್ದಾಗ್ಲೇನೆ ಇಷ್ಟಪಡೋದು, ಹಾ, ಹಂಗೆ ಇದು. ಸುಮ್ಮನಂತೂ ಇಷ್ಟಪಡಲ್ಲ. ಸರ್ ಅನಿರುದ್ಧ್ ರವಿಚಂದರ್ ಗೊತ್ತು ನಿಮಗೆ? ಹ್ಮ್. ನಮಗೆ ರವಿಚಂದ್ರ ಇವರು ತಮಿಳು ಮ್ಯೂಸಿಕ್ ಹ್ಮ್. ಡೈರೆಕ್ಟರ್. ಗೊತ್ತು, ಗೊತ್ತು. ಸೊ ಮಾಸ್ಟರ್ ಸಿನಿಮಾಗೆ ಕೆಲಸ ಮಾಡ್ತಿದ್ದೆ. ಮಾಸ್ಟರ್ ಸಿನಿಮಾದಲ್ಲಿ ಹ್ಮ್. ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ. ಹ್ಮ್. ಅದರಲ್ಲಿ ಲಾಸ್ಟಲ್ಲಿ ಒಂದು ಫೋನ್ ಮಾಡಿದ್ರು, ಹೈದರಾಬಾದಲ್ಲಿದ್ದೆ, ಒಂದು ಫೋನ್ ಮಾಡಿದ್ರು. ಒಂದು ಬಿಟ್ ಸಾಂಗ್ ಇದೆ, ತುಂಬ ಇಂಪಾರ್ಟೆಂಟ್ ಸಾಂಗ್ ಇದು. ಇದನ್ನು ನನಗೆ ಒಂದು 1 ಅವರಲ್ಲಿ ಬರೆದು ಹಾಡಿಸ್ಬಿಟ್ಟು ಕಳಿಸ್ಬೇಕು ಅಂತ. 1 ಅವರಲ್ಲಿ ತುಂಬ ಅರ್ಜೆಂಟ್ ಇದೆ, ಇದು ಬರಿಬೇಕು. ಆ ಹುಡುಗ ತೆಲುಗು ಹುಡುಗ ಓಕೆ. ಮಯೂಕ್ ಅಂತ, ಚಿಕ್ಕ ಹುಡುಗ, ಪಾಪ 9 ವರ್ಷ ಏನೋ ವಯಸ್ಸು. ಹ್ಮ್, ಹ್ಮ್. ತೆಲುಗಲ್ಲಿ ಹಾಡಿದ್ದಾನೆ, ಚೆನ್ನಾಗಿ ಹಾಡಿದ್ದಾನೆ. ಅಲ್ಲಿ ಪಕ್ಕದಲ್ಲಿ ಸ್ಟುಡಿಯೋದಲ್ಲಿ ಹಾಡ್ತಿದ್ದಾನೆ. ಸಾಕೇತ್ ಸ್ಟುಡಿಯೋ ಇದೆ, ಸಾಕೇತ್ ಅಂತ ಅವ್ರ ಸಿಂಗರ್. ಹ್ಮ್, ಹ್ಮ್. ಸರಿ, ಅವ್ರ ಸ್ಟುಡಿಯೋದಲ್ಲಿ ಹಾಡಿಸ್ಬಿಟ್ಟು ಕಳಿಸ್ಬೇಕು ಅಂತ ನಾನು ಹಾಡು ಕೇಳಿದೆ ಒಂದ್ಸರಿ. ಕೆ ಅಂತ ಕೃಷ್ಣಕಾಂತ್ ಅಂತ ತೆಲುಗು ರೈಟರ್ ಬರ್ತಿದ್ರು. ಕೇಳಿದ್ಮೇಲೆ ಕನ್ನಡದಲ್ಲಿ 10 ನಿಮಿಷದಲ್ಲಿ ಬರೆದೆ ಸರ್. 10 ನಿಮಿಷದಲ್ಲಿ? 10 ನಿಮಿಷದಲ್ಲಿ ಬರೆದು 10 ನಿಮಿಷದಲ್ಲಿ ಅಲ್ಲಿ ಸ್ಟುಡಿಯೋಗೆ ಹೋಗಿ, ಆಟೋದಲ್ಲಿ ಹೋಗಿ, ಓಕೆ. ಅಲ್ಲಿಂದ ಅಲ್ಲ ಹುಡುಗನಿಗೆ ಒಂದು 20 ನಿಮಿಷ ಚೆನ್ನಾಗಿ ಹೇಳ್ಕೊಟ್ಟು ತೆಲುಗಲ್ಲಿ Okay. ಬರ್ಸಿ ಎಲ್ಲ ಹಾ, ಮಾಡಿ, ಹಾ. ಅವನಿಗೆ ಒಂಥರ ಹೋಮ್ವರ್ಕ್ ಥರ ಕೊಟ್ಬಿಟ್ಟು ನೀಟಾಗೆಲ್ಲ Okay, ವರ್ಕ್ okay. ಮಾಡಿ ಆದ್ಮೇಲೆ ಹೀಗೆ ಸುಮ್ಮನೆ ಇದೇ ಕನ್ಸೋಲು, ಇದೇ ಇದು ಸ್ಟುಡಿಯೋ ಅವರು ಸಾಕೇತ್ ಮನೇಲಿ ಇಟ್ಕೊಂಡು ಚೆನ್ನಾಗಿತ್ತು. ಹ್ಮ್. ಅಲ್ಲ ಹುಡುಗನ ಕೈಲಿ 20 ಮಿನಿಟ್ಸಲ್ಲಿ ಹಾಡಿಸ್ಬಿಟ್ಟು ಕಳಿಸ್ದೆ. ಆ ಸಾಂಗ್ ಜನಕ್ಕೆ ಎಷ್ಟು ಇಷ್ಟ ಆಯ್ತು ಅಂದರೆ ಇವತ್ತಿಗೂ, ಹಾ. ಮಂಗಳೂರು ಕಡೆಯವ್ರಿಗಂತೂ ತುಂಬಾನೇ ಪ್ರಾಣ ಆ ಹಾಡು ಅಂದರೆ. ಓಕೆ, ಓಕೆ. ಅಷ್ಟೊಂದು ಇಷ್ಟಪಟ್ಟರು. ರಕ್ಷಿತ್ ಶೆಟ್ಟಿ ಸರ್ ಎಲ್ಲ ಟ್ವೀಟ್ ಮಾಡಿದರು. ಓ, ಸೂಪರ್. ನನಗೆ ಇತ್ತೀಚಿನ ದಿನಗಳಲ್ಲಿ ನಾನು ಕೇಳಿದ ಹಾಡು, ಮನಸ್ಸಿಗೆ ಮುಟ್ಟುವಂಥ ಹಾಡು ಅಂದರೆ ಇದೇ ಹಾಡು ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡಿದರು. ಅದು ಹಾಡು ಬಂದ್ಬಿಟ್ಟು ಮನಸ್ಸೇ ಕರಗದ ಲೋಕವೀ ಲೋಕವು ಅಂತ, ಗುಡಿಸಿಲೊಳಗಡೆ ನಮ್ಮ ಬದುಕೆ ಮುಗಿಯುವುದೇ, ನಾ ಮತ್ತೆ ಹಾರುವ ಕಿರು ಆಸೆ ಮೂಡದೆ ಅಂತ ಹಾಡಿದೆ. ಆದರೆ ಹಾಡು ನಿಜಕ್ಕೂ ನಾನು ಬರೆಯುವಾಗಲೂ ನನಗೆ ಅನಿಸಿರ್ಲಿಲ್ಲ ಅಷ್ಟೊಂದು ಡೆಪ್ತ್ ಇದೆ ಆ ಹಾಡಲ್ಲಿ ಅಂತ. ಓಕೆ. ಇವತ್ತು ನೀವು ಮನಸ್ಸೇ ಕರಗದ ಅಂತ ಯೂಟ್ಯೂಬಲ್ಲಿ ಟೈಪ್ ಮಾಡಿದ್ರೆ ಸಾವಿರಾರು ನಿಮಗೆ ರೀಲ್ಸ್ಗಳು ಸಿಗ್ತವೆ. ಹೌದು, ಹೌದು, correct, ಲಕ್ಷಾಂತರ ರೀಲ್ಸ್ ಸಿಗ್ತವೆ. ಹೌದೌದು. ಅದು ತುಂಬಾನೇ ಜನಕ್ಕೆ ಇಷ್ಟ ಆಯ್ತು ಹಾಡು. ಪ್ರತಿಯೊಂದು ಸಿಚುವೇಶನ್ಗೂ ಆ ಹಾಡನ್ನ ಮ್ಯಾಚ್ ಮಾಡಿಕೊಂಡು ವಿಡಿಯೋಸ್ ಮಾಡಿ ಹಾಕಿದ್ದಾರೆ. ಅದು ಖುಷಿ ಕೊಡುತ್ತೆ ನಮ್ಗೆ ಆ ಥರ ವರ್ಕ್ ಮಾಡಿದಾಗ. ಆ ಭಾವನೆ ಅಂದರೆ ಭಾವನಾತ್ಮಕವಾಗಿ ನಾವು ಬರೆದಾಗ್ಲೇ ಜನಕ್ಕೆ ಇಷ್ಟ ಆಗುವಂಥದ್ದು. ಸೊ ಅಷ್ಟು ಮಾತ್ರ ಮಾಡ್ತಾ ಇದೀವಿ ಪ್ರೆಸೆಂಟ್. ಈಗ ಇನ್ನು ಎಷ್ಟು ದಿನ ಅವಕಾಶಗಳು ಸಿಗುತ್ತೆ ಅಷ್ಟು ದಿನ ಮಾಡ್ತೀವಿ. ಇಲ್ಲ ಇಲ್ಲ, ನಾನು ಇದು ಹೋಯ್ ವೀರ ಅಂತ ಕೇಳ್ಬೇಕಂದ್ರೆ ನಿಮಗೆ ಹೋಯ್ ವೀರ ಅಂತ ಬರ್ದಿದ್ದೀರಾ? ಕದ್ದಿದ್ದು ಪೆದ್ದಿಯಲ್ಲಿ ಬರ್ದಿದ್ರಲ್ಲ. ಹೌದು ಸರ್. ಪೆದ್ದಿ ನಾನು ಆ ಸಾಂಗ್ ನೀವು ಬರ್ದಿದ್ರಲ್ಲ, ಒಂದು ಹೋಯ್ ವೀರ ಅಂದ್ರೆ ಅದರಲ್ಲಿ 1-2-3 ಲೈನ್ ಬರುತ್ತೆ. ಏನಂದ್ರೆ ಫಸ್ಟ್ ಒನ್ ನನಗೆ ಇಷ್ಟ ಆಗಿದ್ದು, 20ರ ವಯಸ್ಸಿನಲ್ಲಿ 70ರಂತ ಆದೆಯ. ನೋಡಿ, 20ರ ವಯಸ್ಸಿನ ಅದು ಅದ್ರದ್ದು ಹೆಂಗೆ ಸರ್, ಅದು ಹೆಂಗ್? ಬಿಕಾಸ್ ನೋಡಿ, ನಿಮಗೆ ಸಿಚುವೇಶನ್ ಗೊತ್ತಿರುತ್ತೆ, ಬಟ್ ಅದು ಹೆಂಗ್ ನೋಡಿ, ಅದು ಹೆಂಗ್ ಪುಷ್ ಮಾಡುತ್ತಂದ್ರೆ, ಬಿಕಾಸ್ ಇಟ್ ಪಿಯರ್ಸ್, ಹೌದೌದು ತುಂಬಾ ಹಾರ್ಟ್ ಟಚ್ ಆಗುತ್ತೆ. ಆಮೇಲೆ ಯಾರೋ ಒಬ್ರನ್ನ ಕೇಳಿದ್ರೆ ಸ್ಪಾರ್ಕಲ್ಲಿ ಹಿಂಗ್ ಬಂತ ಅಂದ್ರೆ ಎಲ್ಲರಿಗೂ, ನೀವು ಎಷ್ಟೇ ವಯಸ್ಸ ವ್ಯಕ್ತಿ ಇರ್ಬೋದು, ಅವನಿಗೂ ನಾಟುತ್ತೆ, ಹೋ ಹಿಂಗಿದೆಯಲ್ಲ ಅಂತ. ನಿಮ್ಗೆ ಅದು ಹೆಂಗೆ ಬಂತು ಸರ್? ಸರಿ, ತುಂಬಾ ಜನ ನಾನು ನೋಡ್ದಂಗೆ ಅಪ್ಪ ಅಮ್ಮ ಸಾಕ್ತಾ ಇರೋಂಥ ಮಕ್ಕಳು ಏನು ಕೆಲಸ ಮಾಡದಿರೋಂಥವ್ರು ತುಂಬ ಜನ ನೋಡಿದ್ದೀನಿ. ಓಕೆ. ಅಂದರೆ ಅವ್ರೇನಂದರೆ ಅವ್ರ ಲೋಕದಲ್ಲೇ ಅವ್ರು ಇರ್ತಾರೆ. ಓಕೆ. ಸೋಮಾರಿತನ. ಅಪ್ಪ ಅಮ್ಮನ ಸಾಕ್ಬೇಕಾಗಿರೋಂಥ ವಯಸ್ಸಲ್ಲಿ ಕೂಡ ಸಾಕ್ದಿರ ಹಾಗೆ ಓಕೆ. ಎದ್ದು ಹೋಗಿ ರಿಮೋಟ್ ತೊಗೊಂಡು ಬರೋದಕ್ಕೂ ಅವ್ರ ಕೈಲಿ ಆಗೋದಿಲ್ಲ. ಯಾರು ಅವ್ರು ಎತ್ಕೊಡ್ಬೇಕು, ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೊರಗಡೆಗೆ ಹೋಗ್ದಿರಂಗೆ ಸುಮಾರಷ್ಟು ಜನ ಆ ಥರ ನೋಡಿರ್ತಾರೆ. ಅವ್ರು ನೋಡಿದ್ರೆ ನಮ್ಗೆ ಏನಿಸುತ್ತೆ, ವಯಸ್ಸಾಗಿರುವಂಥವ್ರು ಮುದುಕರು ಇವರು ಅನ್ಸ್ಬಿಡ್ತದೆ. ಯಂಗ್ ಏಜಲ್ಲಿ ಇನ್ನು ಡಿಗ್ರಿ ಮುಗಿಸಿರ್ತಾನೆ, ಅವನು ಸೋಮಾರಿತನ ಆಗ್ತದೆ, ಅಷ್ಟೊಂದು ಇರ್ತದೆ ಅವ್ರಿಗೆ. ಸೊ ಆಕ್ಟಿವ್ ಇರಲ್ಲ. ಅಂಥವ್ರು ನೋಡಿದಾಗ ಸಡನ್ ಆಗಿ ನಮಗೆ ಅದು ತಾಟಿ, ಇವ್ನು 20-70 ಇವನಿಗೆ ಅನಿಸುತ್ತೆ ಅಂತ ಅಂತೀವಲ್ಲ ಜನರಲ್ ಆಗಿ. 20 ವಯಸ್ಸಲ್ಲಿ 74 ವಯಸ್ಸವ್ರ ಥರ ಆಡ್ತಾ ಇದ್ದೀನಿ ನಾನು. ಎಷ್ಟು ಚುರುಕಾಗಿ ಮನೆಯವ್ರಿಗೆಲ್ಲ ಸಪೋರ್ಟಿವ್ ಆಗಿದ್ದು ಅವನು ಮಾಡ್ಬೇಕಾಗಿರೋಂಥವನು. ಅವನಿಗೆ ಮನೆಯವರೆಲ್ಲ ಸೇರಿ ವಯಸ್ಸಾಗಿರೋರು ಬಂದು ಇವನಿಗೆ ಸಪೋರ್ಟ್ ಮಾಡಬೇಕು ಅಂತಂದ್ರೆ ಯಾರು 70 ಯಾರು 20 ಅಲ್ಲಿ ಯೋಚನೆ ಮಾಡಬೇಕು, ಅದೊಂದಿದೆ. ಆಮೇಲೆ ನಿಮ್ಮ ಅಪ್ಪ ಮಾಡಿರೋಂತಹ ಸಾಲ
ಹೌದು ನಿನ್ ಮಗ ತೀರಿಸ್ತಾ ಇದ್ದಾನೆ ಹೌದು ಅಂತಂದ್ರೆ ಕರೆಕ್ಟ್. ಅದು ಒಂದು ಬಾಳ ಅನಿಸ್ತು. ನಿಮ್ಮಪ್ಪ ಮಾಡಿದ ಸಾಲ ಹಾ, ನಿನ್ ಮಗ ತೀರ್ಸಿದ್ರೆ ನಿಂದೇನಪ್ಪ, ಹೌದು ನಿಂದೇನು ಹೌದು ಸಾಧನೆ ಅಂತ. ನಿಮ್ಮ ಅಪ್ಪ ಮಾಡಿರೋ ಸಾಲಕ್ಕೆ ನಿನ್ ಮಗ ಬಡ್ಡಿ ಕಟ್ತಾವನೆ, ಕರೆಕ್ಟ್. ಹೌದು. ಆಯ್ತಾ, ಮಧ್ಯದಲ್ಲಿ ನಿಂದೇನು ಪಾತ್ರ ಇಲ್ಲಿ? ಎಸ್. ಇದು ಅಂದ್ರೆ ಈ ತರ ಒಂದು ಅಂದ್ರೆ ಜನಕ್ಕೆ ಅದು ಒಂದು ಅರ್ಥ ಆಗ್ಬೇಕು. ಅಂದ್ರೆ ನಾವು ಹೆಂಗ್ ಬದುಕಬೇಕು, ಹೆಂಗಿರ್ಬೇಕು, ನಮ್ಮ ಪಾತ್ರ ಏನು. ಆ ಮಗ ದೊಡ್ಡ ಆದ್ಮೇಲೆ ಕೇಳ್ತೇನೆ, ಅಪ್ಪ ನೀನೇನ್ ಮಾಡಿದೆ, ಎಲ್ಲ ನಮ್ಮ ತಾತನ ಆಸ್ತಿ ಇದು ಅಂತ ಯಾರನ್ನ ಕೇಳಿದಾಗ ಎಷ್ಟು ಅವ್ನಿಗೆ ಹೌದೌದು ಹರ್ಟ್ ಕರೆಕ್ಟ್. ಆಗುತ್ತೆ. ಸೊ ಆ ಥರ ಯಾವ ತಂದೆ ತಾಯಿನೂ ಅನ್ಸ್ಕೋಬಾರ್ದು ಮಕ್ಳ ಕೈಯಲ್ಲಿ. ಕರೆಕ್ಟ್ ಅವ್ರ ಕರೆಕ್ಟ್. ಪಾರ್ಟ್ ಅವ್ರು ಮಾಡಬೇಕು. ಮಕ್ಕಳಿಗೆ ಸರ್ ನಾನು ಹೇಳ್ತೀನಿ ಕೇಳಿ, ದೊಡ್ಡವ್ರು ಹೇಳ್ತಾರೆ ಮೀನು ತಿನ್ನಿಸ್ಬೇಡಿ ಮಕ್ಕಳಿಗೆ, ಬಲೆ ಹಾಕೋದು ಹೇಳ್ಕೊಡಿ ಅಂತ. ಕರೆಕ್ಟ್. ಓ, ಮೀನ್ ತಿನ್ನಿಸ್ಬೇಡಿ, ಬಲೆ ಹಾಕೋದು ಹೇಳ್ಕೊಡಿ. ನೀವು ತಿನ್ಸೋರ್ಗು ತಿಂತಾ ಇರ್ತಾರೆ ಸರ್. ಆಬ್ವಿಯಸ್ಲಿ ಕರೆಕ್ಟ್ ಕರೆಕ್ಟ್. ನಿಮ್ ಜ್ವರ ಬಂದು ಮಲ್ಕೊಳ್ತಾರ, ಉಪವಾಸ ಇರ್ತಾರೆ. ಕರೆಕ್ಟ್. ಬಲೆ ಹಾಕಿ ಹೇಳ್ಕೊಟ್ರೆ ನೀವು ಕೊಡೋ ಒಂದೆರಡು ಮೀನು ಏನ್ ಬೇಕು ಅವ್ರಿಗೆ, 100 ಮೀನು ಸಂಪಾದನೆ ಮಾಡ್ಕೊಳ್ಳೋಂತ ಕೆಪಾಸಿಟಿ ಅವ್ರು ಬರ್ತಾರೆ. ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ. ಹೌದೌದು, ಸತ್ಯ ಸತ್ಯ ಸತ್ಯ. ಏರಳದ ನಿರಳಿದಲಿದ ನಿಲಡಿದ ಏರಳದ ನಿರಳಿ ಬೆಳಿದ ಇದಳಿದ ಅಂದ್ರೆ ಸರ್ ಈಗ ಮೆಚುರಿಟಿ ಎಲ್ಲಿ ಬರ್ತದೆ ನಮ್ಗೆ ಹಾಡುಗಳಲ್ಲಿ ಅಂತಂದ್ರೆ, ಜೀವನ ಕಲಿಸ್ಕೊಟ್ರ ಪಾಠ, ಅನುಭವ, ಕರೆಕ್ಟ್. ಹೌದು ಸರ್. ಸಂಚಾರ, ದೇಶ ಸುತ್ತು ಕೋಶ ಓದು ಅಂತ ಎರಡೂ ಮಾಡಿದ್ದೀನಿ ನಾನು. ಹೌದು. ನಾನು ಕೇರಳದಲ್ಲಿ ಕೆಲಸ ಮಾಡಿದ್ದೀನಿ, ಆಂಧ್ರದಲ್ಲಿ ಕೆಲಸ ಮಾಡಿದ್ದೀನಿ, ಕರ್ನಾಟಕ, ತಮಿಳುನಾಡು ಕೆಲಸ ಮಾಡಿದ್ದೀನಿ, ಎಲ್ಲ 4 ರಾಜ್ಯಗಳಲ್ಲಿ ಕೆಲಸ ಮಾಡಿದ್ದೀನಿ, ಡೆಲ್ಲಿವರೆಗೂ ಬಂದಿದ್ದೀನಿ. ಸೊ ಹಾಗಾಗಿ ದೇಶ ಎಲ್ಲ ಅದೇ, ದೇಶ ಸುತ್ತಬೇಕು, ಕೋಶ ಓದ್ಬೇಕು ಅಂತ ಸಾಕಷ್ಟು ಪುಸ್ತಕಗಳು, ದೊಡ್ಡ ದೊಡ್ಡ ಮಹಾನುಭಾವರು ಬರೆದಿರೋಂಥದ್ದು, ಅವರ ಅನುಭವಗಳು. ಭೈರಪ್ಪನವ್ರ ಪುಸ್ತಕಗಳು ಓದ್ತಿದ್ರೆ ನನಗೆ, ಈಗ ಸಾರ್ಥ ಇವೆಲ್ಲ ಓದ್ತಿದ್ರೆ ಇಡೀ ಪ್ರಪಂಚ ಸುತ್ತಕೊಂಬಂದಂಗೆ ಆಗುತ್ತೆ ನಮ್ಗೆ. ಡೆಫಿನೆಟ್ ಆಗಿ ಆತರ ಆಗುತ್ತೆ. ಆ ಥರ ಇದ್ದಾರೆ. ಒಳ್ಳೊಳ್ಳೆ ಸ್ನೇಹಿತರ ಸಂಪರ್ಕ ಇದೆ, ಅವ್ರ ಅನುಭವಗಳು ತಿಳ್ಕೊಳ್ತಿರ್ತೀವಿ. ನಮ್ಮ ಸ್ನೇಹಿತರು ತುಂಬ ಆಪ್ತರು, ಸುಬ್ರಹ್ಮಣ್ಯಂ ಅಂದ್ಬಿಟ್ಟು, ಡಾಕ್ಟರ್ ಸುಬ್ರಹ್ಮಣ್ಯಂ, PhD ಇನ್ ಮೈಕ್ರೋಬಯಾಲಜಿ ಅವರು. ಸೊ ಅವರು ನನ್ನ ಜೊತೆಯಲ್ಲಿ ತುಂಬ ಇಂಟ್ರಾಕ್ಷನ್ ಇರ್ತದೆ. ನನಗೆ ಏನು ಅನುಮಾನ ಬಂದರೆ ಫಸ್ಟ್ ಅವ್ರಿಗೆ ಫೋನ್ ಮಾಡ್ತೀನಿ. ಅವರು ಏನೋ ಸಣ್ಣ ಸಣ್ಣ ವರ್ಕ್ ಇದ್ರು ಕೂಡ ಪಾಪ ಅವರು ಹೆಲ್ಪ್ ಮಾಡ್ತಾರೆ. ಅವ್ರಿಗೂ ಸಿನಿಮಾ ಫೀಲ್ಡ್ ಅಂದರೆ ಆಸಕ್ತಿ ಇದೆ, ಬರವಣಿಗೆಯಲ್ಲಿ ಆಸಕ್ತಿ ಇದೆ, ಓದೋದ್ರಲ್ಲಿ ಆಸಕ್ತಿ ಇದೆ. ಸೊ ಆ ಥರದವರು. ಇನ್ನೊಬ್ರು ಮಾಸ್ಟರ್ ಶ್ರೀನಿವಾಸ್ ಅಂತ ಒಬ್ರು ಮಾಸ್ಟರ್ ಅವರು ಇದ್ದಾರೆ. ಈ ಥರ ತುಂಬ ಜನ ಸ್ನೇಹಿತರದ್ದು ಒಂದು ಇದಿದೆ. ಮತ್ತು ನನ್ನ ಹಾಗೆ ಇಂಟ್ರೆಸ್ಟ್ ಇರುವಂಥವ್ರು, ಬರವಣಿಗೆಗಾಗಲಿ, ಇನ್ನೊಂದಾಗಲಿ, ಮತ್ತೊಂದು ಏನೊಂದು ಮಾಡ್ತೀವಿ, ಒಂದು ಶಾರ್ಟ್ ಫಿಲ್ಮ್ ಮಾಡ್ತಿದ್ದೀವಿ ಸರ್, ನಾನು ಆ್ಯಕ್ಟ್ ಮಾಡಬೇಕಾ, ಬರ್ಕೊಡ್ಬೇಕಾ, ಸಾಂಗ್ಸ್ ಬರ್ಕೊಡ್ಬೇಕಾ, ಟೈಟಲ್ ಸಾಂಗ್ ಬರೀಬೇಕಾ, ಡೈಲಾಗ್ಸ್ ಬರ್ಕೊಡ್ಬೇಕಾ, ಏನ್ ಮಾಡ್ಬೇಕು ಹೇಳಿ ಮಾಡ್ತೀನಿ, ಎಲ್ಲರೂ ಮಾಡ್ಕೊಡ್ತೀನಿ. ನಮ್ಮ ಸರೌಂಡಿಂಗ್ ಅಲ್ಲಿ, ನಮ್ಮ ಚಿಕ್ಕಬಳ್ಳಾಪುರ ಸರೌಂಡಿಂಗ್ ಅಲ್ಲಿ ಇರೋಂಥ ಹುಡುಗರು ಪ್ರತಿಯೊಬ್ರು ಯಾರು ಏನೇ ಮಾಡಲಿ ಆಗಿ ಸಪೋರ್ಟು. ಯಾಕಂದ್ರೆ ನನಗೆ ಗುರುಗಳಿಲ್ಲ ಹಿಂದೆ, ಮುಂದೆ ಗುರಿ ಮಾತ್ರ ಇತ್ತು, ಬ್ಯಾಕ್ ಗ್ರೌಂಡ್ ಇಲ್ಲ. ಸಿನಿಮಾ ಇಂಡಸ್ಟ್ರಿ ಯಾರು ಪರಿಚಯ ಇಲ್ಲ, ಏನು ಇಲ್ಲ, ಗಾಡ್ ಫಾದರ್ ಯಾರು ಇಲ್ಲ ಸರ್. ಇಂಥದ್ದಲ್ಲಿ ನನಗೆ ಒಂದು ಪೈಪ್ ಲೈನ್ ಸಿಕ್ತು, ಒಂದು ದಾರಿ ಸಿಕ್ತು, ಹೋಗಿದ್ದೀನಿ. ಸೊ ಆ ಥರ ಇದು ಸರ್, ನಾವು ಯಾರನ್ನೂ ಮರಿಬಾರ್ದು. ಒಂದು ಹಿನ್ನೆಲೆ ನಮ್ಮದು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂತಂದರೆ, ಈಗ ನೋಡಿ, ಒಂದು ಏನಂದರೆ, ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಒಬ್ಬ ಸ್ನೇಹಿತ ಶಶಿ ಅಂತ, ಶಶಿ ನನ್ನ ಪರಿಚಯ ಮಾಡಿಸ್ಕೊಟ್ಟಿದ್ದು ಗೀತಾ ಕೈವಾರ ಅಂತ ಒಬ್ರು ಮ್ಯೂಸಿಕ್ ಡೈರೆಕ್ಟ್ರು, ನಮ್ಮ ಕೈವಾರದವರು. ಅಲ್ಲಿ ಬೆಸ್ಕಾಮಲ್ಲಿ ವರ್ಕ್ ಮಾಡ್ತಾರೆ. ಅವರು ಒಂದು ಗಂಗಮ್ಮ ದೇವಸ್ಥಾನದ ಹಾಡು ಬರೀಬೇಕು ಅಂದ್ರೆ, ಮುದ್ಗಾನ್ಕುಂಟೆ ಅಂತ ಒಂದು ಊರಿದೆ, ಗೌರಿಬಿದನೂರು. ಸೊ ಅಲ್ಲಿ ನಾನು ಅಲ್ಲಿ ಹಾಡು ಬರೀಬೇಕು ಅಂದ ತಕ್ಷಣ ನನಗೆ ಅಲ್ಲಿ ಏನೋ ಒಂದು, ನಮ್ಮ ಅಮ್ಮ ಜೊತೆಲಿ ಹೋಗ್ತಿದ್ದೆ ಬರ್ತಿದ್ದೆ, ಎಲ್ಲ ದೇವಸ್ಥಾನ ಪೂಜೆ ಹೆಂಗೆ ನಡೀತಾ ಇದೆ ಏನೋ ಎಲ್ಲ ಗೊತ್ತಿತ್ತು ನನಗೆ. ಬಟ್ ಒಂದು 10 ಹಾಡು ಬರೀಬೇಕು ಅಂದ್ರೆ ಅಷ್ಟು ವಿಷಯ ಮಾಹಿತಿ ಬೇಕಲ್ವ. ಅವ್ರು ಹೇಳಿದ ತಕ್ಷಣ ಆಯ್ತು ಅಂತ ನನ್ನ ಬಸ್ ಹತ್ಬಿಟ್ಟು ನಾನು ಸೀದಾ ಅಲ್ಲಿ ಹೋಗಿ, ಅಲ್ಲಿ ಟ್ರಸ್ಟಿಗಳನ್ನ ಆಗ್ಬೋದು, ಅಥವಾ ಜನಗಳನ್ನ, ಅಲ್ಲಿ ಬರೋಂಥ ಭಕ್ತಾದಿಗಳನ್ನ, ಅಲ್ಲಿ ಯಾವ ಥರ ಏನೇ ನಡೀತದೆ ಪೂಜೆಗಳು, ವಿಶೇಷತೆ ದಿನಗಳು ಯಾವ ದಿನ ವಿಶೇಷ ಇದೆ, ಯಾವ್ಯಾವ ಕಾರಣಗಳಿಗೆ ಬರ್ತಾರೆ ಅಲ್ಲಿ, ಈ ಥರದ್ದೆಲ್ಲ ಸ್ಟಡಿ ಮಾಡಿಕೊಂಡು ಫಸ್ಟ್ ಆಲ್ಬಮ್ ಅದು ಗಂಗಮ್ಮ. ನಾನು ತುಂಬಾ ನಂಬುವಂಥ ದೇವರಂದ್ರೆ ಗಂಗಮ್ಮ ತಾಯಿ. ನಮ್ಮ ಗ್ರಾಮ ದೇವತೆನೇ ಜಾಲೇರಿ ಗಂಗಮ್ಮ ದೇವಸ್ಥಾನ.
ಸೊ ಸೊ ಆ ಥರ ಅಲ್ಲಿ ಫಸ್ಟ್ ಬರೋದು ಅದೃಷ್ಟ ನೋಡಿ ಅದು ಹಂಗೆ ಅಂತ. ಅಲ್ಲಿಂದ ಶುರುವಾಗಿದ್ದ ಜರ್ನಿ ಅದು ಆಲ್ಬಮ್ ಸಾಂಗ್ಸ್ಗೆ. ಓಕೆ. ಆಮೇಲೆ ಅವರಿಂದ ಮತ್ತೆ ಸುಂಕ್ಲಮ್ಮ ಅಂತ ಒಂದು ದೇವಸ್ಥಾನದ್ದು, ಇನ್ನೊಂದು ಮತ್ತೊಂದು ಎಲ್ಲ ಕೈವಾರದು ಎಲ್ಲ ಹಂಗೆ. ಎಲ್ಲ ಅವರು ಅವ್ರ ಮುಖಾಂತರ ನನಗೆ ಪರಿಚಯ ಆಗಿದ್ದು ಸಿಂಗರ್ ಮುಖೇಶ್ ಮಡಿಕೇರಿ ಅಂತ. ಅವರು ಪಾಪ ಲಾಸ್ಟ್ ಇಯರ್ ರೀಸೆಂಟಾಗಿ ತೀರ್ಕೊಂಡವರು. ಅವರು ಗಂಧರ್ವ ಮಂಜು ಅನ್ನೋರನ್ನ ಪರಿಚಯ ಮಾಡಿಸ್ಕೊಟ್ರು. ಗಂಧರ್ವ ಈವೆಂಟ್ಸ್ ಮಾಡ್ತಾರೆ ಮಂಜಾಣ ಅಂತ. ಗಂಧರ್ವ events, Okay. ಗಂಧರ್ವ ಮಂಜು ಅಂತ ಮಜಾಣ ಅಂತ. ಸೊ ಅವರು ಅಶ್ವಿನಿ ರಾಮಪ್ರಸಾದ್ ಅವ್ರನ್ನ ಪರಿಚಯ ಮಾಡಿಸ್ಕೊಟ್ರು. ಓ, connect ಅಲ್ಲೇ ಬೆಳೀತು. ಕನೆಕ್ಟಿವಿಟಿ ಹೇಳ್ತೀನಿ. ಓಕೆ, ಇದು ಹಿಂಗೆ ನಡೆದು ನಡ್ಕೊಂಡ್ ಬಂದಿದ್ದು. ಓಕೆ. ಅಶ್ವಿನಿ ರಾಮಪ್ರಸಾದ್ ಅವರಿಂದ ನಂಗೆ ಸಿನಿಮಾಗಳು ಸಿನಿಮಾಗಳ ಅವಕಾಶ ಸ್ಟಾರ್ಟ್ ಆಯ್ತು. ಸಿಕ್ತು. ಪ್ರಪ್ರಥಮವಾಗಿ ಬರೆದಿರೋದು ಯಾವ್ದು ಸರ್? ಪ್ರಪ್ರಥಮವಾಗಿ ಅಂದ್ರೆ ನೀವು ಯಾವುದು? ಸರ್ ಅದು ಬಂದು ಕೇಳೆ ಮೈನಾ ಅಂತ ಹಾಡು, ತವರಿನ ಋಣ ಅಂತ ಸಿನಿಮಾ ಸರ್. ಅದ ಏನು ಒಂದ್ 2-3 ಲೈನ್ ಹೇಳಿ. ಕೇಳೆ ಮೈನಾ ಕೇಳೆ ಮೈನಾ ನನ್ನವನ ಹೆಸರನು, ಯಾರೇ ಅವನು ಯಾರವನು ಕನಸಲ್ಲಿ ಬಂದು ಕಾಡುವನು, ಇದನ್ನ ಓಕೆ. ಮಾಡಿದ್ದು. ಸೊ ಹಾಡು ತುಂಬಾ ಚೆನ್ನಾಗಿ ಬಂತದು. ಹ್ಮ್. ಯೂಟ್ಯೂಬಲ್ಲಿ ಎಲ್ಲ ಇದೆ ಅದು. ಅದೇ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಜರ್ನಿ. ಇವಾಗ ಪೆದ್ದಿ ಪೆದ್ದಿವರೆಗೂ ಹೋಯ್ ಹೋಯ್ 2009ರಿಂದ ಎಲ್ಲ Correct. ಅದೇ ಆಗಿದ್ದು. ಒಂದು 10 ವರ್ಷ ಗ್ಯಾಪ್ ಇತ್ತಲ್ಲ, ಆ ಗ್ಯಾಪ್ ತುಂಬಾ ಕಷ್ಟ ಆಗಿದ್ದು ನನಗೆ. ಅಂದ್ರೆ ಮನ್ಸಿಗೆ ಇಷ್ಟ ಇಲ್ದ್ರೆ ಕೆಲಸ ಇರ್ಲಿ ಸರ್, ಮಾಡ್ತಾ ಇದ್ದೆ. ಯಾಕಂದ್ರೆ ಗ್ಯಾಪ್ ನೀವು ನಿಮ್ಮನ್ನ ನೀವು ಇದನ್ ಮಾಡಕ್ಕೆ ಅಂತರ್ಮುಖಿ ಆಗಿ ಅದು ಒಂದು ಬೆಸ್ಟ್ ಹೌದು, ವೇ ಹೌದು, ಅನ್ಬೋದು. ತುಂಬಾ ಯಾಕಂದ್ರೆ ಕಲಿತೆ ಸರ್ 10 ವರ್ಷ ಯಾಕಂದ್ರೆ ಕಲ್ತೆ. ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ, ಎಲ್ಲ ಆಗೋದು ಒಳ್ಳೇದಕ್ಕೆ, ಏನ್ ಆಗ್ತಾ ಇರೋದು ಒಳ್ಳೇದಕ್ಕೆ, ಇನ್ ಬರೋಲಿರೋದು ಒಳ್ಳೇದಕ್ಕೆ ಅಂತ ಅಷ್ಟೇ ಅಷ್ಟೇ ಅಂತ ತಿಳ್ಕೊಂಡ್ಬಿಟ್ರೆ ಡೆಫಿನೆಟ್ಲಿ ದ ಲೈಫ್ ವಿಲ್ ವೆರಿ ಈಸಿ ಅಷ್ಟೇ ಟು ಸರ್. ಎವ್ರಿ ಒನ್. ಜೀವನನೇ ಪಾಠ ಕಲಿಸುತ್ತೆ, ಜೀವನನೇ ಹಾಡು ಬರ್ಸುತ್ತೆ ನನಗೆ. ಕರೆಕ್ಟ್ ಕೈಯಲ್ಲಿ ಸರ್. ಕತೆ ಬರ್ಸುತ್ತೆ. ಈ ಥರ ಇದೆ. ಈ ಒಂದು ಏನು ಜರ್ನಿ ಇದೆ, 10 ವರ್ಷದ ಜರ್ನಿ ಇದೆಯಲ್ಲ, ಇದರಲ್ಲಿ ನಾನು ಟೈಮ್ ವೇಸ್ಟ್ ಮಾಡಿಲ್ಲ. ಬಟ್ ಏನಂದ್ರೆ ನಿಮ್ಗೆ ಪ್ಯಾಷನ್ನು ಪ್ರೊಫೆಷನ್ನು ಎರಡು ಒಂದೇ ಆಯ್ತು ಅನ್ಕೊಳ್ಳಿ, ನಿಮ್ಗೆ ನಿದ್ದೆ ಬರಲ್ಲ. ಹಗಲು ರಾತ್ರಿ ಕೆಲಸ ಮಾಡೋಕೆ ನಿಮ್ಗೆ ಹೌದೌದು, ನಿಜ ನಡೆಯುತ್ತೆ. ನಿಜ. ಪ್ಯಾಷನ್ ಮತ್ತೆ ನೀವು ಹೇಳ್ದಂಗೆ ನಿದ್ದೆನೆ ಬರಲ್ಲ, ಅದು ಒಂದ್ಗೂಡ್ಬೇಕದ. ಅದೇ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಕೊರೋನಾ ಟೈಮಲ್ಲಿ ಓಕೆ. ಥಿಯೇಟರ್ಸ್ ಎಲ್ಲ ಕ್ಲೋಸ್. ಹೌದು, ಎಲ್ಲ ಥಿಯೇಟರ್ ಎಲ್ಲ ಬಂದಾಗಿದೆ. ಕ್ಲೋಸ್ ಆಗಿದ್ದು ಫಾರ್ ದಟ್. ಅಲ್ಲಿವರೆಗೂ ಡಬ್ಬಿಂಗ್ ಸಿನಿಮಾಗಳು ಟಿವಿಗಳಲ್ಲಿ ಬರ್ತಿರ್ಲಿಲ್ಲ. ಓಕೆ. ಆಮೇಲೆ ಬರಕ್ ಶುರುವಾದ ಡಬ್ಬಿಂಗ್ ಸಿನಿಮಾಗಳು ಹೌದು. ಟಿವಿಯಲ್ಲಿ ಸುಮಾರಷ್ಟು ಬಂದು, ಗೀತಾ ಗೋವಿಂದಮಿಂದ ಟ್ಯಾಕ್ಸಿ ವಾಲಾ, ಮಗಧೀರ, ಇವೆಲ್ಲನು ಟೈಟ್ಲ್ಗಳು ಕನ್ನಡದಲ್ಲಿ ಬೇರೆ ಬೇರೆ ಟೈಟ್ಲ್ಸ್ ಇಟ್ರು ಬಿಡಿ, ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರೋಂಥ ಟೈಟ್ಲ್ಸ್. ಸೆಲ್ಫಿ ಶುರು ಮಾಡಿದ ಲವ್ ಸ್ಟೋರಿ ಅಂತಂದು, ಮಗಧೀರ ಬಂದ್ಬಿಟ್ಟು ಮಹಾಬಲಿ ಭೈರವ ಅಂತ ಒಂದು ಟೈಟ್ಲು. ಈ ತರ ಅಂದ್ರೆ ಕನ್ನಡಕ್ಕೆ ಡಬ್ಬಿಂಗ್ ಅನ್ನೋದು ಹೆಚ್ಚಿಗೆ ಬರಕ್ ಶುರುವಾಯಿತು. ನಾನು 5 ತಿಂಗಳ ಗ್ಯಾಪಲ್ಲಿ 42 ಸಿನಿಮಾಗಳಿಗೆ ಸಾಹಿತ್ಯ ಸಂಭಾಷಣೆ ಎರಡೂ ಬರೆದು ಕೊನೆಗೆ ಒಂದು ಸೀರಿಯಲ್ ಕೂಡ ಬರೀತಾ ಇದ್ದೆ. ಕಥೆಯ ರಾಜಕುಮಾರಿ ಅಂತ, ತೆಲುಗು ಕಥಲ ರಾಜಕುಮಾರಿ ಅಂತ ಇದೆ. ಅದನ್ನ ಕಥೆಯ ರಾಜಕುಮಾರಿ ಅಂತ ಮಾಡಿ ಒಂದು 100 ಎಪಿಸೋಡ್ ಸೀರಿಯಲ್ ಕೂಡ ಬರೆದು, ಆ ಸೀರಿಯಲ್ ಅಲ್ಲಿ ಮತ್ತೆ ಹಾಡುಗಳಿರ್ತವೆ. ಅದು ಸಣ್ಣ ಸಣ್ಣ ಹಾಡು, ಬಿಟ್ ಸಾಂಗ್ಸ್ ಎಲ್ಲ ಇರ್ತವೆ, ಅದು ಬರೀಬೇಕು. ಅಂದ್ರೆ ಆ ಟೈಮಲ್ಲಿ ತುಂಬಾನೇ ನಿದ್ದೆಗೆಟ್ಟು ಕೆಲಸ. ಹೌದು, ನಿಜ. ಅದೇ ಹೇಳಿದ್ರಲ್ಲ ನೀವು, ಪ್ಯಾಷನ್ ಅಂತ ಇದ್ದಾಗ ದಿನಕ್ಕೆ 3-4 ಗಂಟೆ ಮಾತ್ರ ಮಲಗೋದಕ್ಕೆ ಅವಕಾಶ ಇರ್ತಾ ಇತ್ತು. ಅಷ್ಟು ಪ್ರೆಷರ್ ಇರ್ತಾ ಇತ್ತು. ಎಲ್ಲ ಗೀತಾ ಆರ್ಟ್ಸ್ ಅವ್ರದ್ದು ಎಲ್ಲ ಸಿನಿಮಾಗಳು, ಮ್ಯಾಂಗೋ ಮೀಡಿಯಾ ಅವ್ರದ್ದು ಪ್ರತಿಯೊಂದೆಲ್ಲನೂ ತುಂಬ ವರ್ಕ್ ಮಾಡಿದೆ ಆ ಟೈಮಲ್ಲಿ. ಸಾಕಷ್ಟು ಸಿನಿಮಾಗಳು ಮಾಡಿದೆ. ಆದಮೇಲೆ ನನಗೆ ನೆಕ್ಸ್ಟ್ ಇಯರ್ಗೆ ಮತ್ತೆ ರಿಬಲರ್ ಎಲ್ಲ ಶುರುವಾಯಿತು. ಹಂಗಾಯ್ತು. ಸದ್ಯಕ್ಕೀಗ ಒಂದು 150+ ಮೂವೀಸ್ವರೆಗೂ ವರ್ಕ್ ಮಾಡಿದ್ದೀನಿ ಟೋಟಲ್ ಓವರಾಲ್ ಎಲ್ಲ. ಜೊತೆಗೆ ನೀವು ಇದಲ್ಲದೆ ಜೊತೆಗೆ ನೀವು ಅದೇ ಡಬ್ಬಿಂಗ್ ಆರ್ಟಿಸ್ಟ್ ಕೂಡ ಅದು ಅನಿವಾರ್ಯತೆ ಬಂದಾಗ ನೋಡಿ, ಒಬ್ಬ ಮನುಷ್ಯನಲ್ಲಿ ಗೀತ ರಚನೆ ಮಾಡ್ತಾರೆ, ಆಮೇಲೆ ಫಿಲಮ್ ಸಂಭಾಷಣೆ ಬರ್ತಾರೆ, ಜೊತೆಗೆ ಡಬ್ಬಿಂಗ್ ಮಾಡ್ತಾ ಇದೀರಿ ಅಂತ. ಸರ್, ಒಂದು ತೆಲುಗು ಸಿನಿಮಾ ಆಕ್ಟಿಂಗ್ ಮಾಡ್ತಿದ್ದೀನಿ ಈಗ. ವೆರಿ ಗುಡ್. ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಸೊ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಏನಕ್ಕೆ ಮಾಡ್ಬೇಕಾಗಿ ಬರುತ್ತೆ ಅಂತಂದ್ರೆ, ಪ್ರತಿ ಸಿನಿಮಾದಲ್ಲೂ ಎಲ್ಲೋ ಒಂದ್ ಕಡೆ ನಂದು ಯಾವುದೋ ಒಂದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗೆ ನನ್ನ ವಾಯ್ಸ್ ಸೂಟ್ ಆಗುತ್ತೆ ಅಂತ ಅನ್ಸಿದಾಗ ನಾನು ಪ್ರಯತ್ನ ಮಾಡ್ತೀನಿ. ಪ್ರೊಫೆಷನಲ್ ಆಗಲ್ಲ, ಅದು ಒಂದು ಹಾಬಿ ತರ ಮಾಡ್ತಿದ್ದೀನಿ. ಬಟ್ ಪೊನ್ನಿಯಿನ್ ಸೆಲ್ವನ್ ಮಾಡಕ್ ಬಂದಾಗ ಮಾತ್ರ ನಾಜರ್ ಸರ್ ಅವ್ರ ವಾಯ್ಸು ಟ್ರ್ಯಾಕ್ ತರ ತಗೊಳ್ಳೋಣ, ಬೇರೆಯವ್ರು ಬಂದ್ರೆ ಅವ್ರಿಗೆ ಮಾತಾಡಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ತಗೊಂಡ್ವಿ. ಸೌಂಡ್ ಇಂಜಿನಿಯರ್ ನಿರಂಜನ್ ಅಂತ ಆಕಾಶವಾಣಿಯಲ್ಲಿ ಸರ್, ಇಲ್ಲ ಚೆನ್ನಾಗಿದೆ, ಇದನ್ನೇ ಇರಲಿ ಅಂತ ನಮ್ಮ ಹುಡುಗ ಸಂತೋಷ್ ಅಂತ ಬ್ರದರ್, ಚೆನ್ನಾಗಿದೆ ಅಣ್ಣ, ಇಲ್ಲೇ ಇರಲಿ ನಿಮ್ಮದೇ ವಾಯ್ಸ್ ಇರಲಿ ಹಿಂಗೆ ಸ್ಟಾರ್ಟಿಂಗಲ್ಲಿ ಏನೋ ಚಿಕ್ಕದಿದೆ ಹೋಗಿ. ಆಮೇಲೆ ತುಂಬ
ಸ್ವಲ್ಪ ಹಾರ್ಶ್ ಎಕ್ಸ್ಪ್ರೆಷನ್ಸ್ ಕೊಡಂಗೆ ಶುರು ಹಾ. ಸೀನ್ಗಳು ಬರ್ತವೆ. ಓಕೆ ಹಾ. ಚುಚ್ಚು ಕತ್ತಿಯಲ್ಲಿ Okay. ಕಡಿದಾಗ ಗಂಟಲಿಂದ ಬರುವಂಥ ಸೌಂಡ್ ಇದೆಯಲ್ಲ, ಓ ಇದು ಹೋ. ಇವೆಲ್ಲ ತುಂಬಾ ಕರ್ಕಶವಾಗಿ ಒಂಥರ ಹೌದೌದು, ನಿಜ ತುಂಬಾ ನಿಜ ನಿಜ. ಕಷ್ಟಪಟ್ಟು Yes. ಸುಧಾರಿಸ್ಕೊಳಕ್ಕೆ 2 ದಿನ ಬೇಕಾಗುತ್ತೆ ಆಮೇಲೆ ಗಂಟ್ಲು ನಿಮ್ಗೆ ಹ್ಮ್, ಆ ಹೌದೌದು ಥರ ಸತ್ಯ ಆಗುತ್ತೆ. ಸತ್ಯ. ಅದನ್ನ ಆಮೇಲೆ ಆ, ನಾವು ವಿಕ್ರಮ್ ಸರು ಅದನ್ನ ಸೀನ್ ತಮಿಳಲ್ಲಿ ಒಂದು ಚೆನ್ನೈಯಲ್ಲಿ ಕನ್ನಡ ಡಬ್ ಮಾಡುವಾಗ ಅವ್ರ ಜೊತೆಲಿ ಕುತ್ಕೊಂಡು ವರ್ಕ್ ಮಾಡಿದೆ. 1-2 ದಿನ ಕೆಲಸ ಮಾಡಿದೆ ಅವ್ರ ಜೊತೆಲಿ. ಓಕೆ ಹಾ. ಸುಮಂತ್ ಭಟ್ ಅಂತ ಆರ್ಟಿಸ್ಟು ವಿಕ್ರಮ್ ಸರ್ಗೆ ಡಬ್ ಮಾಡಿದ್ದು. ಸೊ ಆರ್ಟಿಸ್ಟ್ನ ಅಲ್ಲಿ ಕರ್ಕೊಂಡು ಹೋಗಿದ್ದೆ ಅವ್ರನ್ನ, ಸುಮಂತ್ ಅವ್ರ ಜೊತೆಲಿ ಹೋಗಿ ಅವರಲ್ಲಿ ಡಬ್ ಮಾಡುವಾಗ ಅವ್ರ ಪಕ್ಕದಲ್ಲಿ ಕುತ್ಕೊಂಡು ನಂಗೆ ಕನ್ಸೋಲಲ್ಲಿ ನಾನು ಹೇಳ್ಕೊಡ್ತಾ ಇದ್ದೆ ಹಿಂಗೆ ಅಂತ ನಾವು Yes. ಹಾ ಮಾಡ್ತಿದ್ವಿ. ಹಾ ಹಾ. ಸೊ ಆ ಸೀನ್ ಅವ್ರಿಬ್ಬರು ಕಾಂಬಿನೇಷನ್ ಬರ್ತದೆ, ವಿಕ್ರಮ್ ಸರ್ ಮತ್ತು ನಾಜರ್ ಅವರು. ಹ್ಮ್. ಅದು ಬಂದಾಗ ಅವರು ವಿಕ್ರಮ್ ಸರ್ ಕೇಳಿದ್ರು, ಯಾರಿದ್ದು ವಾಯ್ಸು ತಮಿಳ್ದೇನ ಹಾಕ್ಕೊಂಡಿದ್ದೀರಾ ಹಂಗೆ ಅಂದ್ರ. ಇಲ್ಲ ಸರ್, ಇದು ಕನ್ನಡದಲ್ಲಿ ಮಾಡಿದ್ದು, ನಾನೇ ಮಾಡಿದ್ದು ವಾಯ್ಸ್. ನೀವು ಡಬ್ಬಿಂಗ್ ಆರ್ಟಿಸ್ಟ್ ಅಂದ್ರ. ಇಲ್ಲ ಸರ್ ಸುಮ್ಮನೆ ಹೇಳಿ ತುಂಬ ಚೆನ್ನಾಗಿ ಮಾಡಿದ್ರ ಅಂತ ಬಂದು ಹಗ್ ಮಾಡ್ಕೊಂಡವ್ರು. ಓ ಸೂಪರ್. ಹಾ ಹಾ ಹಾ. ಸೊ ಅದು ತುಂಬ ಒಂಥರ ಖುಷಿ ಕೊಡೋಂಥದ್ದು. ಈಗ ರಾಮಚರಣ್ ಸರು ಕನ್ನಡ ಬರೋದೇ ಇಲ್ಲ ಅಂತ ಡಿಸೈಡ್ ಆಗಿಬಿಟ್ಟು ನಾನು ಡಬ್ ಮಾಡೋದಿಲ್ಲ ಕನ್ನಡ ಅಂತ ಹೇಳಿ. ಹಾ. ಅದೇ ಓಕೆ ಸುಮಂತ್ ಭಟ್ ಅವ್ರ ಕೈಯಲ್ಲಿ ಟ್ರ್ಯಾಕ್ ಮಾಡಿಸಿದ್ದೆ ನಾನು ಓಕೆ ಆ್ಯಕ್ಚುಲಿ. ಹಾ ಹಾ ಹಾ. ಸೇಮ್ ಸಿಮಿಲರ್ ವಾಯ್ಸ್ ಇತ್ತು, ಸೂಟ್ ಆಗ್ತಿತ್ತು ಅವ್ರಿಗೆ. ಓಕೆ ಹಾ. ಸೊ ನನಗೆ ಇವರು ಆ ಥರ ಹೇಳಿದಾಗ ರಾಜ್ಮೌಳಿ ಸರ್ ಇದ್ಕೊಂಡು ದಿನಕ್ಕೆ ಒಂದೇ ಡೈಲಾಗ್ ಹೇಳಿಸಿದ್ರು ಪರವಾಗಿಲ್ಲ, ಡಬ್ಬಿಂಗ್ ಮಾಡ್ಬೇಕು. ಅವರೇ ಮಾಡಬೇಕು ಅಂತ ಓಕೆ. ಅವ್ರ ಹಠ. ಇವರು ನನಗೆ ಬರಲ್ಲ, ಏನು ನಾನು ಸೈಡಿಗೆ ಕರ್ಕೊಂಡೋಗಿ, ಸರ್ ಏನಿಲ್ಲ, ಕನ್ನಡ ತೆಲುಗು 2 ಸೇಮ್ ಇರ್ತದೆ, ಈಸಿ ಇರ್ತದೆ ಈಸಿ ಇರುತ್ತೆ. ಓಕೆ. ಅಂತ ಹೇಳಿ ಕಷ್ಟಪಟ್ಟೇನೋ ಅಂದರೆ ಅದೇ ಅದೇ. ತಮಿಳು 21 ದಿನ ಮಾಡಿದ್ದಾರೆ. ಆಗಾಗ ಬಂದು ಹೋಗಿ ಅವರು 21 ಡೇಸ್ ಟೈಮ್ ತೊಗೊಂಡ್ರು ಮಾಡೋದಕ್ಕೆ. ಹ್ಮ್. ನಾನು ವೈರಮುತ್ತು ಸರ್ ಹೇಳಿದ್ನಲ್ಲ ರೈಟ್ ಅಂತ, ಹಾ, ಅವ್ರ ಹಾ, ಮಗ ಹಾ. ಮದನ್ ಕಾರ್ಕಿ ಅಂತ. ಹಾ ಹಾ. ಎಸ್. ಈ ಕಿಲಿಕಿಲಿ ಲ್ಯಾಂಗ್ವೇಜ್ ಬರ್ತದೆ ನೋಡಿ ನಿಮಗೆ ಬಾಹುಬಲಿ ಸಿನಿಮಾದಲ್ಲಿ, ಹಾ ಹಾ ಹಾ. ಹೌದು ನಿಮ್ಡ ಯಾವುದೋ ಒಂದು ಬೇಜ. ಹಾ ಹಾ. ಟೆಲ್ ಮಿ ಅಂತ. ಹಾ. ಅದೆಲ್ಲ ಕಂಡಿಡ್ದಿದ್ದೆ ಅವರೇ, ಹೌದು. ಮದನ್ ಕಾರ್ಕಿ ಅಂತ. ಓಕೆ ಓಕೆ. ರೋಬೋಗೆ ಇದಕ್ಕೆಲ್ಲ ತುಂಬಾ work ಅವ್ರು ಮಾಡಿದ್ದಾರೆ. ಮೂಲತಃ ಏನೋ ಕೇರಳದವರು. ಇಲ್ಲ ಇಲ್ಲ, ವೈರಮುತ್ತು ಸರ್ ಅವ್ರ ಮಗ. ಮಗ. ಹಾ ಹಾ. ಅವ್ರ ಓಕೆ ಮಗ ಅವರು. ಹಾ ಹಾ ಹಾ. ಅವಳು ಒಳ್ಳೆ ರೈಟ್ರು, ಒಳ್ಳೆ ಟ್ಯಾಲೆಂಟೆಡ್ ರೈಟರ್. ಅವರು ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದಂಥವ್ರು ಜಾಬ್ ಬಿಟ್ಟು ಬಾಹುಬಲಿ ಎಲ್ಲ ಅದೇ ಟೈಮಲ್ಲಿ ಬಂದು ಸಿನಿಮಾ ಇಂಡಸ್ಟ್ರಿಗೆ ಬಂದಂಥವ್ರು. ಈಗ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅವರು. ಅವ್ರು ಹೇಳ್ತಾರೆ, 21 ಡೇಸ್ ತೊಗೊಂಡಿದ್ದಾರಪ್ಪ, ತಮಿಳು ಬರುತ್ತೆ ಅವ್ರಿಗೆ. ಓಕೆ ಹಾ. ಕರೆಕ್ಟ್. ಅದಕ್ಕೂ ಆದರೂ 21 ದಿನ ಟೈಮ್ ತಗೊಂಡಿದ್ದಾರೆ, ಕನ್ನಡ ಬರೋದೇ ಇಲ್ಲ, ಇನ್ನೆಷ್ಟು ದಿನ ಅಂತ ಗೊತ್ತಿಲ್ಲ, ನಿನ್ನ ಅದೇನು ಮಾಡ್ತೀವೋ ಅಂತ ಭಯ ಬೀಳಿಸ್ತಾ ಇದ್ರು. ಹಾ. ನಾನು ಸರಿ ಆಯ್ತು ಸರ್, ನೋಡೋಣ ಏನು ಮಾಡೋಕ್ಕಾಗುತ್ತೆ ಅಂತೇಳಿ. ಓಕೆ. ಡೈರೆಕ್ಟ್ ಹೇಳಿದ್ಮೇಲೆ ಏನು ಮಾಡಲೇಬೇಕಾಗುತ್ತೆ, ಹೌದು ಹೌದು, ಇಲ್ಲ, ನಿಜ ನಿಜ. ಕರೆಕ್ಟ್. ಏನಾಗುತ್ತೆ ಅದು ಆಗಲಿ ಬಿಡಿ ಅಂತೇಳಿ. ಸರ್ ಫಸ್ಟ್ ಡೇ ಬಂದರು. ಹ್ಮ್. ಒಂದು ಫಸ್ಟ್ ರೀಲ್ ಒಂದು ಸ್ವಲ್ಪ ಅವ್ರಿಗೆ ತೊದಲ್ತಾ ಇದ್ರು. ಅಂದರೆ ಹ್ಮ್. ಭಾಷೆನೇ ಬರಲ್ಲ ಪಾಪ. ಹೌದು ಈಗ ಹೌದು, ಭಾಷೆ ಕಷ್ಟ ಈಗ ಆಗುತ್ತೆ. ನನಗೆ ಚೈನೀಸು ಬೆಂಗಾಳಿನ ಮಾತಾಡೋ ಬೇರೆ ಭಾಷೆ ಯಾ, ಇಟ್ ಮಾತಾಡಿದ್ರೆ ಇಸ್ ವೆರಿ ಡಿಫಿಕಲ್ಟ್. ನನಗೆ ಆಗೋದಿಲ್ಲ. ಹ್ಮ್. ಸರಿ. ಆಮೇಲೆ ನಾನು ತುಂಬ ಡಿಸ್ಕರೇಜ್ ಮಾಡೋದು ಬೇಡ ಅಂತ ಹೇಳಿ ಫಸ್ಟ್ ರೀಲಲ್ಲಿ ಓಕೆ ಸರ್ ಅಂತ ಹೇಳಿ ಒಂದು ರೀಲ್ ಫುಲ್ ಅದು ಮಾಡಿದ್ಮೇಲೆ ಅವ್ರು ಸ್ವಲ್ಪ ಗ್ರಿಪ್ ಬರೋಕ್ಕೆ ಶುರು ಆಯ್ತು. ಆಮೇಲೆ ಸೆಕೆಂಡ್ ರೀಲಿಂದ ಪರ್ಫೆಕ್ಟಾಗಿ ಓಕೆ. ನಾನು ಅವ್ರು ಹೇಳ್ತಾಯಿದ್ರು, 100 ಸಾರಿ ರಿಪೀಟ್ ಮಾಡೋದ್ರೆ ಮಾಡ್ತೀನಪ್ಪ ನಾನು. ಹಾ. NTR ಸರ್ ಕೂಡ ಅದನ್ನೇ ಹೇಳಿದರು, ಓಕೆ ಇವರು ಅದನ್ನೇ ಹೇಳಿದ್ರು. ಹ್ಮ್. ಸೊ ಇವ್ರ ಕೈಯಲ್ಲಿ ಡಬ್ಬಿಂಗ್ ಮಾಡಿಸಿ ಸರ್. ಹ್ಮ್. ಕರೆಕ್ಟಾಗಿ ಫಸ್ಟ್ ಡೇ ಒಂದು 4 ರೀಲು, ಸೆಕೆಂಡ್ ಡೇ ಸ್ವಲ್ಪ ಹೊತ್ತು ಬಂದು ಹೋದ್ರು ಅವರು. ಹ್ಮ್. ಥರ್ಡ್ ಡೇ ಮಧ್ಯಾಹ್ನದವರೆಗೂ ಮಾಡ್ತೀವಿ. ಆವಾಗ ಅವ್ರಿಗೆ ಅನ್ನಿಸ್ತು, ಇವತ್ತು ಮುಗಿಸ್ಬೇಡ ಏನಾದ್ರು ಮಾಡಿ, ಓಕೆ. ನಾನು ಮನೆಗೆ ಹೋಗಿ ಬಂದ್ಬಿಡ್ತೀನಿ, ಊಟ ಮಾಡ್ಕೊಂಡು ಬರ್ತೇನೆ ಬಂದು ನೈಟ್ 8:30 ಅಷ್ಟೊತ್ತಿಗೆ, ಅಂದರೆ ಒಂದು 7:15 ಮುಗೀತು ಆ್ಯಕ್ಚುಲಿ. ಓಕೆ. ನಾನು ಆಮೇಲೆ ಸರ್ ಅಂದೆ, ಏನು ಅಂದ್ರು, ಸರ್ ಅದು ಫಸ್ಟ್ ರೀಲು ನಂಗೆ ಗೊತ್ತು ಅದೇ ಸರಿಯಾಗಿ ಬಂದಿಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ ಆಮೇಲೆ. Okay, ಆ್ಯಕ್ಚುಲಿ ಯಾಕಂದರೆ ಇದಕ್ಕೆ ಕಂಪೇರ್ ಮಾಡಿದಾಗ ಅವ್ರಿಗೆ ಐಡಿಯಾ ಹೌದು ಹೌದು, ಆಬ್ವಿಯಸ್ಲಿ. ತಗೊಳ್ಳಿ ಫಸ್ಟ್ ರೀಲ್ ಮತ್ತೆ ಫಸ್ಟ್ ಇಂದ ಮಾಡೋಣ. ಮತ್ತೆ ಫಸ್ಟ್ ರೀಲೆಲ್ಲ 8:15 ಸರ್ ಮಾಲೆ ಹಾಕಿದ್ರು ಅವರು. ಆ ಟೈಮಲ್ಲಿ ಅವ್ರು ವರ್ಷಕ್ಕೆ 3-4 ಸರಿ ಮಾಲೆ ಹಾಕ್ತಾರೆ. ಒಂದು 200 ದಿನ ಬರಿಗಾಲಲ್ಲಿ ಇರ್ತಾರೆ. ಆ ಥರ ಒಂದು ನಿಷ್ಠೆಯಿಂದ ಇರ್ತಾರೆ. ತುಂಬ ಹ್ಯುಮ್ಯಾನಿಟಿ ಅನ್ನೋದು ಬೆಟ್ಟದಷ್ಟಿದೆ ಅವ್ರಿಗೆ. ಆ ಥರ ಮನುಷ್ಯತ್ವ ಇರೋಂಥವ್ರು. ಅವ್ರ ಜೊತೆ ಕೆಲಸ ಮಾಡೋಂಥದ್ದು ನಮ್ಗೆ ಅದೃಷ್ಟ. ಅದೇ ಅದೃಷ್ಟ. ಸೊ ಆಚೆ ಬಂದ ತಕ್ಷಣ ನಾನು ಹೊರಗಡೆ ಬಂದೆ ಕನ್ಸೂರಿಂದ. ಅವರು ಬಂದರು, ಗಟ್ಟಿಯಾಗಿ ಅವರೇಶ್ಕೊಂಡು ತಪ್ಕೊಂಡ್ಬಿಡು ಸರ್. ಅಂದರೆ ಅವ್ರು ಎಷ್ಟೇ ಭಾವುಕರಾಗ್ಬಿಟ್ರು ಅಂತಂದರೆ, ನನಗೆ ಬರೆದಿರೋ ಭಾಷೆನ ಇಷ್ಟು ಚೆನ್ನಾಗಿ ಡಬ್ ಮಾಡಿಸ್ತಾರಲ್ಲ ನೀವು, ಎಷ್ಟು ನಾಲೆಜ್ ಇದೆ ನಿಮಗೆ, ಹಾಗೆ ಏನಿಲ್ಲ ಸರ್, ನಿಮ್ಮ ಶ್ರಮ ಅಷ್ಟೇ ಅದು, ನಿಮ್ಮ ಮುಂದೆ ನಾವೆಲ್ಲ ಏನೇನು ಇಲ್ಲ, ಹಂಗೆ ಅಂತ. ಸೊ ಆ ಥರ ಚಿಕ್ಕ ಮಕ್ಕಳನ್ನ ಕೂಡ ಪ್ರೀತಿಯಿಂದ ಮಾತಾಡಿಸ್ತಾರೆ. ಒಳ್ಳೆ ಸರ್. ನನ್ನ ಅದೃಷ್ಟ ಏನಂದರೆ, ರಂಗಸ್ಥಳಂ ಮಾಡಿದ್ಮೇಲೆ ಇವ್ರದ್ದು ಸೇರಾ ಪ್ರೊಡಕ್ಷನ್ ಇರೋದೇ ಇರ್ತದೆ. ಹೌದು. ಅದಾದ್ಮೇಲೆ ಆಚಾರ್ಯ ಸಿನಿಮಾ ಮಾಡಿದೆ, ತ್ರಿಬಲ್ ಆರ್ ಮಾಡಿದೆ ಜೊತೆಯಲ್ಲಿ.
ಮೊನ್ನೆ ಗೇಮ್ ಚೇಂಜರ್ ಇಂದ ಹಿಡಿದು ಇದ್ರ ಅವ್ರ ಜೊತೆ ಜರ್ನಿ ನಡೀತಾ ಇದೆ ಹೀಗೆ. ರೇರಣದ ನಿರಡಿರಲಿದ ನಿಲಡಿದ ರೇರಣದ ನಿರಡಿ ಬೆಳಿದ ಇರಡಿದ ಸರ್, ಈಗ ಸಂಗೀತ ಮತ್ತು ಈ ಸಾಹಿತ್ಯವಿದೆಯಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆಮೇಲೆ ಈಗೇನು ಸಾಹಿತ್ಯ ಬರಿತಿರ್ತಾರೆ, ಎಲ್ಲರಿಗೂ ಒಂದು ಇಂಟ್ರೆಸ್ಟ್ ಇರುತ್ತೆ, ನಾನು ಬರಿಬೇಕು. ಸೊ ಈ ಹೊಸ ಪೀಳಿಗೆಯವ್ರು ಬರ್ತಾ ಇರ್ತಾರೆ, ನೀವು ಹೇಳೋದೇನು ಸರ್ ಅವ್ರು? ಸರ್, ಈಗ ಈಗಿನ ಸಾಹಿತ್ಯದ ಸಂಗೀತದ ಬಗ್ಗೆ ಹೇಳಬೇಕು ಅಂತಂದ್ರೆ ಹೊಸ ಪ್ರಯೋಗಗಳು ಮಾಡೋ ಅವಶ್ಯಕತೆ ಇಲ್ಲ ಸರ್. ಈಗ ರಾಜನ್ ನಾಗೇಂದ್ರ ಅಂತವರು, ದೊಡ್ಡ ವಿಜಯ ನರಸಿಂಹ ಸರ್, ತುಂಬ ಜನ ನಮ್ಮ ಕನ್ನಡ ಇಂಡಸ್ಟ್ರಿನ ಮೇಲ್ಮಟ್ಟಕ್ಕೆ ತಗೊಂಡೋಗಿರುವಂಥವ್ರು ತುಂಬ ಜನ ಇದ್ದಾರೆ. ಟ್ರೆಂಡ್ ಚೇಂಜ್ ಮಾಡಿದ ಹಂಸಲೇಖ ಸರ್ ಬಂದು ಅವರೊಂದು ಟ್ರೆಂಡ್ ತಗೊಂಡ್ಬಂದ್ರು. ಹೌದು. ಸೊ ಈ ಥರ ಈಗ ಅರ್ಜುನ್ ಜನ್ಯ ಅವರು, ಹರಿಕೃಷ್ಣ ಅವರು ಆಗ್ಬೋದು, ಅಥವಾ ತುಂಬ ಜನ ಈಗಿನ ಸಂಗೀತ ನಿರ್ದೇಶಕರು ಯಾರ್ಯಾರಿದ್ದಾರೆ, ಇವ್ರದ್ದು ಒಂದು ಥರ ಟ್ರೆಂಡ್ ಬರ್ತದೆ ಸರ್. ಇದೆಲ್ಲ ಇದೆ. ನನಗೆ ನನ್ನ ಪರ್ಸನಲ್ ಅಭಿಪ್ರಾಯ ಏನಂತಂದರೆ, ಸಂಗೀತ ಆಗ್ಬೋದು, ಸಾಹಿತ್ಯ ಆಗ್ಬೋದು, ನಾವು ಮುಂದಕ್ಕೆ ಹೋಗೋದು ಬೇಡ ಸರ್, ಆದಷ್ಟು ಹಿಂದಕ್ಕೆ ಹೋಗೋಣ. ಓಕೆ. ನನಗೆ ಇವತ್ತಿಗೂ ಶಂಕರ್ ನಾಗ್ ಅವ್ರ ಹಾಡುಗಳು ಇಷ್ಟ, ಅನಂತ್ ನಾಗ್ ಅವ್ರ ಹಾಡುಗಳು ಇಷ್ಟ, ರಾಜ್ಕುಮಾರ್ ಸರ್ ಅವ್ರ ಹಾಡುಗಳು ಇಷ್ಟ, ಹಳೆ ಹಾಡುಗಳು. ಓಕೆ. ಯಾಕೆ ಅಷ್ಟೊಂದು ಶ್ರೀನಾಥ್ ಅವ್ರದ್ದು, ನಿಮಗೆ ಪುಟ್ಟಣ ಕಣಗಾಲ್ ಅವ್ರ ಹಾಡುಗಳು ತಗೊಳ್ಳಿ ಸರ್. ಈಗಿನ ಕಾಲದಲ್ಲಿ ಯಾಕೆ ಅದನ್ನ ನೋಡಬಾರ್ದು? ಶಂಕರ್ ನಾಗ್ ಅವ್ರ ಹಾಡುಗಳು ಈಗ್ಲೂ ನಾವು ಯಾಕೆ ನೋಡಬಾರ್ದು? ಕರೆಕ್ಟ್. ಇಷ್ಟಪಡ್ತೀವಿ, ಜನ ಇಷ್ಟಪಡ್ತಾರೆ. ಈಗ ಇವತ್ತಿಗೂ ಗೀತಾ ಹಾಡು ನೀವು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ನೀವು? ಇಲ್ಲ, ಚೆನ್ನಾಗಿದೆ. ಅಂದರೆ ನಾನು ಹೇಳೋದೇನಂತಂದ್ರೆ, ಈಗ ನೀವು ಹೇಳಿದ್ರಿ ಹೊಸ ಪೀಳಿಗೆಯವ್ರು ಹೆಂಗೆ ಬರೀಬೇಕು, ಮುಂದಕ್ಕೆ ಹೋಗ್ಬೇಡಿ, ಆದಷ್ಟು ಹಿಂದಕ್ಕೆ ಹೋಗಿ ಬರೀರಿ. ನಾನು ಬಳಸ್ತಿರೋಂಥ ಪದಗಳು ನನಗೆ ಏನಿದ್ದಾವೆ, ಏನು ಭಾವನಾತ್ಮಕ ಬರೆಯೋದು, ಅದ್ರ ಬಗ್ಗೆ ನೀವು ಆಗಲೇ ಕೇಳಿದಾಗ ಹೇಳಿ, ನಾನು ಆದಷ್ಟು ಸಾಹಿತ್ಯನಾಗೂ ಸಂಗೀತನ ಹಿಂದಕ್ಕೆ ತೊಗೊಂಡೋಗ್ಬೇಕು ಅಂತ ಬಯಸ್ತೀನಿ. ಅಂದರೆ ಆಗ ಚೆನ್ನಾಗಿತ್ತು, ಮೇರು ಪರ್ವತದಲ್ಲಿತ್ತು ಸರ್ ನಮ್ಮ ಕರೆಕ್ಟ್. ಕನ್ನಡ. ಹೌದು. ಕನ್ನಡದಿಂದ ಬೇರೆ ಭಾಷೆಗೆ ತರ್ಜುಮೆ ಮಾಡ್ತಿದ್ರು, ಡಬ್ಬಿಂಗ್ ಆಗ್ತಿದ್ರು ಹಾಡುಗಳೆಲ್ಲ. ಹೌದು. ಕರೆಕ್ಟ್. ತೆಲುಗುಗೆ ನಿಮ್ಗೆ ಎಷ್ಟೊಂದು ಸಾಂಗ್ಸು ಕನ್ನಡ ಫಸ್ಟ್ ಬಂದು ಆಮೇಲೆ ಅಂದರೆ ತೆಲುಗು ಬೇರೆ ಭಾಷೆಗಳಿಗೆಲ್ಲ ಡಬ್ಬ ಆಗ್ತಿತ್ತು, ಹಿಂದಿ ಡಬ್ಬ ಆಗ್ತಿತ್ತು, ತಮಿಳು, ಮಲಯಾಳಂ ಇದಕ್ಕೆಲ್ಲ. ಸೊ ಅಂಥ ಒಂದು ಇದರಲ್ಲಿದ್ದಾಗ ನಾವು ಈಗ ನಾವು ಸ್ವಲ್ಪ ಆ ಮಟ್ಟದಿಂದ ಕಡಿಮೆ ಆಗಿದೆ ನನಗೆ ಗೊತ್ತಿರೋ ಹಾಗೆ. ಯಾಕೆ ಕಡಿಮೆ ಆಗಿದೆ ಅಂದರೆ, ಮೆಲೋಡಿ ಬೇಕು ಸರ್ ನಿಮಗೆ. ರಾಜನ್ ನಾಗೇಂದ್ರ ಅವ್ರಿಗೆ ಕೊಡ್ತಿರೋಂತಹ ಮೆಲೋಡಿ ಏನು ಕೊಡ್ತಿದ್ರು ಅವರು, ಆ ಮೆಲೋಡಿ ಮತ್ತೆ ಬಂದರೆ ನಮ್ಮ ಇಂಡಸ್ಟ್ರಿನ ಮತ್ತೆ ನೋಡ್ತಾರೆ. ತಪ್ಪೇನಿಲ್ಲ ಸರ್. ಈಗ ಸೈಕಲ್ ಇದ್ದಂಗೆ ಇದು. ಹೌದು. ಆಬ್ವಿಯಸ್ಲಿ. ಹೌದು. ಈಗ ಒಂದು ಕಾಲದಲ್ಲಿ ಇಂಗ್ಲಿಷ್ ಹಾಡುಗಳು ಆಗ್ಬೋದು, ಬೇರೆ ಭಾಷೆ ಆಗ್ಬೋದು, ಏನು ಟಾಪಲ್ಲಿ ಇದ್ವು ಅವೆಲ್ಲ ಮತ್ತೆ ಜನ ಕೇಳಿ ಬೋರ್ ಆಗಿ ಶುರು ಆದ್ರು. ಮತ್ತೆ ಇನ್ನೊಂದ್ಸರಿ ಟ್ರೆಂಡ್ ಬಂತು. ಮತ್ತೆ ಕರೆಕ್ಟ್ ಸರ್. ಕರೆಕ್ಟ್. ಹೌದು. ಬೇರೆ ಥರ ಟ್ರೆಂಡ್ಗಳೆಲ್ಲ ಬಂದ್ಮೇಲೆ ಮತ್ತೆ ಈಗ ಹಳೇದಿಗೆ. ಕರೆಕ್ಟ್. ನನಗೆ ಇವತ್ತಿಗೂ ನಿಮಗೆ ಟೈಟಾನಿಕ್ ಮ್ಯೂಸಿಕ್ ಕೇಳಿದ್ರೆ ನಿಮ್ಗೇನು ಬೇಜಾರಾಗೋದಿಲ್ಲ. ಆಬ್ವಿಯಸ್ಲಿ. ಹೌದು. ಕರೆಕ್ಟ್. ಅವೆಲ್ಲ ಅಂದ್ರೆ ಎವರ್ಗ್ರೀನ್ ಅವೆಲ್ಲ. ಆ ರೀತಿ ಒಂದು ಹೊಸ ಅಂದರೆ ಪ್ರಯೋಗ ಮಾಡೋದ್ರ ಬದಲು ನಾವು ಹಳೆ ಹಾಡುಗಳು ಹಳೆ ಶೈಲಿಯಲ್ಲಿ ಮಾಡ್ಕೊಂಡು ಹೋದರೆ ಜನಕ್ಕೆ ಇಷ್ಟ ಆಗುತ್ತೆ. ನೀವು ಎನಿ ಸಾಂಗ್ ನೀವು ಹಳೇದು ಯಾವ್ದಾರು ತಗೊಳ್ಳಿ, ನೀವು ಎಷ್ಟು ಚೆನ್ನಾಗಿರೋಂಥ ಹಾಡುಗಳು ಸಾವಿರ ಸಿಗ್ತವೆ ನಮಗೆ. ಈಗಿನ ಹಾಡುಗಳು ತಗೊಂಡ್ರೆ ನಿಮಗೆ ಒಂದಷ್ಟು ಸಿಗ್ತವೆ. ಅಂದರೆ ಅವ್ರ ಮೈಂಡಲ್ಲಿ ಏನು, ಈಗ ನನಗೆ ಗೊತ್ತಿರಂಗೆ ಸರ್, ಪರ್ಸ್ನಲಾಗಿ ಹೇಳ್ತೀನಿ, ನಾನು ಬರೆದಿದ್ದೀನಿ ಐಟಮ್ ಸಾಂಗ್ಸ್ ಎಲ್ಲ, ಇಲ್ಲ ಅಂತಲ್ಲ. ಯಾರಿಗೂ ಬೇಕು ಸರ್ ಐಟಮ್ ಸಾಂಗ್ಸ್? ಜನ ಕೇಳ್ತಿದಾರ? ಕರೆಕ್ಟ್. ಪ್ರೊಡ್ಯೂಸರ್ಗೆ ಬೇಕು, ಡೈರೆಕ್ಟರ್ಗೆ ಬೇಕು, ಅಥವಾ ಯಾರಿಗೆ ಬೇಕು ಅಂತ ಗೊತ್ತಿಲ್ಲ. ಅದ್ರ ಅವಶ್ಯಕತೆ ಇಲ್ಲ ಸರ್. ಈಗ ಆಗಿನ ಕಾಲದಲ್ಲಿ ಐಟಮ್ ಸಾಂಗ್ಸ್ ಇರಲಿಲ್ಲ ಅಂತಿಲ್ಲ, ಕ್ಯಾಬ್ರೆ ಹಾಡುಗಳು ಅಂತ ಬರ್ತಾಯಿದ್ದು. ಸತ್ಯಹರಿಶ್ಚಂದ್ರ ಸಿನಿಮಾದಲ್ಲಿ ತಗೊಂಡ್ರೆ ನೀವು, ನನ್ನ ನೀನು ನಿನ್ನ ನಾನು ಆತುಕೊಂಡು ಕೂತುಕೊಂಡು, ಎಂತ ಹಾಡು ಸರ್, ಸೂಪರ್ ಸರ್. ಆ ಲೆಕ್ಕದಲ್ಲಿ ಆವಾಗ ಐಟಮ್ ಸಾಂಗ್ ತರ ಅದು ಆ ಕಾಲದಲ್ಲಿ ಅದು. ಆಯ್ತಾ? ಜೋಕೆ ನಾನು ಬಳ್ಳಿಯ ಇವತ್ತು ಯಾಕೆ ನಪ್ಸ್ಕೊಂತೀವಿ ಆ ಪದಗಳೆಲ್ಲ ಅಂತಂದ್ರೆ, ಮೈಂಡಿಗೆ ಅಷ್ಟೊಂದು ಹತ್ರ ಆಗ್ತಿರೋದಂತ. ಆಗಲಿ ಸರ್, ಯಾರು ಅವ್ರವರ ಪ್ರಯತ್ನಗಳು ಅವ್ರು ಮಾಡ್ತಿರ್ಲಿ. ಈಗ ನಮ್ಗೆ ಅವಕಾಶ ಸಿಕ್ಕಿದಾಗ ನಾವೇನಾದ್ರು ಒಂದು ಬಿಕಾಸ್ ಏನ್ ಗೊತ್ತಾ, ಕಾಲಯ ತಸ್ಮೇ ನಮಃ. ಯಾಕಂತಂದ್ರೆ ಹೆಂಗೆ ಚೇಂಜ್ ಆಗ್ತಾ ಇರುತ್ತೆ, ಅವ್ರವ್ರ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇರ್ತದೆ. ಬಿಕಾಸ್ ನಮಗೇನ್ ಬೇಕು, ನನ್ನ ಆಸೆ ನಾನು ಹೇಳಿದ್ದೀನಿ ಅಷ್ಟೇ. ನಮಗೇನ್ ಬೇಕೋ ನಾವು ಅದನ್ನ ಅಪ್ಕೊಂಡು ಜೀವನ ಮಾಡ್ಬೇಕಷ್ಟೇ. ಸರ್, ಇಷ್ಟೆಲ್ಲ ಹೇಳಿದ್ರಿ ನೀವು.
ನಿಮ್ಮ ಮುಂದಿನ ಕನಸುಗಳು ಅಂದ್ರೆ ಬಿಕಾಸ್ ಯಾರೋ ಒಬ್ಬರು ನಿಮ್ಮ ಅಂದ್ರೆ ಲಿರಿಕ್ಸ್ ರೈಟರ್ ಆಗಿರ್ಬೋದು, ನೀವೇನೋ ಸಂಭಾಷಣೆಕಾರರು, ಸಮಥಿಂಗ್ ಏನೋ ಇರುತ್ತೆ. ಬಟ್ ಈ ಏನೋ ಒಂದು ನಮ್ದು ಒಂದು ಟಾರ್ಗೆಟ್ ಪಾಯಿಂಟ್ ಇರುತ್ತೆ, ಒಂದು ವಿಷನ್ ಇರುತ್ತೆ, ಒಂದು ಕನಸು ಇರುತ್ತೆ. ಸೊ ಆ ಕನಸು ನಿಮ್ದು ಸರ್? ಸರ್ ಇದೆ ನನಗೆ. ಮುಂಚೆ ನಿಮ್ಮ ಕೈಲಿ ಆಗಲ್ಲ ಅಂತ ಅಂದ್ಕೊಂಡಿದ್ದಂಥ ಕೆಲವು ಕನಸುಗಳನ್ನ ಈಗ ಈಡೇರಿಸ್ಕೊಳ್ಳೋಂಥ ಒಂದು ಅವಕಾಶಗಳು ಸಿಗ್ತಿದೆ. ಕೋಮಲ್ ಸರ್ ಕೆಂಪೇಗೌಡ ಟೂನ ತೆಲುಗು ಡಬ್ ಮಾಡಿದಾಗ ಬಂದು ಹೈದರಾಬಾದಲ್ಲಿ ಕೂತ್ಕೊಂಡು ನೋಡ್ತಾರೆ. ನೋಡ್ಬಿಟ್ಟು ಅವರು ಸ್ವಲ್ಪ 4 ಸೀನ್ ನೋಡ್ಬಿಟ್ಟು ಆಚೆ ಕರ್ಕೊಂಬಂದು ಒಂದೇ ಮಾತು ಹೇಳಿ ಸರ್, ಅವರು ಇವತ್ತು ನೆನಪಿದೆ ನನಗೆ, ಗುರು ನಾನು ನೆಕ್ಸ್ಟ್ ಫಿಲ್ಮ್ ಡೈರೆಕ್ಷನ್ ಮಾಡ್ತೀನಿ ನೀನು ಅಂತ. ನಿಮ್ಗೆ ಯಾವ ಥರ ಕೋಮಲ್ ಸರ್ ಸಿಗ್ದಾಗ ಇದನ್ನು ಕೇಳಿ ಸರ್ ಈ ಮಾತು ಹೇಳ್ತಾರೆ. ನಾನು ಹೇಳಿದೆ ಸರ್ ನಮಸ್ಕಾರ, ನನಗೆ ಡೈರೆಕ್ಷನ್ ಬರಲ್ಲ ಸರ್, ಓಕೆ ಸರ್, ನಾನೊಬ್ಬ ರೈಟರ್, ಸಾಮಾನ್ಯ ರೈಟರ್ ಅಷ್ಟೇ, ಓಕೆ ಸರ್, ಒಂದೊಳ್ಳೆ ಕತೆ ಬೇಕಾ ಹಾಡು ಬೇಕಾ ಮಾಡಿಕೊಡ್ತೀನಿ ಈ ಥರ. ಬಟ್ ಇಷ್ಟು ವರ್ಷ ಆದಮೇಲೆ ಇಂತಿಂಥ ದೊಡ್ಡ ದೊಡ್ಡ ದಿಗ್ಗಜರ ಜೊತೆಲಿ ಕೆಲಸ ಮಾಡಿದ್ಮೇಲೆ, ಕೆಲಸ ಕಲ್ತ ಮೇಲೆ, ನಾನೀಗ ಆ್ಯಕ್ಟಿಂಗು ಮಾಡುವಾಗ ಕಲ್ತಿರೋದಾಗ್ಬೋದು, ಇನ್ನೊಬ್ಬರ ಜೊತೆಲಿ ಕೆಲಸ ಮಾಡಿರೋಂಥದ್ದಾಗ್ಬೋದು, ಇದೆಲ್ಲ ಅನುಭವಗಳೆಲ್ಲ ಆದಮೇಲಿಂದ ಈಗ ನಾನು ಡೈರೆಕ್ಷನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಈ ವರ್ಷ ಒಂದು ಸಿನಿಮಾನ ಸ್ಟಾರ್ಟ್ ಮಾಡ್ತಿದ್ದೀನಿ. ಡೈರೆಕ್ಟ್ರಾಗಿ ಪರಿಚಯ ಆದಷ್ಟು ಬೇಗನೆ ಆಗಬೇಕು ಅನ್ನೋದು ಉದ್ದೇಶ ಇದೆ, ಒಂದು ಕನಸಿದೆ. ನೋಡ್ಬೇಕು ಸರ್ ಅದೆಲ್ಲ ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಇಲ್ಲ ಸರ್, ಯಾಕಂದ್ರೆ ನಾವು ಕನಸುಗಳನ್ನ ಇಟ್ಕೊಂಡೇ ಬದುಕಬೇಕು, ಆಮೇಲೆ ಅದ್ರ ಹಾದಿಯಲ್ಲಿ ನಡಿಬೇಕು ಅಷ್ಟೇ. ದಟ್ ವೇ ಅದು ನಿಮಗೆ ಸಿಗ್ಲಿ ಅಂತ ನಾವು ಆಶೆ ಪಡ್ತೀವಿ ಅಷ್ಟೇ. ಇಲ್ಲ, ಆಸಕ್ತಿ ಒಂದು ಕನ್ನಡ ಸಿನಿಮಾನ, ಒಂದು ಒಳ್ಳೆ ಸಿನಿಮಾನ ಕಡಿಮೆ ಬಜೆಟಲ್ಲಿ ತುಂಬ ಮೇಲ್ಮಟ್ಟದಲ್ಲಿ, Okay. ಮೇಲ್ದರ್ಜೆಯಲ್ಲಿ ಓಕೆ, ಇಡೀ ಕುಟುಂಬ ಬಂದು ನೋಡೋಂಥ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಆಸೆ ಇದೆ. ಆ ಆಸೆ ಏನಾಗುತ್ತೆ ಅಂತ ನೋಡ್ಬೇಕು ಸರ್ ಮುಂದೆ. ಆಗ್ಲಿ ಸರ್, ಯಾಕಂದ್ರೆ ನೀವು ಹಾರ್ಡ್ ವರ್ಕ್ ಮಾಡಿದ್ದೀರಾ, ತುಂಬಾ ಪರಿಶ್ರಮ ಪಟ್ಟಿದ್ದೀರಾ. ಎಸ್ಪೆಷಲಿ ಒಂದು ಬಿಕಾಸ್ ಏನಂದ್ರೆ ನಿಮ್ಮ ಹತ್ರ ರೈಚಸ್ ಇದೆ, ಪ್ರಾಮಾಣಿಕತೆ ಇದೆ. ಆ ಪ್ರಾಮಾಣಿಕತೆಗೆ ಒಂದು ಕೈ ಹಿಡದೆ ಇಡುತ್ತೆ. ಹೌದಾ, ಒಳ್ಳೆತನ ಯಾವತ್ತೂ ಒಂದು ಗೆಲ್ಬೇಕಲ್ವಾ. ಗೆಲ್ಬೇಕು ಸರ್. ಆಮೇಲೆ ಜೊತೆಗೆ ಏನಿರ್ಬೇಕು, ಶ್ರಮ ಇರಬೇಕು. ಹೌದಾ ಹೌದು. ಸರ್, ಹೆಂಗ್ ಗೊತ್ತಾ, ಲೈಫ್ ಹೆಂಗಂದ್ರೆ ಯೋಗ ಮತ್ತು ಯೋಗ್ಯತೆ ಎರಡೂ ಸಂಧಿಸಿದಾಗ ಡೆಫಿನೆಟ್ಲಿ ಯು ವಿಲ್ ಬಿ ಸಕ್ಸಸ್. ನಿಜ ನಿಜ ಆ ಸರ್. ಸಕ್ಸಸ್ ನಿಮಗೂ ಸಿಗ್ಲಿ ಅನ್ನೋದು ನಮ್ಮ ಆಶಯ. ಏರಳದ ನಿರಳಿರಲಿದ ನಿಲಡಿದ ಏರಳದ ನಿರಳಿ ಬೆಳಿದ ನಿರಳಿದ ಸರ್, ನಿಮ್ಮ ಕನಸುಗಳು ಏನಿದೆಯಲ್ಲ ಅದು ಈಡೇರಲಿ. ಓಕೆ, ಯಾಕಂದ್ರೆ ನಮ್ದು ಒಂದು ಆಸೆ. ಯಾಕಂದ್ರೆ ಹಾರ್ಡ್ ವರ್ಕಿಗೆ ಒಂದು ಬೆಲೆ ಸಿಗ್ಬೇಕು ಅಲ್ವಾ, ದ ವ್ಯಾಲ್ಯೂ ಹ್ಯಾಸ್ ಟು ಕಮ್, ಸಿಗ್ಬೇಕು ಅನ್ನೋದು ನಮ್ದು ಆಶಯ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿವರೆಗೂ ಅವರ ಪಟ್ಟಿರುವಂಥ ಕಷ್ಟ ಆಗಲಿ, ಅವ್ರ ಅನುಭವಿಸುವಂಥ ನೋವಾಗಲಿ, ಯಾಕಂದ್ರೆ ಈಸಿಯಾಗಿ ಬರಲ್ಲ, ಯಾವುದೇ ಒಂದು ಸಕ್ಸಸ್ ಅನ್ನೋದು ಈಸಿಯಾಗಿ ಸಿಗಲ್ಲ. ಸೊ ಅವ್ರಿಗೆ ಈಗ ಸಿಗ್ಲಿ ಅನ್ನೋದನ್ನ ಆಸೆ. ನೋಡಿ, ಅವ್ರದ್ದು ಕನಸು ಏನಂದ್ರೆ ಡೈರೆಕ್ಷನ್ ಮಾಡೋದು ಅಂತ. ಸೊ ಆ ಡೈರೆಕ್ಷನಲ್ಲೂ ಅವ್ರು ಒಳ್ಳೆ ಹಂತಕ್ಕೆ ಹೋಗ್ಲಿ. ಆಮೇಲೆ ಸರ್, ಏನು ಸಾಂಗ್ ಎಲ್ಲ ಬರ್ದಿದಿರಲ್ಲ, ಅದಕ್ಕೆ ಜಗತ್ತಿನ ಪ್ರತಿಷ್ಠಿತ ಅವಾರ್ಡ್ಗಳೆಲ್ಲ ಸಿಗ್ಲಿ ಇನ್ನು ಅಂತ ಹೇಳಿ ನಮ್ಮ ಪ್ರಪಂಚ ಪರ್ಯಟನೆಯಿಂದ ನಾವು ನಿಮ್ಗೆ ಆಶಿಸ್ತೀವಿ. ಥ್ಯಾಂಕ್ ಯು ಸರ್. ನೀವು ಇಂಥ ಒಳ್ಳೆಯ ಅಂದ್ರೆ ನಮ್ಗೆ ಒಂದು ಕಾರ್ಯಕ್ರಮ ಅನ್ನೋದು ಅರ್ಥಬದ್ಧವಾಗಿ ಆಯ್ತು. ಯಾಕಂದ್ರೆ ಬಿಕಾಸ್ ನೋಡಿ, ನಾವು ನಿಮ್ಗೆ ಕೇಳಿರ್ತೀವಿ ಅಷ್ಟೇ, ಯಾರು ಇವರು ಸಾಂಗ್ ಬರ್ದಿರೋದು, ಬರೋದ್ರ ಚಿಕ್ಕಬಳ್ಳಾಪುರ ಸರ್, ಹೌದಾ ಅಂತ. ಬಟ್ ಅವ್ರದ್ದು ಶ್ರಮ ಗೊತ್ತಿರಲ್ಲ. ನಿಜ. ಯಾಕಂದ್ರೆ ನೀವು ಹೇಳಿದ್ರೆ ಏನೋ ಒಂದು ಬರಿಬೇಕಾದ್ರೆ ಒಂದು ನಾಲ್ಕು ಶಬ್ದ ಇಟ್ಕೊಂಡಿರ್ಬೇಕು. ಹೌದು. ಹೌದಾ, ಯಾಕಂದ್ರೆ ನೀವು ಒಂದು ನೀರು ಅಂತ ಇದ್ದಾಗ 4 ಭಾಷೆಗಳನ್ನ, 4 ಹೌದು. ಭಾಷೆಗಳಿದ್ದಾಗ್ಲಿ 4 ಪರ್ಯಾಯ ವರ್ಡ್ಗಳನ್ನ ಬೇಕು ಅಂದಾಗ ನೀವೇನು ಅದಕ್ಕೊಂದು ಅರ್ಥವನ್ನು ಕೊಡ್ತೀರಾ. ಸೊ ಅಷ್ಟೆಲ್ಲ ಕಷ್ಟಪಟ್ಟದಾಗ್ಲೇ ನೀವು ಒಂದು ವಿನ್ ಆಗಿರ್ತೀರಾ. ಸೊ ಇದೇ ಹಿಂಗೆ ಜರ್ನಿ ನಿಮ್ಗೆ ಸಾಗ್ಲಿ, ನಿಮ್ದು ಉನ್ನತವಾದಂಥದ ಎಲ್ಲ ಸಿಗ್ಲಿ ಅಂತ ನಾವು ಆಶಿಸ್ತೀವಿ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ನಮ್ಮ ಕಾರ್ಯಕ್ರಮ ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಪ್ರಪಂಚ ಪರ್ಯಟನೆ ಚಾನೆಲ್ ತುಂಬಾ ಚೆನ್ನಾಗಿ ಮೇಲೆ ಬರಲಿ, ಇನ್ನೂ ಚೆನ್ನಾಗಿ ಜನಕ್ಕೆ ಹೆಚ್ಚಿಗೆ ರೀಚ್ ಆಗಲಿ, ಥ್ಯಾಂಕ್ ಯು ಸರ್. ನಿಮಗೂ ಒಳ್ಳೇದಾಗಲಿ. ಮತ್ತು ಈ ಡಬ್ಬಿಂಗ್ಗೋಸ್ಕರ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಎಲ್ಲರಿಗೂ ನನ್ನ ವಂದನೆಗಳು ತಿಳ್ಸೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಹೇಳಿದೆ, ನಾನು ಸ್ಟೈಲ್ ಸಿನಿಮಾಗೆ ಬರೆದ್ಮೇಲೆ ರಿಲೀಸ್ ಆಗ್ದಿರ ತುಂಬ ಕಷ್ಟಪಟ್ಟೆ. ಹೌದು. ಡಬ್ಬಿಂಗ್ ಅಂತ ಬಂದಮೇಲೆ ನಂಗೆ ಅವಕಾಶಗಳು ಬಂತು. ಓಕೆ, ಆ ಡಬ್ಬಿಂಗ್ ತರಬೇಕು, ಜನಗಳಿಗೆ, ಕನ್ನಡದವ್ರಿಗೆ ಎಲ್ಲ ರೀತಿ ಮನೋರಂಜನೆ ಕನ್ನಡದವ್ರಿಗೆ ಕನ್ನಡದಲ್ಲೇ ಸಿಗಬೇಕು ಅಂತ ಹೌದು ಹೌದು ಸರ್. ಉದ್ದೇಶ ಇಟ್ಕೊಂಡು ಮಾಡಿದಂಥ ಸಾಕಷ್ಟು ಜನಗಳಿದ್ದಾರೆ ಸರ್. Correct sir. ಅವರೆಲ್ಲರಿಗೂ ನಾನು ಕೃತಜ್ಞತೆಗಳು ತಿಳಿಸೋಕೆ ಇಷ್ಟಪಡ್ತೀನಿ. ಆದಷ್ಟು ಕನ್ನಡ ಸಿನಿಮಾನ ಕನ್ನಡದಲ್ಲೇ ನೋಡಿ, ಬೇರೆ ಭಾಷೆ ಸಿನಿಮಾಗಳನ್ನು ಕೂಡ ಕನ್ನಡದಲ್ಲೇ ನೋಡಿ. ಯಾಕಂದರೆ ಬೇರೆ ರಾಜ್ಯಗಳಲ್ಲಿ ಅದೇ ಆಗ್ತಿದೆ. ತಮಿಳವರು ತಮಿಳಲ್ಲೇ ನೋಡ್ತಿದ್ದಾರೆ, ತೆಲುಗವರು ತೆಲುಗಲ್ಲೇ ನೋಡ್ತಿದ್ದಾರೆ, ಮಲಯಾಳಂಬರು ಮಲಯಾಳಮಲ್ಲಿ ನೋಡ್ತಿದ್ದಾರೆ. ಸೊ ಕನ್ನಡದವ್ರು ಮಾತ್ರ ಯಾಕೆ ಬೇರೆ ಬೇರೆ ಭಾಷೆಗಳ ಸಿನಿಮಾಗಳನ್ನು
ಅದೇ ಭಾಷೆಯಲ್ಲಿ ನೋಡಬೇಕು ಅಂತ ಅಂದ್ಕೊಳ್ಳೋ ಬದಲು ಕನ್ನಡದಲ್ಲಿ ಹೆಚ್ಚಿಗೆ ನೋಡಿದ್ರೆ ನಮಗೂ ಇನ್ನೂ ಪ್ರೋತ್ಸಾಹ ಸಿಗುತ್ತೆ, ನಮ್ಮ ಬೆಲೆನೂ ಇನ್ನೂ ಬೆಳೀತದೆ ಅಲ್ಲಿ. ಸೊ ಆ ರೀತಿ ಒಂದು ಉದ್ದೇಶ ಇಟ್ಕೊಂಡು ಮಾಡೋದ್ರಿಂದ ಕನ್ನಡಕ್ಕೂ ನಿಮ್ಮ ಕಡೆಯಿಂದ ಒಂದು ಸೇವೆ ಆದಂಗೆ ಆಗುತ್ತೆ. ಪ್ರೇಕ್ಷಕರೇ, ದಯವಿಟ್ಟು ನನ್ನ ಒಂದು ಪರ್ಸ್ನಲ್ ರಿಕ್ವೆಸ್ಟ್ ಏನಂತಂದರೆ, ಇಷ್ಟೊತ್ತು ನಾನು ಮಾತಾಡಿದ ನನ್ನ ವೈಯಕ್ತಿಕ ಅಭಿಪ್ರಾಯ, ಇದು ಯಾರು ಬೇರೆ ಇದ್ರ ಥರ ಭಾವಿಸಬಾರ್ದು. ನನಗನ್ಸಿದ್ದನ್ನು ಹೇಳಿದ್ದೀನಿ. ತುಂಬ ಡಲ್ಲಾಗಿ ಕಾಣಿಸ್ತೀನಿ. ಪೆದ್ದಿ ಸಿನಿಮಾ ಮತ್ತು ತಮಿಳ್ದೊಂದು ಮಂಡಾಡಿ ಅಂತ ಒಂದು ಸಿನಿಮಾ, ಜಿ ವಿ ಪ್ರಕಾಶ್ ಅವ್ರ ಮ್ಯೂಸಿಕಲ್ಲಿ ಎರಡೂ ಸಿನಿಮಾಗಳ ಕೆಲಸ ಒಟ್ಟಿಗೆ ನಡೀತಾ ಇರೋದ್ರಿಂದ ಸ್ವಲ್ಪ ನಿದ್ದೆ ಎಲ್ಲ ಓಕೆ. ಇಲ್ದಿರ ಹಂಗೆ ಆಗಿ ಸ್ವಲ್ಪ ಆಗಿದೆ. ಸೊ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀವಿ. ದಯವಿಟ್ಟು ನಂತರ ತುಂಬ ಜನ ಕನ್ನಡ ಡಬ್ಬಿಂಗ್ನ ಮಾಡ್ತಿರೋಂಥವ್ರು ಎಲ್ಲರಿಗೂ ಒಳ್ಳೇದಾಗಲಿ. ಸೊ ಈ ಎಲ್ಲರ ಶ್ರಮಕ್ಕೂ ಪ್ರತಿಫಲ ಯಾವಾಗ ಸಿಗುತ್ತೆ ಅಂದರೆ ನೀವೆಲ್ಲ ಬಂದು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡಿದಾಗ. ಸೊ ನಮ್ಮ ಒಂದು ಕನ್ನಡಕ್ಕೂ ಒಂದು ಒಳ್ಳೆ ಬೆಲೆ ಸಿಗಲಿ ಅಂತ ಹೇಳ್ತಾ, ನಮ್ಮ ಭಾಷೆಗೆ ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ. ನಮಸ್ಕಾರ. ಸಿನಿಮಾದಲ್ಲಿ ಎಲ್ಲ ಬಂದ್ರು ನಮ್ಮ ಕನ್ನಡದಲ್ಲಿ ವರದರಾಜ್ ಚಿಕ್ಕಬಳ್ಳಾಪುರ ಅವರು ಬರಿತಾ ಇರ್ತಾರೆ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು, ಹೇಗೆ ನೇಟಿವಿಟಿಗೆ ಒಗ್ಗಿಕೊಳ್ಳುತ್ತಾ ಅವರ ಸಂಭಾಷಣೆ ಅಂತ? We wanted the film to look really authentic in Kannada, not just sound but also feel. So we made sure from singing to dialogues to lyrics to everything, it'll be like a straight Kannada film, and that is why I'm also promoting in Kannada language like this. So Varadaraj sir has done this, who has done for Pushpa, who has done for RRR. So we're all happy with the output that's coming out. ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು ಸರ್. ಮೊಟ್ಟ ಮೊದಲನೇದಾಗಿ ಈ ಒಂದು ಚಿತ್ತಾರ ಮ್ಯಾಗ್ಝಿನ್ ಏನಿದೆ, 14 ವರ್ಷ ಕಂಪ್ಲೀಟ್ ಆಗಿ 15ನೇ ವರ್ಷ ಕಾಲಿಟ್ಟಿರೋದು ತುಂಬ ಹೆಮ್ಮೆಯ ವಿಷಯ. ಈ ಒಂದು ಚಿತ್ತಾರ ಮ್ಯಾಗ್ಝಿನ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೆ ಶಿವಕುಮಾರ್ ಸರ್ ಆಗ್ಬೋದು, ಗಣೇಶ್ ಸರ್ ಆಗ್ಬೋದು, ರಾಘವೇಂದ್ರ ಸರ್ ಅವರು ಮತ್ತು ಇತರೆ ಅವರೆಲ್ಲ ತಂಡಕ್ಕೂ ನಾನು ವಂದನೆಗಳನ್ನು ಹಾಗೂ ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾನು ಸುಮಾರು ಸಾರಿ ಓದಿದ್ದೀನಿ ಚಿತ್ತಾರನ. ನಾನು ಡಬ್ಬಿಂಗ್ ಡೈರೆಕ್ಟರ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ತಪ್ಪುಗಳೇ ತಪ್ಪುಗಳು ಕಾಣಿಸ್ತಾರೆ ಕಣ್ಣಿಗೆ. ಎಷ್ಟು ಹುಡುಗರು ಒಂದು ಕೂಡ ಕಾಣಲಿಲ್ಲ. ಅದಕ್ಕೆ ಯಾರು ಕಾರಣ ಅಂತ ಗೊತ್ತಿಲ್ಲ. ಅವ್ರಿಗೆ ಶುಭಾಶಯಗಳು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ತುಂಬ ಅದ್ಭುತವಾಗಿ ಮೂಡಿ ಬರ್ತಿದೆ. ತುಂಬ ವಿಷಯಗಳು ಸಂಗ್ರಹಣೆ ತುಂಬ ಚೆನ್ನಾಗಿದೆ. ಆಸಕ್ತಿದಾಯಕವಾಗಿರುವಂತಹ ಈ ಚಿತ್ತಾರ ಮ್ಯಾಗ್ಝಿನ್ಗೆ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಈ ಒಂದು ಪ್ರಶಸ್ತಿಗೆ ಕಾರಣರಾಗಿರುವಂತಹ ವಿಶ್ವವೇ ಪ್ರೀತಿಸುವಂತಹ ನಿರ್ದೇಶಕರಾಗಿರುವಂತಹ ಶ್ರೀಯುತ SS ರಾಜಮೌಳಿ ಸರ್ ಅವರಿಗೆ, ಶ್ರೀಯುತ ಮ್ಯೂಸಿಕಲ್ ಮ್ಯೂಸಿಷಿಯನ್ ಅಂತ ಕರೀಬೋದು MM ಕೀರವಾಣಿ ಸರ್ ಅವರಿಗೆ, ಹಾಗೂ ಇದನ್ನ ಒರಿಜಿನಲ್ ಸಾಹಿತ್ಯವಿದ್ದಂತಹ ನಮ್ಮ ಗುರುಗಳಾಗಿರುವಂತಹ ಶ್ರೀ ಚಂದ್ರಬೋಸ್ ಸರ್ ಅವರಿಗೆ, ಮತ್ತೆ ಈ ನಾಟು ಸ್ಟೆಪ್ಪು ಇಡೀ ಪ್ರಪಂಚನೇ ಡ್ಯಾನ್ಸ್ ಮಾಡೋ ಥರ ಮಾಡಿದಂತಹ ಜೂನಿಯರ್ NTR ಸರ್ ಮತ್ತು ರಾಮಚರಣ್ ಅವರಿಗೂ, ಹಾಗೂ ಅವ್ರ ಕೇಳಿ ಡ್ಯಾನ್ಸ್ ಮಾಡಿದಂಥ ಪ್ರೇಮ್ ದಕ್ಷಿಣ್ ಸರ್ ಅವರಿಗೂ, ಇದನ್ನು ಹಾಡಿದಂತಹ ರಾಹುಲ್ ಸಿಪ್ಲಿಗನ್ಸ್ ಮತ್ತು ಕಾಲಭೈರವ್ ಅವರಿಗೆ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಎಸ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಒಂದು ಹೆಮ್ಮೆ ಎಲ್ಲರಿಗೂ ತಲುಪತ್ತೆ. ಇದೇ ರೀತಿ ಇನ್ನೂ ಸಾಕಷ್ಟು ಸಾಧನೆ ಆಗುವಂಥ ಸಾಂಗ್ಗಳು ನಿಮ್ಮಿಂದ ಬೀಳ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ಸರ್, ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿರೋದು ನಮಗೆಲ್ಲ ತುಂಬಾ ಖುಷಿ. ಎಸ್ಪೆಷಲಿ ಇನ್ನೊಂದೇನೆಂದರೆ ರಾಜಮೌಳಿ ಸರ್ ನಿಮಗೆ ಅದನ್ನು ಮಾಡಿಸಿರೋದು ದೊಡ್ಡ ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೋದು. ಯಾಕೆಂದರೆ RR ಸಿನಿಮಾಗೆ ಈ ಡಬ್ಬಿಂಗ್ ಮಾಡಬೇಕಂದಾಗ ಫಸ್ಟಿಗೆ ನೀವು ಅಪ್ರೋಚ್ ಮಾಡಿದಾಗ ನಿಮ್ಗೆ ಏನು ಅನಿಸ್ತು? ಮತ್ತು ಪ್ರಾಕ್ಟೀಸ್ ಅಂತ ಏನೋ ಮಾಡ್ಕೊಂಡಿದ್ರಾ ಹೇಗೆ ರಾಮಚಂದ್ರ ಸರ್ಗೆ? Yeah, of course. Varadaraj sir was our man behind our dubbing. Obviously, we've seen some Kannada films and everything, but all that doesn't help when you have a tutor or a mentor like Varadaraj Garu. It helped me a lot, and didn't have to learn the full language. Obviously, we learned to the script. We revised the script multiple times. We had a dry run, and then it was quite easy. In fact, I enjoyed amongst the 4 languages. I remember Rajmouli sir said after watching all the thing, your Kannada was one of the best. ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬ ರೈಟರ್ ಆಗಲಿ, ಒಬ್ಬ ಸಂಭಾಷಣೆಕಾರ, ಒಬ್ಬ ಮುಂದಿನ ಡೈರೆಕ್ಟ್ರು ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಸೊ ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಇಂತಹ ಹಲವಾರು ಎಪಿಸೋಡ್ಗಳೊಂದಿಗೆ ನಿಮ್ಮ ಜೊತೆ ನಾವಿರ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಥ್ಯಾಂಕ್ ಯು ವೆರಿ ಮಚ್.